ಮೊದಲನೇದಾಗಿ ಬೈಬಲ್ ಯಾಕೆ ಓದ್ಬೇಕು, ಹೇಗೆ ಓದ್ಬೇಕು ಅಂತ. ಯಾಕೆ ಈ ಮಾತುಗಳನ್ನ ಹೇಳ್ಬೇಕಾಗುತ್ತೆ ಅಂದ್ರೆ, ಇವತ್ತು ಕ್ರೈಸ್ತರು ಅಂತ ಕರೆಸಲ್ಪಡುವಂತ ಪ್ರತಿಯೊಬ್ರು ಬೈಬಲ್ ಹಿಡ್ಕೊಂತಾರೆ. ಆದ್ರೆ ಬೈಬಲ್ ಮಾತ್ರ ಅವ್ರ ಕೈಯಲ್ಲಿ ಇರುತ್ತೆ ಹೊರತು ಅವ್ರ ಮನಸ್ಸಲ್ಲಿರೋದಿಲ್ಲ. ಕೈಯಲ್ಲಿರುತ್ತೆ ಹೊರತು ಮನಸ್ಸಲ್ಲಿರೋದಿಲ್ಲ. ಪ್ರತಿಯೊಬ್ಬರಿಗೂ ನಾವು ಅದಕ್ಕೆ ಬೈಬಲ್ ರೀಡಿಂಗ್ ಕ್ಯಾಂಪೇನ್ ಮಾಡ್ತೀವಿ. 80% ಕ್ರಿಶ್ಚಿಯನ್ಸ್ ಚರ್ಚ್ಗೆ ಹೋಗುವಂತ ಬಿಲೀವರ್ಸ್ ಯಾರು ಬೈಬಲ್ ಓದೋದಿಲ್ಲ. ನೀವು ಬಹಳಷ್ಟು ಸಭೆಗಳಲ್ಲಿ ಸಭೆ ಹಿರಿಯರಂತ ಮಾಡಿರ್ತಾರೆ, ಚರ್ಚ್ ಎಲ್ಡರ್ಸ್ ಅಂತ. ಯಾವ ಚರ್ಚ್ ಎಲ್ಡರ್ಸ್ ಅಲ್ಲಿ ಪ್ರತಿಯೊಬ್ಬರಿಗೆ ಫಸ್ಟ್ ಕ್ವಾಲಿಫಿಕೇಶನ್, ನೀವು ಬೈಬಲ್ ಓದಿದ್ದೀರಾ ಮೊದಲು ಅಟ್ಲೀಸ್ಟ್ ಒಂದ್ಸಲ ಆದ್ರು. ಎಷ್ಟು ಮಂದಿ ಪಾಸ್ಟರ್ಗಳು ನಾವು ಹೋದ ಪ್ರತಿಯೊಂದು ಕಡೆ ಪಾಸ್ಟರ್ಸ್ಗಳಿಗೆ ಕೇಳೋ ಮೊದಲನೇ ಪ್ರಶ್ನೆ ಗೊತ್ತಾ, ನೀವು ಪೂರ್ತಿಯಾಗಿ ಬೈಬಲ್ ಓದಿದ್ದೀರಾ ಅಂತ. ನಾನು ಎಷ್ಟೋ ಪಾಸ್ಟರ್ಸ್ಗಳನ್ನು ನೋಡಿದೀನಿ, ಬರೇ ಹೊಸ ಒಡಂಬಡಿಕೆ ಓದಿ ಹಳೆ ಒಡಂಬಡಿಕೆ ಓದಿರೋದಿಲ್ಲ, ಒಂದ್ಸಲನೂ ಪೂರ್ತಿ ಬೈಬಲ್ ಓದೋದಿಲ್ಲ. ನೀವು ಯಾವ ತರ ಇನ್ನೊಬ್ಬರಿಗೆ ವಾಕ್ಯ ಸಾರ್ತೀರಿ? ಪ್ರತಿ ಒಬ್ರು ಬೈಬಲ್ ಮೊದಲನೇ ಸಲ ಓದ್ಲೇಬೇಕು. ಇವತ್ತು ಅನೇಕರಿಗೆ ಬೈಬಲ್ ಓದ್ರಿ ಅಂದ್ರೆ ಏನಂತಾರೆ, ಇದು ಅರ್ಥ ಆಗಲ್ಲ ಬ್ರದರ್ ಅಂತಾರ. ಯಾಕೆ ಅರ್ಥ ಆಗಲ್ರಿ? ಅರ್ಥ ಆಗೋ ರೀತಿಯಲ್ಲಿ ಓದಿದ್ರೆ ಅರ್ಥ ಆಗೇ ಆಗುತ್ತೆ. ಇಲ್ಲ, ಅರ್ಥ ಆಗೋವರೆಗೂ ಓದಬೇಕು. ಅರ್ಥ ಆಗಿಲ್ಲ ಅಂತ ಹಾಗೆ ಬಿಟ್ಬಿಡ್ತೀರಾ. ಒಂದು ದಿನ ಟ್ಯಾಬ್ಲೆಟ್ ತಗೊಂಡ್ ಕೂಡಲೇ ನಿಮ್ಗೆ ಆರಾಮಾಗ್ಲಿಲ್ಲ ಅಂದ್ರೆ ಟ್ಯಾಬ್ಲೆಟ್ ತಗೊಳ್ಳೋದೇ ಬಿಡ್ತೀರಾ. ಇಲ್ಲ, ಎಲ್ಲಿವರೆಗೂ ಟ್ಯಾಬ್ಲೆಟ್ ತಗೊಂತೀರ ಅಂದ್ರೆ ನೀವು ಆರಾಮ ಆಗೋವರೆಗೂ ತಗೊಂತೀರಾ. ಬೈಬಲ್ ಅರ್ಥ ಆಗೋವರೆಗೂ ಓದ್ತಾನೇ ಇರ್ಬೇಕು. ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಬೇರೆಯವ್ರ ಜೊತೆ ಮಾತಾಡ್ಲಿಕ್ಕೆ ಟೈಮ್ ಇರುತ್ತೆ, ಪಕ್ಕದ ಮನೆಯವ್ರ ಜೊತೆ ಮಾತಾಡ್ಲಿಕ್ಕೆ ಟೈಮ್ ಇರುತ್ತೆ, ನ್ಯೂಸ್ ಪೇಪರ್ ಓದಕ್ ಟೈಮ್ ಇರುತ್ತೆ. ಆದ್ರೆ ಬೈಬಲ್ ಓದ್ರಂದ್ರೆ ಬೈಬಲ್ ಓದೋ ಸಮಯ ಬಂದಾಗ ಟೈಮ್ ಇಲ್ಲ ಬ್ರದರ್ ಅಂತಾರೆ. ಬೆಳಗ್ಗೆ ಎದ್ದು ಕೂಡಲೇ ಮುಖ ತೊಳ್ಕೊಳ್ಳೋದ್ರಿಂದ ಮುಂಚೆ ನ್ಯೂಸ್ ಪೇಪರ್ ಇಟ್ಕೊಂಡು ಹೋಗ್ತಾರೆ. ಆದ್ರೆ ಬೈಬಲ್ ಓದಕ್ ಮಾತ್ರ ಟೈಮ್ ಇಲ್ಲ. ಮತ್ತೆ ಹೇಳ್ಕೊಳ್ಳೋದೇನಂದ್ರೆ, ಇವ್ರು ಕ್ರಿಶ್ಚಿಯನ್ಸ್ ಹಂಗ್ ಕರ್ಸ್ಕೊಳ್ಳೋದಕ್ಕೆ ದೇವರಿಗೆ ಅವಮಾನ ಆಗುತ್ತೆ ಇವ್ರ ನನ್ನ ಮಕ್ಕಳಂತ ಹೇಳ್ಕೊಳ್ಳೋದಕ್ಕೆ. ಬೈಬಲ್ ಓದೋದಿಲ್ಲ. ಇವೆಲ್ಲರೂ ಹೇಳೋದೇನಂದ್ರೆ ಅರ್ಥನೇ ಆಗಲ್ಲ ಬ್ರದರ್. ಅರ್ಥ ಆಗ್ಬೇಕು. ಯಾಕಂದ್ರೆ ಯಾಕೆ ವಾಕ್ಯದ ಬಗ್ಗೆ ಇಷ್ಟು ಒತ್ತಾಯ ಕೊಡ್ತೀನಿ ಅಂದ್ರೆ, ಇವತ್ತು ನಿಮ್ಗೆ ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ. ಮೊದಲನೇದಾಗಿ ನೋಡೋಣ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ದಯವಿಟ್ಟು ಬೈಬಲ್ ಇದ್ದವ್ರು ಎಲ್ಲರೂ ಬೈಬಲ್ ತೆಗಿರಿ. ನಾನು ಓದೋದನ್ನ ಹೇಳೋದನ್ನ ನೀವು ದಯವಿಟ್ಟು ನೋಡ್ಬೇಕು. ಎಲ್ಲರೂ ತೆಗಿರಿ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಆದ ಕಾರಣ ಎಲ್ಲಾ ನೀಚತನವನ್ನ, ಎಲ್ಲಾ ದುಷ್ಟತನವನ್ನ ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದ್ದಾಗಿದೆ. ಸಾಕು. ವಾಕ್ಯಕ್ಕೆ ಏನ್ ಸಾಮರ್ಥ್ಯ ಇದೆ, ಏನ್ ಶಕ್ತಿ ಇದೆ? ನಿಮ್ಮ ಆತ್ಮಗಳನ್ನ ರಕ್ಷಿಸುವ ಶಕ್ತಿ ಎದಕ್ಕಿದೆ? ವಾಕ್ಯಕ್ಕಿದೆ. ನಿಮ್ಮ ಆತ್ಮಗಳು ರಕ್ಷಣೆ ಹೊಂದಬೇಕಾದ್ರೆ ನಿಮ್ಮ ಜೀವನವು ವಾಕ್ಯದ ಮೇಲೆ ಆಧಾರಪಟ್ಟಿರಬೇಕು. ದೇವರ ವಾಕ್ಯವು ನಿಮ್ಮ ಆತ್ಮಗಳನ್ನು ನರಕದಿಂದ, ಪಾಪದಿಂದ, ಸೈತಾನನಿಂದ ತಪ್ಪಿಸಿ ಪರಲೋಕ ಸೇರಿಸೋದಿಕ್ಕೆ ಶಕ್ತಿ ಉಳ್ಳಂತದ್ದು ದೇವರ ವಾಕ್ಯ. ಯಾರು ಈ ವಾಕ್ಯವನ್ನು ಓದ್ತಾರೆ ಅವ್ರ ಆತ್ಮಗಳು ರಕ್ಷಿಸಲ್ಪಡ್ತವೆ. ಯಾರು ಈ ವಾಕ್ಯಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸ್ತಾರೆ ಅವರು ನರಕಕ್ಕೆ ಹೋಗೋದಿಲ್ಲ. ನರಕವನ್ನು ತಪ್ಪಿಸಿಕೊಂಡು ಅವ್ರ ಆತ್ಮಗಳನ್ನ ಈ ವಾಕ್ಯವೇ ಕಾಪಾಡಿ ಅವರನ್ನ ಪರಲೋಕ ರಾಜ್ಯಕ್ಕೆ ಸೇರಿಸುತ್ತೆ. ಅದಕ್ಕೆ ನಾವು ವಾಕ್ಯವನ್ನು ಓದಬೇಕು. 2ನೇ ದಿನೊಂದು ನೋಡಿ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನವನ್ನು ನೋಡೋಣ. ಯೋಹಾನನ್ ಬರೆದ ಸುವಾರ್ತೆ 12ನೇ ಅಧ್ಯಾಯ 48ನೇ ವಚನ. ನನ್ನನ್ನು ಲಕ್ಷ್ಯ ಮಾಡದೆ, ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಅದೇ. ಅದು ಯಾವುದೆಂದರೆ ನಾನು ಆಡಿದ ಮಾತು. ಸಾಕು. ಇನ್ನೊಂದು ಮುಖ್ಯವಾದಂತ ವಿಷಯ ಯಾವುದಂದ್ರೆ, ದೇವರ ವಾಕ್ಯವು ಒಂದು ದಿನ ಪ್ರತಿ ಒಬ್ಬರಿಗೂ ತೀರ್ಪು ತೀರಿಸುತ್ತೆ. ದೇವ್ರ ಮಕ್ಕಳೇ, ನಾವೆಲ್ಲ ಸತ್ ಮೇಲೆ ನ್ಯಾಯ ತೀರ್ಪಿಗೆ ದೇವರ ಮುಂದೆ ಹೋಗಿ ನಿಂತಾಗ ದೇವರು ನಾವು ಪರಲೋಕಕ್ಕೆ ಹೋಗ್ಬೇಕ ನರಕಕ್ಕೆ ಹೋಗ್ಬೇಕಂತ ಹೇಗೆ ತೀರ್ಮಾನ ಮಾಡ್ತಾರೆ ಗೊತ್ತಾ? ನೀವು ಅಂಗಡಿಗೆ ಹೋದ್ರೆ ಏನಾದ್ರು ತಗೋಬೇಕಾದ್ರೆ 1 kg ಅಕ್ಕಿ ಕೊಡ್ರಿ ಅಂದ್ರೆ ಏನ್ ಮಾಡ್ತಾರೆ? ತೂಕ ಮಾಡ್ತಾರೆ. ಒಂದ್ ಕಡೆ 1 kg ಕಲ್ಲಿಟ್ಟು ಈ ಕಡೆ ಅಕ್ಕಿನ ಹಾಕ್ತಾರೆ. ಅಷ್ಟೇ ತೂಕ ಬರ್ಬೇಕು, ಕಡಿಮೆ ಬರಬಾರ್ದು. ನಾವು ಸತ್ತು ಪರಲೋಕಕ್ಕೆ ಹೋಗುವಾಗ ನ್ಯಾಯ ತೀರ್ಪಲ್ಲಿ ದೇವರು ನಮ್ಮೆಲ್ಲರನ್ನು ಪರೀಕ್ಷೆ ಮಾಡುವಂತ ಒಂದು ತೂಕ ಯಾವ್ದು ಗೊತ್ತಾ? ವಾಕ್ಯ. ಯಾರ ಜೀವನವು ವಾಕ್ಯದ ಪ್ರಕಾರ ಇರುತ್ತೆ, ಯಾರು ಈ ವಾಕ್ಯವನ್ನ ಓದಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು
ಅದರಂತೆ ಜೀವನ ನಡೆಸಿ ದೇವರ ರಾಜ್ಯದ ಮುಂದೆ ಹೋಗ್ತಾರೋ ಅವರ ಜೀವನವನ್ನು ದೇವರು ನೋಡ್ತಾನೆ. ನೀನು ವಾಕ್ಯದ ಪ್ರಕಾರ ಜೀವಿಸಿದ್ರೋ ಇಲ್ವಾ ಅಂತ. ಈ ವಾಕ್ಯದ ಪ್ರಕಾರ ಬಾಳಿದ್ರೆ ದೇವರು ನಿಮಗೆ ಹೇಳ್ತಾನೆ, ನಿಮಗಾಗಿ ಸಿದ್ಧ ಮಾಡಲ್ಪಟ್ಟಂತ ಪರಲೋಕಕ್ಕೆ ಹೋಗ್ರಿ ಅಂತ. ಯಾರ ಜೀವನ ವಾಕ್ಯದ ಪ್ರಕಾರ ನಡೆದಿರಲಿಲ್ಲವೋ ಅವರೆಲ್ಲರನ್ನ ದೇವರೇನಂತ ಕರೀತಾನ ಗೊತ್ತಾ? ಏನಂತ ಕರೀತಾನ ಗೊತ್ತಾ? ಮತ್ತಾಯನ ಬರೆದ ಸುವಾರ್ತೆ 7:21 ವಚನ, ಗೆಟ್ ಔಟ್ ಅಂತಾನೆ. ಹೋದ್ರಿ ನಾನು ಹೇಳೋದು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ, ನನ್ನನ್ನ ಸ್ವಾಮಿ ಸ್ವಾಮಿ ಅನ್ನೋರು ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಯಾರು ದೇವರ ರಾಜ್ಯಕ್ಕೆ ಸೇರ್ತಾರಂತೆ, ಯಾರು ದೇವರ ಚಿತ್ತವಾದಂತ ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾರೆ, ನಡೀತಾರೆ, ಅವರಿಗೆ ಮಾತ್ರ ಪರಲೋಕ ಸಿಗುತ್ತೆ. ನೀವು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇರ್ಲಿಲ್ವಾ, ನಿಮಗೆ ಪರಲೋಕ ಸಿಗಲ್ಲ. ನಿಮಗೆ ದೇವರ ವಾಕ್ಯವು ದೇವರ ಚಿತ್ತವು ಏನಂತ ತಿಳಿಬೇಕಾದ್ರೆ ದೇವರ ವಾಕ್ಯ ಓದಬೇಕು. ನೀವು ಓದಲೇ ಇಲ್ಲ ಅಂದ್ರೆ ನಿಮಗೆ ಹೇಗೆ ಅರ್ಥ ಆಗುತ್ತೆ ಅದರಲ್ಲಿ ಏನಿದೆ ಅಂತ? ನೀವು ವಾಕ್ಯವನ್ನು ಓದಿದ್ರೆ ಮಾತ್ರ ಅರ್ಥ ಆಗೋದು ಇದರಲ್ಲಿ ಏನಿದೆ, ಹೇಗೆ ಜೀವಿಸ್ಬೇಕಂತ. ನೀವು ಓದ್ಲಿಲ್ಲ ಅಂದ್ರೆ ಹೇಗೆ ಅರ್ಥ ಆಗುತ್ತೆ? ಓದ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಯಾರು ಕರ್ತನೆ ಕರ್ತನೆ ಇಲ್ಲ ಪ್ರಭು ಪ್ರಭು ಅಂತ ಪ್ರತಿ ಒಬ್ರು ದೇವರ ರಾಜ್ಯಕ್ಕೆ ಬರೋದಿಲ್ಲ. ಬರೇ ಆರಾಧನೆ ಮಾಡಿದ್ರೆ ಬರೋದಿಲ್ಲ, ಬರೇ ಪ್ರಾರ್ಥನೆ ಮಾಡಿದ್ರೆ ಬರೋದಿಲ್ಲ. ಆದ್ರೆ ನೀವು ಇವೆಲ್ಲ ಮಾಡ್ತಾ ಅದರ ಜೊತೆಗೆ ವಾಕ್ಯವನ್ನು ಓದಿ ಅರ್ಥ ಮಾಡ್ಕೊಂಡು ಅದರಂತೆ ಜೀವಿಸಿದ್ರೆ ಮಾತ್ರ ನಿಮಗೆ ಪರಲೋಕ ಸಿಗುತ್ತೆ. ಅವತ್ತು ಅನೇಕರು ಬರ್ತಾರೆ, ಏನಂತಾರೆ ನೋಡ್ರಿ, 27ನೇ ವರ್ಷದಿಂದ ಮುಂದೆ ಹೋಗೋಣ. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಇನ್ನೊಂದು ಸಿಂಪಲ್ ವರ್ಡ್ ಹೇಳ್ಬಿಟ್ಟ, ಏನಂದ್ರೆ ಗೆಟ್ ಔಟ್ ಅನ್ಬಿಟ್ಟ. ನಾವೆಲ್ಲರೇನ್ ತಿಳ್ಕೊಂಡ್ವಿ, ದೇವರು ಪ್ರೀತಿ ಸ್ವರೂಪನು, ಕರುಣೆ ಉಳ್ಳವನು, ಏನು ಮಾಡಿದ್ರೂ ಪರಲೋಕ ಕೊಡ್ತಾನೆ ಅಂತ. ಆದ್ರೆ ನೀವು ಭೂಮಿ ಮೇಲೆ ಬದುಕಿರೋವರೆಗೂ ಮಾತ್ರ ಆತನ ಪ್ರೀತಿ ಸ್ವರೂಪನ ಕಾಣಿಸ್ತಾನೆ. ನೀವು ಸತ್ ಮೇಲೆ ಆತನ ಮುಖ ನೋಡಕ್ಕೆ ನಿಮ್ ಕಣ್ಣೆತ್ತಕ್ಕಾಗಲ್ಲ. ತೀರ್ಪು ತೀರಿಸುವಂತ ದೇವರಾತನು ಏನಂದ, ನಿಮ್ಮ ಜೀವನ ವಾಕ್ಯದ ಪ್ರಕಾರ ಎಲ್ಲ ಗೆಟ್ ಔಟ್ ಅಂದ. ಎಲ್ಲಿಗೆ ಹೋಗ್ಬೇಕು? ನರಕಕ್ಕೆ ಹೋಗ್ರಿ ಅಂದ. ಇವತ್ತು ಎಷ್ಟು ಜನ ನಮ್ಮ ಜೀವನದಲ್ಲಿ, ಎಷ್ಟು ಜನ ಇವತ್ತು ವಾಕ್ಯವನ್ನು ನಿಮ್ಮ ಮುಂದೆ ಇಟ್ಟು ಬೈಬಲ್ ಹಿಡ್ಕೊಂಡಿದ್ದೀರಿ? ಈ ಬೈಬಲ್ ಪ್ರಕಾರ ನೀವು ನಡೀತಾ ಇದ್ದಾರೆ? ನಿಮ್ಮ ಜೀವನ ಬೈಬಲ್ ಪ್ರಕಾರ ಇದೆಯಾ ಅಂತ ಒಂದ್ಸಲ ನಿಮ್ಮ ನೀವು ಪರೀಕ್ಷೆ ಮಾಡ್ಕೊಳ್ಳಿ. ಏನ್ ಮಾಡ್ತೀವಿ? ಯಾರಿಗೂ ಧೈರ್ಯ ಇಲ್ಲ. ಯಾಕೆ? ನಾವು ಅದರ ಪ್ರಕಾರ ನಡೀತಾ ಇಲ್ಲ. ಎಷ್ಟು ದುಃಖಕರವಾದಂತ ವಿಷಯ. ನಾವು ದೇವರ ಚಿತ್ತವೇನೆಂದು ಅರಿತು ಅದರ ಪ್ರಕಾರ ನಡಿಬೇಕು. ಸರಿ, ಕೆಲವೊಬ್ರು ಓದ್ತಾರೆ. ಹೇಗೆ ಓದ್ತಾರೆ ಅಂದ್ರೆ ಸೆಲೆಕ್ಟೆಡ್ ರೀಡಿಂಗ್ ಅಷ್ಟೇ. ಹೊಸ ಒಡಂಬಡಿಕೆ ಅಷ್ಟೇ ಓದ್ತಾರೆ. ಹಳೆ ಒಡಂಬಡಿಕೆ ಅಂದ್ರೆ ನಿದ್ದೆ ಬರ್ತೈತೆ, ಅರ್ಥ ಆಗಲ್ಲ ಬ್ರದರ್ ಅಂತ ನಾವು ಓದೋದಿಲ್ಲ, ಬಿಟ್ಬಿಟ್ಟಿನಿ, ಬರೀ ಹೊಸ ಒಡಂಬಡಿಕೆ ಓದ್ತಾರೆ. ಇನ್ನು ಕೆಲವೊಬ್ರು, ನನಗೆ ಯೋಹಾನನ್ ಬರೆದ ಸುವಾರ್ತೆ ಅಂದ್ರೆ ಬಹಳ ಇಷ್ಟ, ಬರೇ ಯೋಹಾನನ್ ಬರೆದ ಸುವಾರ್ತೆ ಓದೋದು. ಕೆಲವೊಬ್ರು ಜ್ಞಾನೋಕ್ತಿಗಳು ಇಷ್ಟ, ಬರೀ ಜ್ಞಾನೋಕ್ತಿಗಳೋದು. ಕೀರ್ತನೆ ಇಷ್ಟ, ಬರೇ ಕೀರ್ತನೆ ಓದೋದು, ಬೇರೆ ಪುಸ್ತಕ ಓದೋದೇ ಇಲ್ಲ. ಅದನ್ನ ಹೇಳ್ತಿದ್ದಲ್ಲ, ಉಪ್ಪಿನಕಾಯಿ ಅಂದ್ರೆ ನಿಮ್ಗೆ ಇಷ್ಟ ಇರ್ಬೋದು, ಆದ್ರೆ ಉಪ್ಪಿನಕಾಯಿ ಇಷ್ಟ ಅಂತ ಹೇಳಿ ಇಡೀ ಊಟದಲ್ಲಿ ಉಪ್ಪಿನಕಾಯಿ ತಿಂತೀರಾ? ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ, ಯಾವ ಮಾತುಗಳು? ಆತನ ಹೇಳುವಂತ ಎಲ್ಲಾ ಒಂದು ಮಾತುಗಳ, ಎಲ್ಲ ಮಾತುಗಳು ವರೆಗೂ ಎಲ್ಲ ಓದ್ಬೇಕು, ಎಲ್ಲ ಅರ್ಥ ಮಾಡ್ಕೋಬೇಕು. ನನಗೆ ಅರ್ಥ ಆಗಲ್ಲ ಅಂದ್ರೆ ಅರ್ಥ ಮಾಡ್ಕೋರಿ. ಯಾಕಂದ್ರೆ ಇಲ್ಲಾಂದ್ರೆ ನಿಮಗೆ ಪರಲೋಕ ರಾಜ್ಯ ಸಿಗಂಗಿಲ್ಲ. ಎಲ್ಲ ಮಾತುಗಳನ್ನ ಯಾಕೆ ಎಷ್ಟು ಒತ್ತಾಯ ಮಾಡಿ ಹೇಳ್ತಾರೆ? ಇನ್ನೊಂದು ಮಾತನ್ನು ಹೇಳ್ಬೇಕಂದ್ರೆ, ಯೇಸು ಕ್ರಿಸ್ತನನ್ನ ಸೈತಾನ ಶೋಧಿಸ್ಲಿಕ್ಕೆ ಬಂದಾಗೂ ಈ ಕಲ್ಲುಗಳನ್ನ ನೀನ್ ರೊಟ್ಟಿ ಮಾಡ್ಕೊಂಡು ತಿನ್ನಂದಾಗ ಯೇಸು ಕ್ರಿಸ್ತನ್ ಏನಂದ? ಮನುಷ್ಯನ ರೊಟ್ಟಿಯಿಂದ ಮಾತ್ರ ಜೀವಿಸೋದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿ ಒಂದು ಮಾತು. ಬರೇ ಮಾತಲ್ಲ, ಪ್ರತಿ ಒಂದು ಮಾತಿಂದ. ಅಂದ್ರೆ ಪ್ರತಿ ಒಂದು ಮಾತು ಮುಖ್ಯ, ಕೆಲವೊಂದು ಮಾತಲ್ಲ. ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಇಷ್ಟ ಬಂದಿದ್ದಷ್ಟೇ ತಗೊಂಡು ಉಳಿದಿದ್ ಬಿಡ್ತಾ ಇದೀವಿ. ಇದೇನು ಹೋಟೆಲ್ ಅಲ್ಲ, ಹೋಗಿ ನಿಮಗೆ ಇಷ್ಟ ಬಂದಿದ್ದು ತಿಂದು ಉಳಿದಿದ್ದೆಲ್ಲ ಬಿಟ್ಟು ಬರಕ್ಕೆ. ಎಲ್ಲ ಓದಬೇಕು, ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಅನೇಕರು ವಾಕ್ಯದಲ್ಲಿ ಮನೆಯಲ್ಲಿ ಬಂಗಾರದ ವಚನ ಅಂತ ಹಾಕೊಂಡಿರ್ತೀವಿ ಗೋಡೆ ಮೇಲೆ.
ಬರೀ ಆಶೀರ್ವಾದಗಳಿರುವಂತ ವಚನಗಳನ್ನ ಹಾಕೊಂತೀವಿ ಹೊರತು ಉಳಿದಿದ್ದು ಯಾವ್ದು ತಲೆ ಕೆಡಿಸ್ಕೊಳ್ಳಲ್ಲ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾನೆ, ಬಂಗಾರದ ವಾಕ್ಯ ಹಾಕೋರಿ. ಇನ್ನೊಂದು, ದೇವರು ನಿಮ್ಮನ್ನ ನಿಮ್ಮ ಮನೆಯವ್ರನ್ನ ಆಶೀರ್ವದಿಸ್ತಾನೆ, ಹಾಕೋರಿ ಅದನ್ನ. ಬಂಗಾರದ ವಾಕ್ಯ ಅಂತ ಹೇಳ್ಕೊಂಡು ಕೆಲವೊಂದು ಮಾತುಗಳನ್ನು ತಗೊಂಡು ಉಳಿದಿದ್ದನ್ನು ಬಿಟ್ವಿ. ಅಂದ್ರೆ ಉಳಿದಿದ್ದೆಲ್ಲ ಬಂಗಾರ ಅಲ್ವಾ? ಅಂದ್ರೆ ಉಳಿದಿದ್ದೆಲ್ಲ ದೇವರ ವಾಕ್ಯ ಅಲ್ವಾ? ಆದಿ ಕಾಂಡದ ಮೊದಲನೇ ಪ್ರಕಟಣೆವರೆಗೂ ಎಲ್ಲಾನು ದೇವರ ವಾಕ್ಯನೇ, ಯಾವುದನ್ನ ಬಿಡಬಾರ್ದು. ಅದಕ್ಕೆ ಪ್ರತಿ ಒಂದು ಮಾತನ್ನಂತ ಹೇಳಿ ದೇವರಷ್ಟು ಒತ್ತಾಯ ಮಾಡಿ ಹೇಳೋದು, ಪ್ರತಿ ಒಂದು ಮಾತು. ಅದು ಇದು ಅಲ್ಲ. ನಿಮ್ಗೊಂದು ಉದಾಹರಣೆ ತೋರಿಸ್ತೀನಿ. ಇವತ್ತು ನಮ್ಮಲ್ಲಿ ಅನೇಕರು, ನಿಮಗೆ ದುಃಖ ಆದ್ರೂ ಪರವಾಗಿಲ್ಲ, ನನಗೆ ಬೈಕೊಂಡ್ರೂ ಪರವಾಗಿಲ್ಲ, ಯಾಕಂದ್ರೆ ಮುಂದೆ ಕ್ಲಾಸಿಲ್ಲ, ನೀವು ಬರಲಿಲ್ಲ ಅಂದ್ರೂ ನನಗೆ ಚಿಂತೆ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಗೆ ಇಷ್ಟ ಬಂದಿದ್ದಷ್ಟೇ ತಗೊಂಡು ಉಳಿದಿದ್ ಬಿಡ್ತೀವಿ. ಇದಕ್ಕೊಂದು ಉದಾಹರಣೆ ತೋರಿಸ್ತೇನೆ ನಿಮ್ಗೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 3ನೇ ವಚನದಿಂದ. ನಿಮಗೆ ಎಲ್ಲರೂ ಚೆನ್ನಾಗಿ ಕೇಳ್ರಿ. ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು. ಏನುಂಟಾಗುತ್ತೆ? ಶುಭ ಉಂಟಾಗುವುದು. ಹಲ್ಲೆಲೂಯಾ. ಏನುಂಟಾಗುತ್ತೆ? ಯಾರಿಗೆ ಖುಷಿ ಇದೆ ಇಲ್ಲ? ಶುಭ ಉಂಟಾಗಿದೆ ಅಂದ್ರೆ ನಿಮಗೆ ಸಂತೋಷ ಅಲ್ವಾ? ದುಃಖ ಇದೆಯಾ? ನಿಮ್ಮ ಊರಲ್ಲಿ ಎಲ್ಲ ಕಡೆ ಶುಭ ಉಂಟಾಗುತ್ತೆ. ಮುಂದೆ ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು. ನಿಮ್ಮ ಪುಟ್ಟಿಗಳಿಗೂ ಕೊಣವಿಗಳಿಗೂ ಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ಯೆಹೋವನು ಮಾಡುವನು, ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ ಆಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಹಲ್ಲೆಲೂಯಾ. ನಾವು ಆಶೀರ್ವಾದಗಳನ್ನೆಲ್ಲ ಕೇಳ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಇವತ್ತು ನಿಮಗೆ ಯಾರಿಗೆ ಮಕ್ಕಳಿಲ್ಲ, ಮಕ್ಕಳು ಕೊಡ್ತಾನೆ. ನಿಮಗೆ ಯಾರಿಗೆ ಆರಾಮಿಲ್ಲ, ದೇವರು ಆರಾಮ್ ಮಾಡ್ತಾನೆ. ಎಲ್ಲ ಒಳ್ಳೇದು. ಇವೆಲ್ಲ ಆಶೀರ್ವಾದಗಳು ಬಹಳ ಚೆನ್ನಾಗಿದ್ದಾವೆ. ನಾವೇನ್ ಮಾಡಿದೀವಿ, ಬರೀ ಬೇಕಾಗಿದ್ದು ತಗೊಂಡು ಉಳಿದಿದ್ ಬಿಟ್ವಿ. ಯಾವ್ದು ಇಂಪಾರ್ಟೆಂಟ್ ಗೊತ್ತಾ? ಇಂಪಾರ್ಟೆಂಟು? ಮೊದಲನೇ ವಚನದಿಂದ ಈಗ ಗೊತ್ತ್ರಿ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಸಾಕು. ಯಾವಾಗ ಈ ಆಶೀರ್ವಾದ ಉಂಟಾಗುತ್ತೆ ಹೇಳಿ? ಈಗ ಸುಮ್ಮನೆ ಚರ್ಚೆಗೆ ಬಂದ್ರಣ. ಯಾವಾಗ ನೀವು ದೇವರ ವಾಕ್ಯದ ಎಲ್ಲಾ ಆಜ್ಞೆಗಳನ್ನ ಕೈಗೊಂಡು ನಡೀತಿರೋ ಆವಾಗ ಈ ಆಶೀರ್ವಾದ. ಅದು ಬೇಡ, ಆಜ್ಞೆಗಳನ್ನ ಪಾಲಿಸೋದು ಬೇಡ, ಆಶೀರ್ವಾದ ಮಾತ್ರ ಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ? ಕನ್ನಡದಲ್ಲಿ ಮಾತಾಡ್ತದೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತದೆ ಎಲ್ಲರಿಗೂ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ವಾಕ್ಯದಲ್ಲಿ ಆಶೀರ್ವಾದ ನಮಗೆ ಯಾರುತ್ತೆ, ಕೊಡ್ರಿ ಬರೀ ಯಾವ್ದು ಬರೋದಿದೆ ಎಲ್ಲ ತಗೊಂಡ್ಬಿಡೋದು. ಯಾವ್ದು ನಾವು ಆಜ್ಞೆಗಳನ್ನು ಪಾಲಿಸ್ಬೇಕು ಅದು ಬೇಡ. ಈ ಆಶೀರ್ವಾದಗಳು ಎಲ್ಲ ನಿಮಗೆ ಬರ್ಬೇಕಾದ್ರೆ ನೀವು ದೇವರ ವಾಕ್ಯದ ಪ್ರಕಾರ ಏನ್ ಮಾಡ್ಬೇಕು? ನಡಿಬೇಕು. ಎಷ್ಟು ಮಂದಿ ನಡೀತಾ ಇದೀವಿ? ದೇವರ ವಾಕ್ಯದ ಪ್ರಕಾರ ನಡಿಲಾರ್ದೆ ಇದ್ದಂತ ನಿಮಗೆ ಆಗ್ಬೇಕು ಆಶೀರ್ವಾದ? ತಂದೆ ಸತ್ತಾಗ ಬರಂಗಿಲ್ಲ, ಮಣ್ ಮಾಡಕ್ ಬರಂಗಿಲ್ಲ, ಆದ್ರೆ ಆಸ್ತಿ ಹಂಚೋಗೋ ಬರುವಂತ ಮಕ್ಕಳ ತರ ಇಂಥವ್ರೆಲ್ಲರೂ. ನಾವು ದೇವರ ವಾಕ್ಯದ ಪ್ರಕಾರ ನಡೆದ್ರೆ ನಿಮ್ಗೆ ಏನ್ ಸಿಗುತ್ತೆ? ವಾಕ್ಯ ಸಿಗುತ್ತೆ. ಯಾಕೆ ಈ ಉದಾಹರಣೆ ಕೊಡ್ತಾ ಇದೀನಿ ಅಂದ್ರೆ, ನಮಗೆ ಇಷ್ಟ ಬಂದಿದ್ದು ತಗೊಂಡು ಯಾವ್ದು ಕಷ್ಟ ಅನ್ಸುತ್ತೆ ಅದನ್ನ ಬಿಡ್ತಾ ಇದೀವಿ ಇವತ್ತು. ಅದಕ್ಕೆ ಆಶೀರ್ವಾದ ಇಲ್ಲ. ಇನ್ನು ಇಲ್ಲೇ ನಿಲ್ಬಾರ್ದ, ನಾವು ಇನ್ನು ಮುಂದೆ ಹೋಗ್ಬೇಕು. ಒಂದು ವೇಳೆ ಸರಿ ನನಗೆ ಆಶೀರ್ವಾದನೂ ಬೇಡ, ಆಜ್ಞೆಗಳನ್ನ ಪಾಲಿಸೋದು ಬೇಡ ಅಂತ ಕೆಲವೊಬ್ರು, ನಿಮಗೇನಾಗುತ್ತೆ ಗೊತ್ತಾ? ಅದೇ ಎಲ್ಲಿಂದ ಅಂದ್ರೆ 15ರಿಂದ ಹೋದ್ರಿ. ಆದರೆ ಎಲ್ಲರೂ ಚೆನ್ನಾಗಿ ಕೇಳ್ಬೇಕು. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಡದೆ ನಾನು ಈಗ ನಿಮಗೆ ಬೋಧಿಸುವ ಆಜ್ಞಾವಿಧಿಗಳನ್ನು ಅನುಸರಿಸದೆ ಹೋದರೆ ಈ ಅಶುಭಗಳು ನಿಮಗೆ ಪ್ರಾಪ್ತವಾಗುವುದು. ಇದು ಓದ್ತೀವ, ಅಶುಭ ಅನ್ನೋದು ಓದ್ತೀವ, ಆಶೀರ್ವಾದ ಓದಿ ಇದನ್ನ ಬಿಟ್ಬಿಟ್ವಿ. ಒಂದು ವೇಳೆ ವಾಕ್ಯದ ಪ್ರಕಾರ ನಡೀಲಿಲ್ಲ ಅಂದ್ರೆ ಏನಾಗುತ್ತೆ? ಏನಾಗ್ತೈತೆ ನೋಡೋಣ ಅಂತ ಅನಿಸ್ತೈತಾ? ಏನಾಗ್ತೈತೋ ನೋಡ್ರಿ. ಈಗ
ನಿಮಗೆ ಹಾ ಊರಲ್ಲಿಯೂ ಅಡವಿಯಲ್ಲಿಯೂ ಅಶುಭ ಉಂಟಾಗುವುದು. ಏನುಂಟಾಗ್ತೈತಿ? ಅಶುಭ. ಯಾರು ವಾಕ್ಯದ ಪ್ರಕಾರ ನಡಿಂಗಲ್ಲಿ ಏನಾಗ್ತೈತಿ? ಶಾಪ ಬರ್ತೈತಿ. ಏನು ಮಾಡಿದ್ರು ಫೇಲೆ. ಮುಂದೆ ನಿಮ್ಮ ಹುಟ್ಟಿಗಳಿಗೂ ಕೊಳವಿಗಳಿಗೂ ಅಶುಭ ಉಂಟಾಗುವುದು. ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನ ಕುರಿಗಳಿಗೂ ಅಶುಭ ಉಂಟಾಗುವುದು. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಅಶುಭ ಉಂಟಾಗುವುದು. ಅರ್ಥ ಏನ್ ಗೊತ್ತಾ? ನಾವು ಒಂದಷ್ಟೇ ನೋಡೋದು, ಯಾವುದು? ಆಶೀರ್ವಾದ ಬರೋದು. ಆಜ್ಞೆಗಳ ಪ್ರಕಾರ ನಡೆದಿಲ್ಲ ಅಂದ್ರೆ ಏನಾಗ್ತೈತಿ? ಇದರ ಬಗ್ಗೆ ಪ್ರಸಂಗಗಳನ್ನು ಕೇಳ್ತೀವ? ಇದಕ್ಕೆ ಎಲ್ಲ ಮಾತುಗಳನ್ನ ಅಂತ ಹೇಳಿದ್ದೆ ಯಾಕಂದ್ರೆ ಎಲ್ಲನೂ ಓದ್ಬೇಕು. ನಮಗಿಷ್ಟ ಬಂದಿದ್ದ ಆಶೀರ್ವಾದಗಳನ್ನ ತಗೊಂಡು ಉಳಿದಿದ್ದು ಬಿಟ್ರೆ ಉಳಿದಿದ್ದು ಯಾರು ತಗೊಂತಾರೆ? ಇಲ್ಲ ನೀವು ಏಸವಂತರಾಗ್ಬಿಡ್ತೀರಿ. ದೇವರ ಮಕ್ಕಳೇ, ವಾಕ್ಯದಲ್ಲಿ ಯಾವುದನ್ನು ಬಿಡಬಾರ್ದು. ಅದು ಒಳ್ಳೇದು ಹೇಳುತ್ತಾ ಕೇಳಿ, ಕೆಟ್ಟದ್ದು ಹೇಳಿದಾಗೂ ನೀವು ಅದನ್ನು ಓದ್ಬೇಕು. ನಾವು ಆಶೀರ್ವಾದಗಳು ಬರ್ತಾವಂದ್ರೆ ಓದ್ತೀವಿ, ಆಜ್ಞೆಗಳ ಪ್ರಕಾರ ನಡೀತೀವಿ. ನಡೆದಿಲ್ಲ ಅಂದ್ರೆ ಆಗುವಂತ ಶಾಪಗಳನ್ನು ಬೈಬಲ್ ಬರೆಸ್ತಾ ಇದೆ. ಸೊ ವಾಕ್ಯದಲ್ಲಿ ಯಾವುದೂ ತೆಗೆಯುವಂಥದ್ದಿಲ್ಲ. ಪ್ರತಿ ಒಂದು ವಾಕ್ಯವು ಬಹಳ ಮುಖ್ಯ. ದಯವಿಟ್ಟು ನೀವು ಗಮನ ಕೊಟ್ಟು ಮನಸ್ಸಿಂದ ಓದಬೇಕು, ಕೇಳಬೇಕು, ಅದರಂತೆ ನಡೀಬೇಕು. ಅಲ್ಲೆಲೂಯಾ. ಓದ್ತಿರೋ ಬೈಬಲ್ ಇವತ್ತಿಂದಾದ್ರು? ಇದರಲ್ಲಿ ಏನಿದೆ? ಇವತ್ತು ಬಹಳಷ್ಟು ಜನ ಓದ್ದವ್ರಿಲ್ಲ ನಮ್ಮಲ್ಲಿ. ಯಾರನ್ನಾದ್ರೂ ನೀವು ಮರ್ಡರ್ ಮಾಡಿ ಬಂದು ಮನೇಲಿ ಕುಂತಿರ್ತೀರ, ಪೊಲೀಸರು ಬಂದು ಹಿಡ್ಕೊಂತಾರೆ. ನೀನ್ ಮರ್ಡರ್ ಮಾಡಿದ್ಯಾ, ಬಾ ನಿನಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದ್ರೆ ಪೊಲೀಸರೇ ನನಗೆ ಮರ್ಡರ್ ಮಾಡೋದು ತಪ್ಪಂತ ನನಗೆ ಗೊತ್ತೇ ಇಲ್ಲ. ಪೊಲೀಸರು ಸುಮ್ಮನೆ ಇರ್ತಾರ? ಮಾಡಿದ್ರೆ ಶಿಕ್ಷೆಗೆ ಹೋಗ್ಬೇಕು. ನಾನು ಓದ್ಲಿಲ್ಲ, ನನಗೆ ಗೊತ್ತಿಲ್ಲ ಮರ್ಡರ್ ಮಾಡಿದ್ರೆ ತಪ್ಪಂತ ನನಗೆ ಸುಮ್ಮನೆ ಇರ್ತಾರ. ತಿಳ್ಕೊಳ್ಳದೆ ಇರೋದು ಯಾರು ತಪ್ಪು? ನಿಂದೆ. ನೀವು ಪರಲೋಕಕ್ಕೆ ಹೋಗಿ ದೇವ್ರಿ ಇದೆಲ್ಲ ಮಾಡ್ಬೇಕಂತ ನನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಓಕೆ ಪರವಾಗಿಲ್ಲ ಅಂತಾರ ತಿಳ್ಕೊಂಡಿದ್ದೀರ? ತಿಳ್ಕೊಳ್ಳದೆ ಇರೋದು ನಿಮ್ ತಪ್ಪು. ಹೋಗ್ಬೇಕಂತಾನೆ. ಅರ್ಥ ಆಯ್ತಾ? ನೀವು ಆ ಕಡೆ ಇಲ್ಲ, ಈ ಕಡೆ ಇಲ್ಲ. ಎಷ್ಟು ಸೀರಿಯಸ್ ಆಗಿ ನೋಡಿ. ಅರ್ಥ ಆಗ್ತಾ ಇದೆಯಾ? ಸರಿ, ಈಗ ಮುಖ್ಯ ಟಾಪಿಕ್ ಯಾವ್ದಂದ್ರೆ ಬೈಬಲ್ ಹೇಗೆ ಓದ್ಬೇಕು. ಬಹಳಷ್ಟು ಜನ ನಮ್ಮಲ್ಲಿ ಅನ್ನೋದ್ರಿಗೆ ಹೇಗೆ ಓದ್ಬೇಕು ಅನ್ನೋದ್ರ ಬಗ್ಗೆ 3 ಮುಖ್ಯವಾದಂತ ವಿಷಯಗಳನ್ನು ನಿಮ್ಗೆ ತಿಳಿಸ್ತೀನಿ. ಅದರಲ್ಲಿ ನೋಡೋಣ. ಯೆಶಾಯನ ಬರೆದ ಗ್ರಂಥ. ಎಲ್ಲರೂ ದಯವಿಟ್ಟು ಬೈಬಲ್ ತೆಗಿರಿ. ಯೆಶಾಯನ ಬರೆದ ಗ್ರಂಥ 28ನೇ ಅಧ್ಯಾಯ 10ನೇ ವಚನ. ಆಜ್ಞೆಯ ಮೇಲೆ ಆಜ್ಞೆ. ಎಲ್ಲರೂ ಚೆನ್ನಾಗಿ ಬೈಬಲ್ ತೆಗೀರಿ ದಯವಿಟ್ಟು. ಬೈಬಲ್ ಯಾರ ಕಡೆ ಇಲ್ಲ, ಪಕ್ಕದವ್ರ ಕಡೆ ಯಾರ ಕಡೆ ಬೈಬಲ್ ಐತೆ ಬೈಬಲ್ ನೋಡ್ರಿ ದಯವಿಟ್ಟು. ಆಜ್ಞೆಯ ಮೇಲೆ ಆಜ್ಞೆ. ಆಜ್ಞೆಯ ಮೇಲೆ ಆಜ್ಞೆ. ಸೂತ್ರದ ಮೇಲೆ ಸೂತ್ರ. ಸೂತ್ರದ ಮೇಲೆ ಸೂತ್ರ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಪ್ರಕಟಿಸುತ್ತಾನಲ್ಲ. ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಹಳೆಯ ಒಡಂಬಡಿಕೆಯಲ್ಲಿ ಸ್ವಲ್ಪ, ಹೊಸ ಒಡಂಬಡಿಕೆಯಲ್ಲಿ ಸ್ವಲ್ಪ, ಕೀರ್ತನೆಯಲ್ಲಿ ಸ್ವಲ್ಪ, ಪ್ರಕಟಣೆಯಲ್ಲಿ ಸ್ವಲ್ಪ, ಆದಿಕಾಂಡದಲ್ಲಿ ಸ್ವಲ್ಪ, ಧರ್ಮೋಪದೇಶ ಕಾಂಡದಲ್ಲಿ ಸ್ವಲ್ಪ, ಹೋಶೇನ್ ಬರೆದ ಗ್ರಂಥದಲ್ಲಿ ಸ್ವಲ್ಪ, ಆಮೋಸನ ಬರೆದ ಗ್ರಂಥದಲ್ಲಿ ಸ್ವಲ್ಪ. ಎಲ್ಲೆಲ್ಲಿ ಸ್ವಲ್ಪ ಇದೆ? ಅಲ್ಲಿ ಸ್ವಲ್ಪ, ಇಲ್ಲಿ ಸ್ವಲ್ಪ. ಎಲ್ಲ ಸ್ವಲ್ಪ ನಾವು ಹುಡುಕಿ ಜೋಡಿಸಿದ್ರೆ ವಾಕ್ಯ ಅರ್ಥ ಆಗುತ್ತೆ. ಹುಡುಕ್ಬೇಕು, ಅದನ್ನ ಓದಿ ಹುಡುಕ್ಬೇಕು. ಬಹಳ ಕಷ್ಟಪಡ್ಬೇಕು. ಸಿಂಪಲ್ ಆಗಿ ಸಿಗುವಂತದ್ದಲ್ಲ ಇದು. ಮ್ಯಾಗಿ ಎಲ್ಲ ತಗೊಂಡ್ ಬಂದು ಬಿಸಿನೀರೆಲ್ಲ ಹಾಕಿದ ಕೂಡಲೇ ತಿನ್ನಕ್ಕೆ. ಅಡಿಗೆ ಇದನ್ನ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ರು ಮಾದೇಪ ಫಸ್ಟಿಗೆ ಗೊತ್ತು. ಎಷ್ಟೋ ಕಷ್ಟಪಟ್ಟು ಅಲ್ಲಿ ಸ್ವಲ್ಪ ತರಕಾರಿ ಸ್ವಲ್ಪ, ರೈಸ್ ಸ್ವಲ್ಪ, ಚಿಕನ್ ಸ್ವಲ್ಪ ಎಲ್ಲ ಕೂಡಿಸಿ ಮಿಕ್ಸ್ ಮಾಡಿ ಕರೆಕ್ಟ್ ಆಗಿ ಸೇರಿಸಿದ್ರೆ ಬರ್ತೈತೆ ಅದು, ಇಲ್ಲಾಂದ್ರೆ ಬರ್ತೈತಾ? ವಾಕ್ಯ ಹೇಳುತ್ತೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಅಂದ್ರೆ ವಾಕ್ಯ ಅನ್ನೋದು ಒಂದೇ ಕಡೆ ಬರೆದಿಲ್ಲ, ಎಲ್ಲಾ ಕಡೆನೂ ದೇವರು ಬರ್ತಿದ್ದಾನೆ. ನಾವೇನ್ ಮಾಡ್ಬೇಕಂದ್ರೆ ಎಲ್ಲಾ ನಾವು ಹುಡುಕಿ ಜೋಡಿಸಿದ್ರೆ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇದಕ್ಕೊಂದು ಉದಾಹರಣೆ ತೋರಿಸ್ತೀನಿ. ನಾವು ಒಂದ್ಸಲ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ನೋಡೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 21ನೇ ವಚನ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 21ನೇ ವಚನ. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು. ಸಾಕು. ಏನಾಗುತ್ತೆ? ಕರ್ತನ ನಾಮವನ್ನು ಹೇಳಿಕೊಳ್ಳುವಂತ ಪ್ರತಿ ಒಬ್ಬರಿಗೆ ಏನಾಗುತ್ತೆ? ರಕ್ಷಣೆ ಹೇಗಾಗುತ್ತೆ? ಈಗ ರಕ್ಷಣೆ ಹೇಗಾಗುತ್ತೆ? ಕರ್ತನ ನಾಮವನ್ನು ಹೇಳಿದರೆ ರಕ್ಷಣೆ ಆಗುತ್ತೆ.
ಇಲ್ಲಿ ಒಂದೇ ವಚನ ಹಿಡ್ಕೊಂಡು ನಾನ್ ಕರ್ತನ ನಾಮದವನ್ನ ಹೇಳ್ತೇನೆ, ನಾನು ಪರಲೋಕಕ್ಕೆ ಹೋಗ್ತೀನಿ ಅಂದ್ರೆ ಆಗುತ್ತಾ? ಇದು ಸ್ವಲ್ಪ ಮಾತ್ರ. 16ನೇ ಅಧ್ಯಾಯಕ್ಕೆ ಹೋಗೋಣ ಈಗ. ಅದೇ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 30ನೇ ವಚನದಿಂದ. ಅಪೊಸ್ತಲ ಕೃತ್ಯಗಳು 16:30. ಮತ್ತು ಅವನನ್ನು ಹೊರಕ್ಕೆ ಕರ್ಕೊಂಡು ಹೋಗಿ, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕು ಎಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು. ಏನ್ ಮಾಡ್ಬೇಕಂತೆ? ಒಂದು ಕಡೆ ಏನಂತ ನೋಡಿದ್ವಿ ಮೊದಲು ಕರ್ತನ ನಾಮ ಹೇಳ್ಕೊಡ್ರಿ ರಕ್ಷಣೆ ಗೊತ್ತಂತೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾನೆ, ಕರ್ತನ ಮೇಲೆ ಏನ್ ಇಡ್ಬೇಕು? ನಂಬಿಕೆ ಇಟ್ಟು ಆವಾಗ ನಿನಗೇನಾಗುತ್ತೆ? ಹಲ್ಲೆಲೂಯಾ. ಈಗ ನಂಬಿಕೆ ಇಟ್ಟರೆ ರಕ್ಷಣೆ ಆಗುತ್ತಾ, ಇಲ್ಲ ಕರ್ತನ ನಾಮವನ್ನು ಹೇಳ್ಕೊಂಡ್ರೆ ರಕ್ಷಣೆ ಆಗುತ್ತಾ? ಎರಡೂ ಮಾಡಿದರೆ ರಕ್ಷಣೆ ಆಗುತ್ತೆ. ಅಂದ್ರೆ ಕರ್ತನ ನಾಮವನ್ನು ಹೇಳಬೇಕು, ನೀವು ಹೇಳುವಂತ ಆ ಕರ್ತನ ಮೇಲೆ ನಿಮಗೆ ನಂಬಿಕೆನೂ ಇರಬೇಕು. ಅಲ್ಲಿ ಸ್ವಲ್ಪ 3ನೇ ಅಧ್ಯಾಯದಲ್ಲಿ ಸ್ವಲ್ಪ, 16ನೇ ಅಧ್ಯಾಯದಲ್ಲಿ ಸ್ವಲ್ಪ, ಇನ್ನೂ ಸ್ವಲ್ಪ ಇದೆ. ಅದು ಯಾವ್ದಂದ್ರೆ ರೋಮಪುರದವರು ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ. ಏನಂತ ನಂಬಬೇಕು? ಒಂದ್ ಕಡೆ ಏನಾದ್ರೆ ಕರ್ತನ ನಾಮವನ್ನು ಹೇಳ್ಕೊಳ್ಳೋರಿಗೆ ರಕ್ಷಣೆ ಆಗುತ್ತೆ, 2 ಕರ್ತನ ನಾಮ ಮೇಲೆ ವಿಶ್ವಾಸ ಇಡೋರಿಗೆ ರಕ್ಷಣೆ ಆಗುತ್ತೆ. ಏನಂತ ನಂಬಿಕೆ ಇಡಬೇಕು? ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು. ಏನಂತ ನಂಬಬೇಕಂದ್ರೆ ಯೇಸುವೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಂಬಿ ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ನೋಡಿದ್ರ, ರಕ್ಷಣೆ ಅಂದ್ರೆ ಒಂದೇ ಹಿಡ್ಕೊಂಡ್ರೆ ಆಗ್ತಿತ್ತ? ಕರ್ತನ ನಾಮವನ್ನು ಹೇಳ್ಕೋಬೇಕು, ಆತನ ಮೇಲೆ ನಂಬಿಕೆ ಇಡಬೇಕು, ಆತನ ಬಾಯಿಂದ ಅರಿಕೆನೂ ಮಾಡಬೇಕು, ಆವಾಗ ರಕ್ಷಣೆ ಆಗುತ್ತೆ. ಅಷ್ಟೇನಾ? ಆ ಕಡೆ ಎಲ್ಲೋ ನೋಡ್ತೀನಿ, ನನ್ ಕಡೆ ನೋಡ್ರಿ. ಅಷ್ಟೇನಾ? ಇಲ್ಲ. ಮತ್ತೆ ಅಪೊಸ್ತಲ ಕೃತ್ಯಗಳ ಕಡೆಗೆ ವಾಪಸ್ ಬರೋಣ. ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯ 19ನೇ ವಚನ. ಆದುದರಿಂದ ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು. ಏನ್ ಮಾಡಬೇಕು? ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಯೇಸುವನ್ನು ಕಳಿಸಿಕೊಡುವನು. ಸಾಕು. ಏನ್ ಮಾಡ್ಬೇಕು ಮುಂದೆ? ಬರೀ ನಂಬಿದ್ರೆ ಸಾಕ? ಪಶ್ಚಾತ್ತಾಪ ಪಡ್ಬೇಕು. ನಾವೆಲ್ಲರೂ ನಾವು ಪಾಪಿಗಳೆಂದು, ನಾವು ಮಾಡಿದಂತ ಪಾಪಗಳಿಗಾಗಿ ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣ ಅರ್ಪಿಸಿದ್ದಾನೆ ಅಂತ ಹೇಳಿ ನಾವು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು, ದುಃಖ ಪಟ್ಟು, ಪಾಪಗಳನ್ನ ಬಿಟ್ಟು ಯೇಸುವಿನ ಕಡೆ ಬಂದು ಪಶ್ಚಾತ್ತಾಪದಿಂದ ಬೇಡಿಕೊಂಡು ನಮ್ಮ ಪಾಪಗಳಿಂದ ಬಿಡುಗಡೆ ಆಗಿ ಪರಿಶುದ್ಧವಾಗಿ ಜೀವಿಸಬೇಕು. ಆವಾಗ ರಕ್ಷಣೆ ಆಗುತ್ತೆ. ನೀವು ಯೇಸುವನ್ನು ನಂಬಿದ್ರೆ ಅಷ್ಟೇ ರಕ್ಷಣೆ ಅಲ್ಲ, ನಿಮ್ಮ ನಂಬಿ ನೀವು ಪಾಪಗಳನ್ನು ಬಿಡಲಿಲ್ಲ ಅಂದ್ರೆ ನಿಮ್ಗೆ ರಕ್ಷಣೆ ಆಗ್ಲಿಲ್ಲ. ಯೇಸುನ ನಂಬಿದ್ರಷ್ಟೇ, ಯೇಸುವೇ ದೇವರು, ಯೇಸುವೆ ಒಬ್ಬನೇ ದೇವರು ಅಂತ ನಂಬಿದ್ರಷ್ಟೇ ರಕ್ಷಣೆ ಅಲ್ಲ. ನೀವು ನಿಮ್ಮ ಪಾಪಗಳನ್ನು ಬಿಡಬೇಕು. ನೀವು ಸುಳ್ಳು ಹೇಳುವುದನ್ನು ಬಿಡಬೇಕು, ವ್ಯಭಿಚಾರ ಮಾಡುವುದನ್ನು ಬಿಡಬೇಕು, ಕೆಟ್ಟತನವನ್ನು ಬಿಡಬೇಕು, ದ್ವೇಷ ಮಾಡುವುದನ್ನು ಬಿಡಬೇಕು, ಕಳ್ಳತನ ಮಾಡೋದನ್ನ ಬಿಡಬೇಕು. ಇವೆಲ್ಲ ಬಿಟ್ರೇನೆ ನಿಮಗೆ ರಕ್ಷಣೆ ಆಗೋದು. ಬರೀ ನಂಬಿದ್ರಷ್ಟೇ ಅಲ್ಲ, ನಾನು ನಂಬ್ತೀನಿ ದೇವರಿಗೆ ಅಂದ್ರೆ ಅಷ್ಟೇ ರಕ್ಷಣೆ ಅಲ್ಲ. ನಿಮ್ಮ ಪಾಪಗಳನ್ನ ಬಿಟ್ಬಿಡ್ರಿ ಇವತ್ತು, ಅದು ಯಾವುದೇ ಇರಲಿ. ಇವತ್ತು ಎಷ್ಟೋ ಜನಕ್ಕೆ ಕೇಳ್ತಾರೆ, ನೀವು ರಕ್ಷಣೆ ಹೊಂದಿದ್ದೀರಾ ಬ್ರದರ್ ಅಂದ್ರೆ, ಹೌದು ಬ್ರದರ್ ರಕ್ಷಣೆ ಹೊಂದಿದ್ದೀನಿ ಅಂತಾರೆ. ಎಲ್ಲರಲ್ಲೇ ನಿಲ್ಲಿಸ್ತಾರೆ. ನಾನ್ ಕೇಳುವಂತ ಪ್ರಶ್ನೆ ಏನ್ ಗೊತ್ತಾ? ನೀವು ರಕ್ಷಣೆ ಹೊಂದಿದ್ದೀರಾ? ನೀವೆಲ್ಲ ರಕ್ಷಣೆ ಹೊಂದಿದ್ದೀರಾ ಇಲ್ವಾ? ಈಗ ಡೌಟ್ ಬರ್ಬೇಕು ಎಲ್ಲರಿಗೂ. ಹೊಂದಿದ್ದೀನಿ ಅಂತಾರೆ. ಈಗ ಒಂದು ಪ್ರಶ್ನೆ ಕೇಳಲಿ, ನೀವು ಪಾಪದಿಂದ ರಕ್ಷಣೆ ಹೊಂದಿದ್ದೀರಾ? ಸಿಟ್ಟಿನಿಂದ ರಕ್ಷಣೆ ಹೊಂದಿದ್ದೀರಾ? ನಿಮ್ಮ ಮನಸ್ಸಲ್ಲಿರುವಂತ ಹೊಟ್ಟೆ ಕಿಚ್ಚಿಂದ ರಕ್ಷಣೆ ಹೊಂದಿದ್ದೀರಾ? ದ್ವೇಷದಿಂದ ರಕ್ಷಣೆ ಹೊಂದಿದ್ದೀರಾ? ಮೋಹ ದೃಷ್ಟಿಯಿಂದ ರಕ್ಷಣೆ ಹೊಂದಿದ್ದೀರಾ? ಬೇರೆಯವರನ್ನ ಬೈಯೋದು ಅದರಿಂದ ರಕ್ಷಣೆ ಹೊಂದಿದ್ದೀರಾ? ಈಗ ಡೌಟ್ ಬರ್ತೈತೆ ನಿಮಗೆ. ನೋಡಿದ್ದೀರಾ? ರಕ್ಷಣೆ ಅಂದ್ರೆ ಬರೀ ಕ್ರಿಸ್ತನ ಮೇಲೆ ನಂಬಿಕೆ ಇಡೋದಲ್ಲ, ನಿಮ್ಮ ಪಾಪಗಳನ್ನ ಬಿಡಬೇಕು. ಬಿಡ್ಲಿಲ್ಲ ಅಂದ್ರೆ ದಯವಿಟ್ಟು ನಿಮಗೆ ಕೇಳ್ಕೊಂತ ಕ್ರಿಸ್ತನ ಹೆಸರಲ್ಲಿ ನಿಮಗೆ ಪರಲೋಕ ಸಿಗಲ್ಲ. ದಯವಿಟ್ಟು ಬಿಟ್ಬಿಡಿ.
ನಾವು ಎಷ್ಟೋ ಪ್ರಸಂಗಗಳನ್ನು ಕೇಳ್ತೀವಿ ಆಶೀರ್ವಾದಗಳ ಬಗ್ಗೆ, ಆದ್ರೆ ಪರಿಶುದ್ಧವಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಪ್ರಸಂಗಗಳನ್ನು ಕೇಳ್ತಾ ಇದೀವಿ. ಪ್ರತಿ ಕ್ರೈಸ್ತವನು ಪರಿಶುದ್ಧವಾಗಿರ್ಬೇಕು. ಒಂದು ಮೀನ ನೀರಿಗಾಗಿ ಹೇಗ್ ಸಾಯ್ತಾಯ್ತೋ, ಪ್ರತಿ ಕ್ರೈಸ್ತವನು ಪರಿಶುದ್ಧವಾಗಿರ್ಲಿಕ್ಕೆ ಸಾಯ್ಬೇಕು. ಪರಿಶುದ್ಧವಾಗಿ ನಾವು ಜೀವಿಸಬೇಕು. ನಮ್ಮ ಆಲೋಚನೆಗಳು ಪರಿಶುದ್ಧವಾಗಿರ್ಬೇಕು, ನಮ್ಮ ಮಾತುಗಳು ಪರಿಶುದ್ಧವಾಗಿರ್ಬೇಕು, ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳು ಪರಿಶುದ್ಧವಾಗಿರ್ಬೇಕು. ಯಾವುದರಲ್ಲಿ ಪಾಪ ಇರುತ್ತೆ ಅದನ್ನ ಮಾಡೋದ್ರಿಂದ ನಿಮಗೆ ಲಾಭ ಆದ್ರೂ ಪರವಾಗಿಲ್ಲ, ಬಿಟ್ಬಿಡಿ ಅದನ್ನ, ಬೇಡ. ಪಾಪದಿಂದ ನಮ್ಮ ಮನಸ್ಸು ಮಲಿನಗೊಳ್ಳೋದು ಬೇಡ. ಪಾಪಗಳನ್ನು ಬಿಟ್ಟು ಬಿಡ್ಬೇಕು. ನೀವು ಪಾಪಗಳನ್ನು ಬಿಟ್ಟು ಪಶ್ಚಾತ್ತಾಪ ಪಡ್ಲಿಲ್ಲ ಅಂದ್ರೆ ರಕ್ಷಣೆ ಆಗಲ್ಲ. ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಇವತ್ತು ಅನೇಕರು ಯೇಸುವೇ ನಿಜವಾದಂತ ದೇವರು ನಂಬಿದ್ರೆ ಆಗ್ಬಿಡುತ್ತೆ ಅಂತಿಕೊಂಡಿದ್ದಾರೆ. ಅಲ್ಲ, ನೀವು ಪಾಪಗಳನ್ನು ಬಿಡ್ಲಿಲ್ಲ ಅಂದ್ರೆ ಹೇಗೆ ರಕ್ಷಣೆ ಆಗುತ್ತೆ ನಿಮಗೆ? ಯಾರು ಕೊಡ್ತಾರೆ ನಿಮಗೆ ರಕ್ಷಣೆ? ರಕ್ಷಣೆ ಅಂದ್ರೆ ಕರ್ತನ ನಾಮ ಹೆಸರನ್ನು ಹೇಳಿಕೊಡ್ಬೇಕು, 2 ನಂಬಬೇಕು, ಅರಿಕೆ ಮಾಡಬೇಕು, ಪಶ್ಚಾತ್ತಾಪ ಪಡಬೇಕು. ಆವಾಗ ರಕ್ಷಣೆ ಆಗುತ್ತೆ. ಅಲ್ಲೇ ನಿಂತೈತಾ? ಮುಂದೆ ಇದೆ. ಇದು ತೆಗೆಯೋ ಅವಶ್ಯಕತೆ ಎಲ್ಲ ಎಲ್ಲರಿಗೂ ಗೊತ್ತಿದೆ. ಮಾರ್ಕು 16:16 ಏನು? ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಸಾಕು. ನಂಬಿ ಅಲ್ಲೇ ನಿಂತರೆ ಸಾಕ? ಇಲ್ಲ, ಮುಂದೆ ಏನ್ ಬರ್ಬೇಕು? ನೀವು ನಂಬಿರೋ ದೇವರ ಮೇಲೆ ನಂಬಿಕೆಯಿಂದ ನೀವೇನ್ ತಗೋಬೇಕು? ದೀಕ್ಷಾ ಸ್ನಾನ ತಗೋಬೇಕು. ತಂದೆ ಕುಮಾರ ಪವಿತ್ರಾತ್ಮನ ಮಧ್ಯದಲ್ಲಿ ನೀವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ಆವಾಗ ನಿಮ್ಗೆ ರಕ್ಷಣೆ ಆಗುತ್ತೆ. ನೋಡಿದ್ರೆ ರಕ್ಷಣೆ ಅಂದ್ರೆ ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂದ್ರೆ ಹೇಗಿದೆ ವಾಕ್ಯ ಅಂತ. ಅಲ್ಲೆಲ್ಲೂಯ್ಯ. ಎಷ್ಟು ಮಂದಿಗೆ ಅರ್ಥ ಆಗ್ತದೆ? ಒಂದ್ಸಲ ಕೈ ಐತ್ರಿ, ಯಾಕಂದ್ರೆ ನೀವು ನೋಡೋ ಸೀರಿಯಸ್ ಇಂದ ನನಗೇನು ಅರ್ಥ ಆಗಲ್ಲ. ವೆರಿ ಗುಡ್. ಅರ್ಥ ಆಗ್ತಾ ಇದೆ ಅಲ್ಲ? ಬೋರ್ ಆಗ್ತಾ ಇದೆ? ಎಷ್ಟು ಮಂದಿಗೆ ಬೋರ್ ಆಗ್ತಾ ಇದೆ? ವೆರಿ ಗುಡ್. ಅವ್ರಿಗೆ ಕನ್ನಡ ಬರಂಗಿಲ್ಲ. ನಮಗೆ ಸ್ತೋತ್ರವಾಗ್ಲಿ. ನಾವು ಮುಂದೆ ಹೋಗೋಣ. ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಅಂದ್ರ ನೀವು ವಾಕ್ಯ ಓದುವಾಗ ಒಂದೇ ವಾಕ್ಯ ಹಿಡ್ಕೋಬಾರ್ದು, ಎಲ್ಲಾನು ಹುಡುಕ್ಬೇಕು. ಎಲ್ಲಾ ಹುಡುಕಿ ಆವಾಗ ನಾವು ಅರ್ಥ ಆಗುತ್ತೆ. ಇಲ್ಲೇ ನಿಂತರೆ ಸಾಕ? ನಾನು ಈಗ ದೀಕ್ಷಾ ಸ್ನಾನ ತಗೊಂಡಿದ್ದೀನಿ. ಇವತ್ತು ನಾನು ಈ ಪ್ರಸಂಗ ಸಿದ್ಧ ಮಾಡುವಾಗ ಒಂದು ಪ್ರಶ್ನೆ ಹಾಕೊಂಡೆ ನನಗೆ. ಏನಂದ್ರೆ ಎಂತ ಪ್ರಶ್ನೆ ಗೊತ್ತಾ? ಇವತ್ತು ನಮ್ಮಲ್ಲಿ ಅನೇಕರು, ಒಂದು ಬ್ರದರ್ ಮಾತಾಡುವಾಗ ಅಂದ, ನೀವು ರಕ್ಷಣೆ ಹೊಂದಿದ್ರು ಬ್ರದರ್? ರಕ್ಷಣೆ ಹೊಂದಿದ್ದೀನಿ ಅಂದ್ರು. ಆದ್ರೆ ಅವ್ರು ಕುಡಿತಾ ಇದ್ರು, ಎಲ್ಲಾನು ಮಾಡ್ತಾ ಇದ್ರು. ನಾನ್ದೆ ನೀವು ರಕ್ಷಣೆ ಹೊಂದಿದ್ದೀನಿ ಅಂತೀಯಾ? ದೀಕ್ಷಾ ಸ್ನಾನ ತಗೊಂಡಿಯಾ? ಮತ್ತೆ ಯಾಕೆ ಇಂಥವೆಲ್ಲ ಮಾಡ್ತೀಯಾ ಅಂದೆ. ಇಲ್ಲ, ನಾವು ನಂಬಿ ದೀಕ್ಷೆ ತಗೊಂಡ್ರೆ ಸಾಕು, ನಾವು ಏನ್ ಪಾಪ ಮಾಡಿದ್ರು ದೇವ್ರು ತನ್ನ ಕೃಪೆಯಿಂದ ಕ್ಷಮಿಸಿ ನಮಗೆ ಪರಲೋಕ ಕೊಡ್ತಾನೆ ಅಂತ. ಅವಾಗ ನನಗೆ ಒಂದು ಪ್ರಶ್ನೆ ಉಂಟಾಯ್ತು. ಏನಂದ್ರೆ, ಕ್ಯಾನ್ ವಿ ಲೂಸ್ ಅವರ್ ಸ್ಯಾಲ್ವೇಷನ್ ಅಂತ? ನಾವು ರಕ್ಷಣೆನ ಕಳ್ಕೋಬಹುದಾ ಅನ್ನೋ ಒಂದು ಪ್ರಶ್ನೆ ಬಂತು. ಹೋದೆ ಮನೆಗೆ. ಇಡೀ ರಾತ್ರಿ ಬೆಳಗ್ಗೆ 3 ಗಂಟೆವರೆಗೂ ಕುಂತು ಹುಡುಕ್ದೆ. ಎಲ್ಲ ಎಲ್ಲಿಂದ? ಆದಿ ಕಾಂಡದಿಂದ ಪ್ರಕಟಣೆವರೆಗೆಲ್ಲ ಹುಡುಕ್ತೆ. ಏನ್ ಗೊತ್ತಾ? ರಕ್ಷಣೆನ ನಾವು ಕಳ್ಕೋಬಹುದಾ ಅಂತ. ನಿಮಗೇನ್ ಅನ್ಸುತ್ತೆ? ವಾಕ್ಯ ನೋಡೋಣ. ಕೊರಿಂಥಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನ. ಒಂದ್ಸಲ ಮೈಕ್ ಇಟ್ಕೊಂಡು ಆದ ಕಾರಣ ಎಲ್ಲರೂ ಚೆನ್ನಾಗಿ ಕೇಳಿ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ರಕ್ಷಿಸಲ್ಪಟ್ಟಿದ್ದೇನೆ ಅಂತ ನೆನೆಸ್ಕೊಳ್ಳುವಂತ ಪ್ರತಿಯೊಬ್ರು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಏನಾಗ್ಬೇಕಂತೆ? ತಿರುಗಿ ಬೀಳದಂತೆ. ನೀವು ದೇವರನ್ನ ನಂಬಿ ದೀಕ್ಷಾ ಸ್ನಾನ ತಗೊಂಡು ರಕ್ಷಿಸಲ್ಪಟ್ರು, ನೀವು ತಿರುಗಿ ವಾಪಸ್ಸು ಪಾಪಕ್ಕೆ ಹೋಗಿ ಪಾಪದಲ್ಲಿ ಜೀವಿಸಿ ದೇವರನ್ನ ಬಿಟ್ಬಿಟ್ರೆ ನಿಮಗೆ ಯಾಕೆ ಕೊಡಬೇಕು ದೇವರ ಪರಲೋಕ ರಾಜ್ಯ? ನೀವು ದೇವ್ರನ್ನ ನಂಬಿದ್ದೀನಿ ಅಂತ ಹೇಳ್ಕೊಂಡು ಬಂದು ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ದೇವರನ್ನ ಬಿಟ್ಟು ಪಾಪಕ್ಕೆ ಹೋಗಿ ಕುಡಿದು ತಿಂದು ಮಜಾ ಮಾಡ್ತಾ ಎಲ್ಲಾ ಲೋಕದಲ್ಲಿ ಪಾಪದಲ್ಲಿ ಬಿದ್ದ ಮೇಲೆ ದೇವರನ್ನ ಬಿಟ್ಟು ನಿಮ್ಗಾಗಿ ನೀವು ಜೀವಿಸಿದ್ರೆ ನೀವು ಸತ್ತ ಮೇಲೆ ಪರಲೋಕ ರಾಜ್ಯನ ದೇವರು ಯಾಕೆ ಕೊಡಬೇಕು? ನಿಂತವನು ಬಿಟ್ಟೆ ಏನ್ ಮಾಡ್ಬೇಕಂತೆ? ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಗೊತ್ತಾ? ಯಾಕೆ ಹೇಳಿ? ಮಾರ್ಕ ನೋಡಿದ ಸುವಾರ್ತೆ 10:12, ಸುವಾರ್ತೆ 10, ಮಾರ್ಕ ನೋಡಿದ ಸುವಾರ್ತೆ 13 ಅದನ್ನ. ಆದರೆ ಕಡೆಯವರೆಗೂ ತಾಳುವವನೇ ರಕ್ಷಣೆ ಹೊಂದುವನು. ಸಾಕು. ಬರೀ ನಂಬಿ ದೀಕ್ಷಾ ಸ್ನಾನ ತಗೊಂಡ್ರಲ್ಲ, ದೀಕ್ಷಾ ಸ್ನಾನ ತಗೊಂಡ ಮೇಲೆ ನೀವು ಕಡೆಯವರೆಗೂ ಅಂದ್ರೆ ನೀವು ಸಾಯೋವರೆಗೂ ಇಲ್ಲ ಕ್ರಿಸ್ತನು ಬರೋವರೆಗೂ ನೀವು ಆ ರಕ್ಷಣೆಯಲ್ಲಿ ಮುಂದೆ ಹೋಗ್ಬೇಕು. ಬಿಡಬಾರ್ದು ಆ ರಕ್ಷಣೆ ಮಾರ್ಗವನ್ನ. ಆ ರಕ್ಷಣೆ ಮಾರ್ಗದಿಂದ ನೀವು ನಿಂತವರು ಬೀಳದಂತೆ ನೋಡ್ಕೋಬೇಕು. ಯಾಕಂದ್ರೆ ದೇವರನ್ನ ನಂಬಿದ ಮೇಲೆ ಅನೇಕ ಕಷ್ಟಗಳು ಬರ್ತವೆ,
ಅನೇಕ ದುಃಖಗಳು ಬರ್ತವೆ. ಮನೆಯಿಂದ ಹೊರಗಾಗ್ತಾರೆ, ಬೈತಾರೆ, ಹೊಡಿತಾರೆ, ಸಾಯಿಸ್ಲಿಕ್ಕೆ ಬರ್ತಾರೆ, ಎಲ್ಲ ತರವಾದಂತ ಮಾನಸಿಕವಾದಂತ ವೇದನೆಗಳನ್ನು ಕೊಡ್ತಾರೆ. ಆದ್ರೆ ನೀವು ಯಾವುದರಲ್ಲೂ ಬೀಳಬಾರ್ದು. ನಿಂತೇ ಇರ್ಬೇಕು. ನೀವು ಕಡೆಯವರೆಗೂ ಹಂಗೆ ತಾಳಿದ್ರೆ ಆವಾಗ ನಿಮ್ಗೇನ್ ಸಿಗುತ್ತೆ? ರಕ್ಷಣೆ ಸಿಗುತ್ತೆ. ಒಂದ್ ವೇಳೆ ನೀವು ದೀಕ್ಷೆ ಸ್ನಾನ ತಗೊಂಡ್ಮೇಲೇನು ನೀವು ತಿರುಗಿ ಹೋಗಿ ಪಾಪಕ್ಕೆ ಸೇರಿದ್ರೆ ನಿಮಗೆ ಪರಲೋಕ ಸಿಗೋದಿಲ್ಲ. ನಾನ್ ಹೇಳೋದಂದ್ರೆ ವಾಕ್ಯ ನೋಡೋಣ ಒಂದ್ಸಲ. ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಅದಕ್ಕಿಂತ ಮುಂಚೆ ಒಂದ್ಸಲ ಹಿಬ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ನೋಡ್ರಿ. ಹಿಬ್ರಿದವರು ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ ನೋಡೋಣ. ಹಿಬ್ರಿದವ್ರಿಗೆ ಬರೆದ ಪತ್ರಿಕೆ 3:6. ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ನಾವು ನಮ್ಮ ಧೈರ್ಯವನ್ನು, ನಮ್ಮ ನಿರೀಕ್ಷೆಯಿಂದುಂಟಾಗುವ ಉತ್ಸಾಹವನ್ನು ಕಡೇ ತನಕ ದೃಢವಾಗಿ ಹಿಡಿದುಕೊಂಡಿರುವವರಾದರೆ ಏನ್ ಮಾಡ್ಬೇಕಂತೆ? ಎಲ್ಲಿವರೆಗೂ? ಕಡೆವರೆಗೂ ಏನ್ ಮಾಡ್ಬೇಕು? ದೃಢವಾಗಿ ಹಿಡ್ಕೊಂಡಿರ್ಬೇಕು. ಆ ರಕ್ಷಣೆಯನ್ನು ಬಿಡಬಾರ್ದು. ಅದನ್ನ ಬಿಡಿಸ್ಲಿಕ್ಕೆ ಸೈತಾನನು ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾನೆ. ಆದ್ರೆ ನೀವು ಹೊಂದಿರುವಂತ ರಕ್ಷಣೆಯನ್ನು ಮಾತ್ರ ಎಲ್ಲಿವರೆಗೂ ಬಿಡಬಾರ್ದು? ಕಡೆವರೆಗೂ. ಅದು ನೀವು ಸಾಯೋವರೆಗೂ ಇಲ್ಲ ಕ್ರಿಸ್ತನ್ ಬರೋವರೆಗೂ ಕಡೆವರೆಗೂ ಏನ್ ಮಾಡ್ಬಾರ್ದು? ಬಿಡಬೇಡ್ರಿ. ಅವ್ರು ಸಾಯಿಸ್ಲಿ. ಯಾಕಂದ್ರೆ ದೇಹ ಸಾಯಕ್ಕಿಂತ, ನರಕದಲ್ಲಿ ಆತ್ಮ ಸಾಯಕ್ಕಿಂತ ಈ ದೇಹ ಸಾಯೋದು ಒಳ್ಳೇದೆ. ಮನೆಯಿಂದವ್ರು ಹಾಕ್ತಾರೋ ಹಾಕ್ಲಿ, ಆದ್ರೆ ದೇವರ ರಾಜ್ಯನ ಕಳ್ಕೋಬೇಡ್ರಿ. ಯಾಕಂದ್ರೆ ದೇವರ ರಾಜ್ಯ ಒಂದ್ಸಲ ಕಳ್ಕೊಂಡ್ರೆ ತಿರುಗಿ ಪಡೆಯೋದಕ್ಕೆ ಸೆಕೆಂಡ್ ಚಾನ್ಸ್ ಅನ್ನೋದಿಲ್ಲ. ಮತ್ತೆ ಒಂದೇ ಅವಕಾಶ ಇರೋದು. ಈಗ ಪೇತ್ರ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ ನೋಡೋಣ, 20ನೇ ವಚನ. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಏನಂತೆ? ಅವ್ರ ಅಂತ್ಯಸ್ಥಿತಿ, ಯಾರು ರಕ್ಷಣೆ ಹೊಂದಿ ಬಿಟ್ಟು ವಾಪಸ್ ಲೋಕಕ್ಕೆ ಹೋಗ್ತಾರೆ ಅವ್ರ ಅಂತ್ಯಸ್ಥಿತಿ ಹೇಗಿರುತ್ತೆ? ಮೊದಲಿಗಿಂತ ಕೆಟ್ಟದಾಗಿರುತ್ತೆ. ನೀವು ದೇವರನ್ನ ನಂಬಿ ದೇವರನ್ನ ಬಿಟ್ಟು ವಾಪಸ್ ಲೋಕದಲ್ಲಿ ಹೋಗೋದಕ್ಕಿಂತ ನೀವು ದೇವರನ್ನ ನಂಬಲಾರ್ದೇ ಇದ್ದಿದ್ರೆ ನಿಮ್ಗೆ ಒಳ್ಳೇದಾಗ್ತಿತ್ತು. ಬಿಡಬೇಡ್ರಿ. ಇವತ್ತು ಎಷ್ಟು ಜನ ರಕ್ಷಣೆ ಹೊಂದಿದ, ಎಷ್ಟು ಜನ ದೇವರನ್ನು ಬಿಟ್ಟು ಹೋಗ್ಲಿಲ್ಲ. ನಿಮ್ಮ ಸಭೆಗಳನ್ನೇ ನೋಡಿದ್ರೆ 10 ವರ್ಷಗಳ ಹಿಂದೆ ಇದ್ದಂತ ವಿಶ್ವಾಸಿಗಳು ಇವತ್ತು ನಮ್ಮ ಸಭೆಗಳಿಗೆ ಬರ್ತಾ ಇಲ್ಲ. ಏನಾಗಿದೆ ಅವ್ರಿಗೆ? ಬಹಳಷ್ಟು ಜನ ದೇವರನ್ನು ಬಿಟ್ಟು ವಾಪಸ್ ಹೋಗ್ಬಿಟ್ಟಿದ್ದಾರೆ. ಮಕ್ಕಳೇ, ನಾವು ನಮ್ಮ ವಿಶ್ವಾಸಿಗಳಿಗೆ, ಎಲ್ಲಾ ಸಭಾಪಾಲಕರಿಗೆ ಕ್ರಿಸ್ತನ ಹೆಸರಲ್ಲಿ ನಾನ್ ಮಾಡ್ಕೊಳ್ಳುವಂತ ವಿನಂತಿ ಏನಂದ್ರೆ, ನಾವು ಅವ್ರನ್ನ ಕಡೆಯವರೆಗೂ ತಾಳುವುದಕ್ಕೆ ನಾವು ಅವ್ರನ್ನ ಪ್ರೋತ್ಸಾಹಿಸ್ಬೇಕು. ಯಾಕಂದ್ರೆ ರಕ್ಷಣೆವರೆಗೂ ಬರ್ತೀವಿ, ದೀಕ್ಷೆ ಸ್ನಾನ ಕೊಡ್ತೀವಿ. ದೀಕ್ಷೆ ಸ್ನಾನ ಕೊಟ್ಟ ಮೇಲೆ ನಾನು ಇಷ್ಟು ಆತ್ಮಗಳನ್ನು ಗೆದ್ದಿದ್ದೀನಿ ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಆ ಆತ್ಮಗಳು ಕಡೆಯವರೆಗೂ ನಿಂತಿಲ್ಲ ಅಂದ್ರೆ ಎಷ್ಟು ಆತ್ಮಗಳನ್ನು ಗೆದ್ದಿದ್ದೀವಿ? ಆ ಆತ್ಮಗಳು ಕಡೆಯವರೆಗೂ ನಿಂತಿಲ್ಲ ಅಂದ್ರೆ ಎಷ್ಟು ಆತ್ಮಗಳನ್ನು ನಾವು ಗೆದ್ದೀವಿ? ಮಕ್ಕಳಿಗೆ ಜನ್ಮ ಕೊಟ್ಟು ರೋಡ್ ಮೇಲೆ ಹಾಕ್ತೀವಿ ನಾವು. ಆ ಮಕ್ಕಳು ಬೆಳೆದು ತಮ್ಮಷ್ಟಕ್ಕೆ ತಾವು ಜೀವನ ಮಾಡೋವರೆಗೂ ನಾವು ಕೈ ಹಿಡ್ಕೊಂಡಿರ್ತೀವಿ. ಆತ್ಮಗಳು ಹಾಗೆ ರಕ್ಷಣೆ ಹೊಂದಿದ ಪ್ರತಿಯೊಬ್ಬರನ್ನ ದೀಕ್ಷೆ ಸ್ನಾನ ಕೊಟ್ಟು ಬಿಡಬೇಡ್ರಿ. ಅವ್ರನ್ನ ದೀಕ್ಷೆ ಸ್ನಾನ ಕೊಟ್ಟು ಬಿಡಬೇಡ್ರಿ. ಅವ್ರ ಕಡೆಯವರೆಗೂ ತಾಳೋವರೆಗೂ ನೀವು ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ, ಸಹಾಯ ಮಾಡ್ರಿ. ಇಲ್ಲಾಂದ್ರೆ ಅವ್ರ ಆತ್ಮಗಳನ್ನು ಕಳ್ಕೊಂಡ್ರೆ ಅದಕ್ಕೆ ಜವಾಬ್ದಾರಿಗಳು ನೀವೇ ಆಗ್ತೀರಿ. ಅವ್ರನ್ನ ರಕ್ಷಣೆ ತರೋದಕ್ಕಿಂತ ಹಂಗೆ ಬಿಟ್ಟಿದ್ರೆ ಅವ್ರಿಗೆ ಒಳ್ಳೇದಾಗ್ತಿತ್ತು. ಮೇ ಬಿ ಅವ್ರ ಮನಸ್ಸಾಕ್ಷಿಯಿಂದ ದೇವರನ್ನ ಕನಿಕರ ತೋರಿಸ್ತಿದ್ವಿ ನಾವು. ಆದ್ರೆ ನೀವು ರಕ್ಷಣೆ ತಗೊಂಡ್ಬಂದು ತಿರುಗಿ ವಾಪಸ್ ಲೋಕಕ್ಕೆ ಕಳಿಸ್ಬೇಡ್ರಿ ಅವ್ರನ್ನ. ದಯವಿಟ್ಟು ರಕ್ಷಣೆ ಹೊಂದಿದಂತ ಪ್ರತಿಯೊಂದು ವಿಶ್ವಾಸಿ ಮೇಲೆ ನೀವು ಸ್ವಲ್ಪ ಗಮನ ಕೊಟ್ಟು ಅವ್ರಿಗೆ ಕಡೆಯವರೆಗೂ ನೀವು ಇರ್ಬೇಕಮ್ಮ. ಕಷ್ಟ ಬಂದ್ರೂ ಪರವಾಗಿಲ್ಲ, ದುಃಖ ಬಂದ್ರೂ ಪರವಾಗಿಲ್ಲ, ದೇವರನ್ನ ಮಾತ್ರ ಬಿಡಬೇಡ ಅಂತ ದಯವಿಟ್ಟು ಅವ್ರಿಗೆ ಕಳಿಸ್ತೇವೆ. ಅವ್ರಿಗಂತ ಕಲ್ಸ್ಕೊಡೋದ್ರಿಂದ ಅವ್ರು ಕಡೆಯವರೆಗಿದ್ರು ಮಾತ್ರ ರಕ್ಷಣೆ ಹೊಂತಾರೆ. ಈಗ ನಾವು ಕಡೆಯವರೆಗೂ ತಾಳ್ಬೇಕು. ಆವಾಗ ನಮಗೇನಾಗುತ್ತೆ? ಏನ್ ರಕ್ಷಣೆ ಹೇಗಾಗುತ್ತೆ ಹೇಳಿ? ಈಗ ಮೊದಲನೇದೇನು? ಕರ್ತನ ನಾಮವನ್ನು ಹೇಳಿಕೊಂಡ್ರೆ ರಕ್ಷಣೆ ಆಗುತ್ತೆ. 2 ನಂಬಿಕೆ ಹೇಳಬೇಕು, 3 ಅರಿಕೆ ಮಾಡಬೇಕು, 4 ಪಶ್ಚಾತ್ತಾಪ ಪಡಬೇಕು, 5 ದೀಕ್ಷೆ ಸ್ನಾನ ಮಾಡಬೇಕು, 6 ಕಡೆಯವರೆಗೂ ತಾಳಬೇಕು. ಆವಾಗ ಏನಾಗುತ್ತೆ? ಆವಾಗ ಪರಲೋಕ ಸಿಗುತ್ತೆ. ನೋಡಿದ್ರಿ? ಎಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ಯಾಕೆ ಇವತ್ತು ಅನೇಕರು ದೇವರನ್ನು ಬಿಟ್ಟು ಹೋಗ್ತಾರೆ ಅಂದ್ರೆ, ಒಂದು, ಲೋಕದ ಮೇಲೆ, ಲೋಕದಲ್ಲಿ ಸಿಗುವಂತ ಸುಖನ ಹುಡುಕೊಂಡು ಹೋಗ್ತಾರೆ ಕೆಲವರು. ಯೇಸು ಕ್ರಿಸ್ತನ್ ಮಾತಾಡುವಾಗ ಹೇಳ್ದ, ಒಂದು ವ್ಯಕ್ತಿ 2 ಯಜಮಾನಿಗಳಿಗೆ ಸೇವೆ ಸಲ್ಲಿಸ್ಲಿಕ್ಕೆ ಆಗಲ್ಲ ಅಂತ. ಒಂದು ಯಜಮಾನನು ದೇವರಾಗಿದ್ದರೆ ಇನ್ನೊಂದು ಯಜಮಾನನ್ ಯಾರು? ದುಡ್ಡು.
ಇವತ್ತು ಶ್ರಮೆಗಳಿಗೆ ಕಷ್ಟಗಳಿಗೆ ಬೀಳಲಾರದೆ ಇರುವಂತ ಅನೇಕ ವಿಶ್ವಾಸಿಗಳು ಸುಖಕ್ಕೆ ಬಿದ್ದೋಗ್ತಾ ಇದ್ದಾರೆ. ಇವತ್ತು ಕಷ್ಟಗಳಿಗೆ ದುಃಖಗಳಿಗೆ ಬೀಳಲಾರ್ದಂತ ಅನೇಕ ವಿಶ್ವಾಸಿಗಳು ಸುಖಕ್ಕೆ ಬಿದ್ದೋಗ್ತಾ ಇದ್ದಾರೆ. ನೀವು ಒಂದು ₹1,00,00,000 ಲಾಟ್ರಿ ಬಂದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಈಗಿರೋ ವಿಶ್ವಾಸ ಇರುತ್ತಾ? ನಾನು ಸೇವೆಗೆ ಹೋಗಂಗಿಲ್ಲ, ಬೇರೆಯವರಿಗೆ ದುಡ್ಡು ಕೊಟ್ಟು ಸೇವೆ ಕಳಿಸಿ, ನಾನು ಮಾತ್ರ ಮನೆಯಲ್ಲಿ ಮಲ್ಕೊಂಡ್ಬಿಡ್ತೇನೆ. ಕಷ್ಟದಲ್ಲಿರುವಂತ ನಂಬಿಕೆಯಿಂದ ದುಡ್ಡು ಬಂದಾಗ ಬಹಳಷ್ಟು ಜನ ವಿಶ್ವಾಸನ ಕಳ್ಕೊಂತಾ ಇದ್ದಾರೆ. ದುಡ್ಡಿನ ಮೇಲೆ ಆಸೆ ಇಟ್ಕೋಬೇಡ್ರಿ, ದುಡ್ಡಿನ ಮೇಲೆ ಆಸೆ ಇಟ್ಕೋಬೇಡ್ರಿ. ದೇವ್ರ ಕರ್ತನ ಚಿತ್ತವಾದ್ರೆ ಅದು ನಿಮಗೆ ಬಂದೇ ಬರುತ್ತೆ. ನಿಮಗಾಗಿ ಭೂಮಿ ಆಕಾಶಗಳನ್ನ, ಗಿಡಗಳನ್ನ, ಎಲ್ಲಾ ತರದ ಹಣ್ಣುಗಳನ್ನ, ಈ ತರಕಾರಿನ ಎಲ್ಲಾ ಕೊಟ್ಟಂತ ದೇವರಿಗೆ ನಿಮಗೆ ಅದು ಕೊಡ್ಬೇಕಂತ ಗೊತ್ತಿಲ್ವಾ? ಅದನ್ನು ಕೊಡ್ತಾನೆ. ದೇವರ ಮೇಲಿರುವಂತ ಅಪನಂಬಿಕೆಯಿಂದ ನೀವು ನಿಮಗಾಗಿ ನಿಮ್ಮನ್ನೇ ಹುಡುಕೊಂತ ಹೋಗ್ಬೇಡ್ರಿ. ದೇವರೇ ನಿನ್ ಚಿತ್ತವಾದ್ರೆ ಬರ್ಲಿ, ಇಲ್ಲಾಂದ್ರೆ ಇಲ್ಲ. ಕಷ್ಟಪಟ್ಟು ದುಡಿಯೋಣ. ಅನೇಕ ವಿಷಯಗಳಿದ್ದಾವೆ ಲೋಕದ ಮೇಲೆ, ಅನೇಕ ವಿಷಯಗಳಿಂದ ಅನೇಕರು ವಾಪಸ್ ಹೋಗ್ತಾರೆ. ಆದ್ರೆ ಅದೆಲ್ಲ ನೋಡ್ಲಿಕ್ಕೆ ಸಮಯ ಇಲ್ಲ. ಆದ್ರೆ ನಾವು ಮುಂದೆ ಹೋಗೋಣ ವಾಕ್ಯಕ್ಕೆ. ಈಗ ಮುಂದೆ ಮೊದಲನೇದು ಏನು, ಅಲ್ಲಿ ಸ್ವಲ್ಪ ಎರಡನೇದು ನೋಡೋಣ. ಈಗ ಎರಡನೇದೇನಂದ್ರೆ, ವಾಕ್ಯದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ಯಾವಾಗ್ಲೂ ಗಮನದಲ್ಲಿ ಇಟ್ಕೋಬೇಕು. ಬದಲಾವಣೆಗಳನ್ನ ಅಂದ್ರೆ ಟೈಮ್ ಫ್ಯಾಕ್ಟರ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೋಬೇಕು. ಕೆಲವೊಂದು ವಿಷಯಗಳನ್ನ ಹೇಗೆ ಸ್ವಲ್ಪ ಜಲ್ದಿ ಓದೋಣ. ಈಗ ನೀವು ಜಲ್ದಿ ವಾಕ್ಯವನ್ನು ನೋಡ್ರಿ, ದಯವಿಟ್ಟು ನೋಡ್ರಿ ಎಲ್ಲರೂ. ಆದಿಕಾಂಡ 2ನೇ 16ನೇ ವಚನದಿಂದ 16-17. ಆದಿಕಾಂಡ 2:16-17. ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಆ ಹಣ್ಣು ತಿಂದಾಗ ಏನಾಗುತ್ತೆ? ಆ ಹಣ್ಣು ತಿಂದಾಗ ಸಾಯ್ತಾರೆ. ತಿನ್ಲಿಲ್ಲ ಅಂದ್ರ ಎಷ್ಟು ವರ್ಷ ಬಾಳ್ತಾರ? ಎಷ್ಟು ವರ್ಷ? ಶಾಶ್ವತವಾಗಿ. ಅಂದ್ರೆ ಅರ್ಥ ಏನಂದ್ರೆ, ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ಮರಣ ಇಲ್ಲದೆ ಉಂಟು ಮಾಡ್ದ. ಅವರಿಗೆ ಮರಣ ಅನ್ನೋದಿರ್ಲಿಲ್ಲ, ಶಾಶ್ವತವಾಗಿರೋ ತರ ದೇವರು ಮಾಡ್ದ. ಆದ್ರೆ ಮನುಷ್ಯನು ಪಾಪ ಮಾಡ್ದ, ಹಣ್ಣು ತಿಂದ. ಅವಾಗ ಏನಾಯ್ತು? ಮನುಷ್ಯನಿಗೆ ಏನಾಯ್ತು? ಸಾವನ್ನೋದು ಬಂತು. ಅವಾಗ ದೇವರು ಶಾಶ್ವತವಾಗಿದ್ದಂತ ಮನುಷ್ಯನಿಗೆ ಆಯುಷ್ ಕಾಲವನ್ನ ನಿರ್ಣಯ ಮಾಡಿ ಇಟ್ಟ, ಆಯುಷ್ ಕಾಲ ಕೊಟ್ಟ. ಎಷ್ಟು ಆಯುಷ್ ಕಾಲ ಕೊಟ್ಟ ಅಂದ್ರೆ 1,000 ವರ್ಷ ಕೊಟ್ಟ. ಎಷ್ಟು ವರ್ಷ? ಇವತ್ತು ನಮ್ಗೆ 20 ವರ್ಷ ಬಾಳದ ಕಷ್ಟ, ಯಾಕರ ಹುಟ್ಟಿದಂತಾರೆ ಎಲ್ಲರೂ. ಆದ್ರೆ ಆವಾಗಿನ ಕಾಲದಲ್ಲಿ ಎಷ್ಟು ವರ್ಷ ಬಾಳ್ತಿದ್ರು? 1,000 ವರ್ಷ. ಬೈಬಲಲ್ಲಿ ಅತಿ ಹೆಚ್ಚಿನ ದಿನ ಉಳಿದಂತ ವ್ಯಕ್ತಿ ಯಾರು ಹೇಳಿ? 5ನೇ 27ನೇ ವಚನ. ಅತಿ ಹೆಚ್ಚಿನ ವರ್ಷ ಬಾಳದಂತ ವ್ಯಕ್ತಿ ಯಾರು? ಹೋದ್ರಿ, ಎಷ್ಟು ವರ್ಷ ಅದು? ಹೋದ್ ಲೆಮೆಕನು ಹುಟ್ಟಿದ ಮೇಲೆ ಮೆತೂಷೆಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 792 ವರ್ಷ ಬದುಕಿದನು. ಅವನು ಒಟ್ಟು 969 ವರ್ಷ ಬದುಕಿ ಸತ್ತನು. ಅಬ್ಬಾ, ಎಷ್ಟು ವರ್ಷ ರೀ? 100 ವರ್ಷನಾ? 20-30 ವರ್ಷಕ್ಕೆ ಸಾಕಾಗ್ಬಿಟ್ಟೈತೆ ನಮ್ಗೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನ್ ನರ್ಕಕ್ಕೆ ಹೋಗ್ತೀವಿ ಅಂತ ಹಂಗೂ ಮಾಡಕ್ ಆಗಂಗಿಲ್ಲ. ಯಾವಾಗ ಸಾಯ್ತೇನೆ ಅಂತ ಕಾಯ್ತಾ ಇರ್ತೀವಿ. ಎಷ್ಟು ವರ್ಷ? 969 ವರ್ಷ. ಅಂದ್ರೆ ಅಪ್ರಾಕ್ಸಿಮೇಟ್ಲಿ 1,000 ವರ್ಷ ಅವರೇಜ್ ಆಗಿ ಬಾಳ್ತಾ ಇದ್ರು ಅವತ್ತು. ಆದಾಮನ ಎಷ್ಟು ವರ್ಷ ಬಾಳ್ದ? ನೋವನ್ ಎಷ್ಟು ವರ್ಷ ಬಾಳ್ದ? ಸರಿ, ಆಲ್ಮೋಸ್ಟ್ ಎಲ್ಲರೂ 950 ವರ್ಷ, 900 ವರ್ಷ ಬಾಳ್ತಾ ಇದ್ದಾರೆ. ಅಂದ್ರೆ ಮನುಷ್ಯನ ಆಯುಷ್ಕಾಲ ದೇವರು ಎಷ್ಟು ಮಾಡ್ದ? 1,000 ವರ್ಷ ಮಾಡ್ದ. ಆದ್ರೆ ಈ 1,000 ವರ್ಷಗಳಲ್ಲಿ ಮನುಷ್ಯನ ಆಲೋಚನೆಗಳು, ಕ್ರಿಯೆಗಳು ಯಾವ ತರ ಇದ್ವು ಅಂದ್ರೆ, 6ನೇ ಅಧ್ಯಾಯ ನೋಡೋಣ. ಈಗ 6ನೇ ಅಧ್ಯಾಯ 3ನೇ ವಚನ ನೋಡಿ. ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದ್ದರಿಂದ, ಮನುಷ್ಯರೆಲ್ಲರೂ ಭ್ರಷ್ಟರಾದ್ದರಿಂದ, ಮರ್ತ್ಯರೇ, ಅವರ ಆಯುಷ್ಯವು 120 ವರ್ಷವಾಗಲಿ ಅಂದನು. ಎಷ್ಟು ವರ್ಷ ಮಾಡ್ದ ಈಗ ದೇವರು? 1,000 ವರ್ಷ ಶಾಶ್ವತವಾಗಿ ಮಾಡ್ದ. ಪಾಪ ಮಾಡಿದ್ರು 1,000 ವರ್ಷ ಮಾಡ್ದ, ಮತ್ತೆ ಪಾಪದಲ್ಲಿದ್ರು. ಈಗ ಎಷ್ಟು ವರ್ಷ ಮಾಡ್ದ? ಅಷ್ಟು ಬೇಡ, 120 ವರ್ಷ ಸಾಕಂದ.
ಆದ್ರೂ 120 ವರ್ಷದಲ್ಲಾದ್ರೂ ಸರಿಯಾಗಿ ಬಾಳ್ತಾ ಇದ್ದಾನೆ ಅಂದ್ರೆ ಇಲ್ಲ. ಅದಕ್ಕೆ ದೇವ್ರು ಮತ್ತೆ ಮನ್ಸು ಬದಲಾಯಿಸ್ಕೊಂಡ, ಇಷ್ಟು ಬೇಡ ಇವ್ರಿಗೆ. ಕೀರ್ತನೆ 90ನೇ ಅಧ್ಯಾಯ 10ನೇ ವಚನ. ನಮ್ಮ ಆಯುಷ್ಕಾಲವು 70 ಎಷ್ಟು ವರ್ಷ ಈಗ? 70 ವರ್ಷ. ಎಲ್ಲಿಂದ ಎಲ್ಲಿಗೆ ಬಂದ್ವಲ್ಲ, ಎಲ್ಲಿಂದ ಎಲ್ಲಿಗೆ ಬಂದ್ಬಿಟ್ಟು 70 ವರ್ಷ. ಬಲ ಹೆಚ್ಚಿದ್ರೆ ಜಿಮ್ಮಿಗೆ ಹೋಗ್ತಾ ಎಲ್ಲ ಮಾಡ್ತಾ ಇದ್ರೆ 80. ಇನ್ನೊಂದು 10 ವರ್ಷ ಜಾಸ್ತಿ ಬಾಳ್ಬೋದು. 80 ವರ್ಷ. ಎಷ್ಟು ವರ್ಷ ಐತಿ ಈಗ? ಎಲ್ಲಿ ಶಾಶ್ವತವಾಗಿದ್ವಿ 1000 ವರ್ಷ, 120 ವರ್ಷ, ಕೊನೆಗೆ ಬಂದು ಇಲ್ಲಿ ಬಿದ್ವಿ. ಹೋಗ್ಲಿ, ಇಷ್ಟಾದ್ರೂ ಸರಿಯಾಗಿ ಬಾಳ್ತಾ ಇದಾರ ಅಂದ್ರೆ ಇಲ್ಲ. ಅದಕ್ಕೆ ಯಾಕೋಬನ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ಯಾಕೋಬನ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದ ಹೋಗುವ ಅಭಿಯಂತಿದ್ದೀರಿ. ಸಾಕು. ಈಗ ಎಷ್ಟಾಯ್ತ್ರಿ ಮನುಷ್ಯರ ಆಯುಷ್ಕಾಲ? ಈಗ ಯಾವಾಗ ಹುಡ್ತಾನೋ ಗೊತ್ತಿಲ್ಲ, ಯಾವಾಗ ಸಾಯ್ತಾನೋ ಗೊತ್ತಿಲ್ಲ, ಹುಟ್ಟಿದ್ದು ಗೊತ್ತಿಲ್ಲ, ಸತ್ತಿದ್ದು ಗೊತ್ತಿಲ್ಲ. ಬರೀ ಮನೆಗೆ ಹೋದಾಗ ಫೋಟೋಲ್ ಕಾಣಿಸ್ತಾನಷ್ಟೆ. ಮನುಷ್ಯರ ಆಯುಷ್ಕಾಲ ನೋಡಿದ್ರಿ, ಬದಲಾವಣೆಗಳನ್ನು ನೋಡ್ರಿ. ಶಾಶ್ವತವಾಗಿ ಸೃಷ್ಟಿ ಮಾಡ್ದ, ಪಾಪ ಮಾಡಿದಾಗ 1000 ವರ್ಷ ಆಯ್ತು, ಆಮೇಲೆ 120 ವರ್ಷ ಮಾಡ್ದ, ಆಮೇಲೆ 70 ವರ್ಷಕ್ಕೆ ಬಂತು, ಕಡೆಗೆ ಇಷ್ಟು ಬೇಡ ಯಾವಾಗಾದ್ರೆ ಸಾಯಿ. ಮನುಷ್ಯರ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಸ್ವಲ್ಪ ಹೊತ್ತು ಕಾಣಿಸ್ತಾರೆ, ಸ್ವಲ್ಪ ಹೊತ್ತು ಸತ್ತೋಗ್ಬಿಡ್ತಾರೆ, ಯಾವಾಗ ಹುಡ್ತಾರೋ ಗೊತ್ತಿಲ್ಲ. ಈಗ ನೋಡಿದ್ರ ಹಲ್ಲೆಲೂಯಾ, ಬದಲಾವಣೆಗಳನ್ನು ನೋಡ್ರಿ. ಈಗ ಇನ್ನೊಂದು ಮುಖ್ಯವಾದಂತ ನೋಡೋಣ. ಇದನ್ನ ಎಕ್ಸಾಂಪಲ್. ಈಗ ಮತ್ತೆ ವಾಪಸ್ ಆದಿಕಾಂಡಕ್ಕೆ ಹೋಗೋಣ. ನಿಮ್ಗೆ ಅಲ್ಲಿಂದ ಬರಬೇಕು. ಆದಿಕಾಂಡ 4ನೇ ಅಧ್ಯಾಯ 1ನೇ ವಚನದಿಂದ. 2ನೇದು ಕಾಣಿಕೆ ವಿಷಯದಲ್ಲಿ ನೋಡೋಣ. ನಾವು ಕೊಡ್ತೀವಿ ಅರ್ಪಣೆಗಳನ್ನ, ನಾವು ಕಾಣಿಕೆ ಕೊಡ್ತೀವಲ್ಲ, ಕಾಣಿಕೆ ವಿಷಯದಲ್ಲಿ ದೇವರೇನಾದ್ರೂ ಬದಲಾವಣೆಗಳನ್ನು ತನ್ನ ಅಂತ ನೋಡೋಣ ಒಂದ್ಸಲ. ಆದಿಕಾಂಡ 4ನೇ ಅಧ್ಯಾಯ 1ನೇ ವಚನದಿಂದ. ಆ ಪುರುಷನು ತನ್ನ ಹೆಂಡತಿಯಾದ ಹವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯನನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನ ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಏಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನ ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನ ಹೋಮ ಮಾಡಿದನು. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಸಾಕು. ಈಗ ಇಲ್ಲಿ ಮೊದಲನೇ ವ್ಯಕ್ತಿಗಳ ಮೊದಲನೇ ಮಕ್ಕಳು ಯಾರೋ? ಕಯ್ಯನು ಹೇಬೇಲು. ಒಬ್ನು ವ್ಯವಸಾಯ ಮಾಡ್ತಾ ಇದ್ದೀನಿ, ಒಬ್ನು ಕುರಿನ ಕಾಯ್ತಾ ಇದ್ದ. ಇಬ್ರು ದೇವರಿಗೆ ಕೊಡ್ಬೇಕಂತ ಹೇಳಿ ಅರ್ಪಣೆಗಳನ್ನ ತಗೊಂಡ್ ಬಂದ್ರು. ಕಯ್ಯನನ್ನು ತನ್ನ ವ್ಯವಸಾಯದಿಂದ ಸ್ವಲ್ಪ ತಗೊಂಡ್ ಬಂದ, ಏಬೇಲನು ತನ್ನ ಕುರಿಗಳಲ್ಲಿ ಯಾವುದೋ ಒಂದು ತಗೊಂಡ್ ಬಂದ. ದೇವರಿಗೆ ಯಾರ ಅರ್ಪಣೆ ಮೆಚ್ಚುಗೆ ಆಯ್ತು? ಹೇಬೇಲಂದು. ಕಯ್ಯನ ಅರ್ಪಣೆ ದೇವರಿಗೆ ಆವಾಗಿನ ಕಾಲದಲ್ಲಿ ದೇವರು ಎಷ್ಟು ಕೊಡ್ತಾ ಇದ್ದೀರಿ ಅನ್ನೋದಕ್ಕಿಂತ ಹೇಗೆ ಕೊಡ್ತಾ ಇದ್ದೀರಿ ಅನ್ನೋದನ್ನ ಜಾಸ್ತಿ ನೋಡ್ದ ದೇವರು. ಇಲ್ಲಿ ಎಷ್ಟು ಕೊಡ್ತಾ ಇದ್ದೀರ ಅಂತಲ್ಲ, ಕಯ್ಯನನ್ನು ಎಷ್ಟು ಕೊಟ್ಟ? ಮೇ ಬಿ ಕಯ್ಯನನ್ನು ಹೇಬೇಲಿಗಿಂತ ಜಾಸ್ತಿ ಕೊಟ್ಟಿರ್ಬೋದು, ಆದ್ರೆ ಕೊಡುವಾಗ ಅವರ ಮನಸ್ಸು ಸರಿ ಇರಲಿಲ್ಲ. ಹೇಬೇಲನ್ನು ಕೊಡುವಾಗ ತನ್ನ ಮನಸ್ಸನ್ನು ಪೂರ್ತಿಯಾಗಿ ದೇವರಿಗೆ ಸಂತೋಷವಾಗಿ ಕೊಟ್ಟ. ಕಯ್ಯನನ್ನು ಮನಸ್ಸು ಪೂರ್ತಿಯಾಗಿ ಕೊಡ್ಲಿಲ್ಲ, ಕೊಡ್ಬೇಕಲ್ಲ ಅನ್ನೋ ತರ ಕೊಟ್ಟ. ದೇವರು ಆದಿ ಕಾಲದಲ್ಲಿ ಮನುಷ್ಯರು ಅರ್ಪಣೆಗಳನ್ನು ಕೊಡುವಾಗ ನೀವು ಎಷ್ಟು ಕೊಡ್ತಾ ಇದ್ದೀರ ಅಂತಲ್ಲ, ಹೇಗೆ ಕೊಡ್ತಾ ಇದ್ದೀರಿ ಅನ್ನೋದನ್ನ ನೋಡ್ದ. ನಿಮ್ಮ ಮನಸ್ಸು ಹೇಗಿದೆ ಕೊಡುವಾಗ? ನೀವು ಸಂತೋಷದಿಂದ ಕೊಡ್ತಾ ಇದ್ದೀರಾ, ಇಲ್ಲ ಮನಸ್ಸಲ್ಲಿ ಬೈಕೊಂಡು ಕೊಡ್ತಾ ಇದ್ದೀರಾ? ನೀವು ಎಷ್ಟು ಕೊಡ್ತಾ ಇದ್ದೀರಂತಲ್ಲ, ಹೇಗ್ ಕೊಡ್ತಾ ಇದ್ದೀರಿ ನೋಡ್ರಿ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕೊಡ್ಬೇಡ್ರಿ. ಬೇರೆಯವರು ಒತ್ತಾಯ ಮಾಡ್ತಾರೆ ಅಂತ ಕೊಟ್ರೆ ಅದು ದೇವರಿಗೆ ಮಹಿಮೆ ತರೋದಿಲ್ಲ. ಮೊದಲನೇ ಅರ್ಪಣೆ. ಇಲ್ಲಿ ಏನಾದ್ರು ಇಷ್ಟೇ ಕೊಡ್ಬೇಕಂತ ಏನಾದ್ರು ದೇವರು ಹೇಳಿದ್ನಾ? ಇಲ್ಲ. ಈಗ ನೋಡೋಣ ಲೇವಿಯ ಕಾಂಡ. ಲೇವಿಕಾಂಡ ಅಂದ್ರೆ ಯಾಜಕ ಕಾಂಡ 27ನೇ ಅಧ್ಯಾಯ 30ನೇ ವಚನ. ಯಾಜಕ ಕಾಂಡ 27ನೇ ಅಧ್ಯಾಯ 30ನೇ ವಚನ. ಹೊಲದ
ಬೆಳೆಯಾಗಲಿ, ಹಾ ತೋಟದ ಹಣ್ಣುಗಳಾಗಲಿ, ಹಾ ಭೂಮಿಯಿಂದುಂಟಾದ ಹ್ಮ್ ಎಲ್ಲ ಆದಾಯದಲ್ಲಿ ಹಾ 10ನೇ ಪಾಲು ಯೆಹೋವನದಾಗಿರಬೇಕು. ಎಷ್ಟನೇ ಪಾಲ್ ದೇವ್ರದಾಗಿರ್ಬೇಕು? ಏಬೇಲನ್ ಕೊಟ್ಟಾಗ ಏನು ಹೇಳಿಲ್ಲ ಇಷ್ಟೇ ಕೊಡ್ಬೇಕಂತ. ಆದ್ರೆ ದೇವರು ಇಸ್ರಾಯೇಲ್ ಕಡೆ ಬಂದಾಗ 10ನೇ ಭಾಗ ದೇವರಿಗೆ ಸಲ್ಲಿದ್ದು ದೇವರಿಗೆ ಕೊಡ್ಬೇಕು ಅಂದ. ಇದನ್ನೇನಂತ ಕರಿತೀವಿ ನಾವು? ಏನಂತ ಕರಿತೀವಿ? ದಶಮ ಭಾಗ ಅಂತ. ಸ್ಯಾಲ್ರಿ ಬಂದ್ ಕೂಡ್ಲೆ ಫಸ್ಟ್ 20,000 ಬಂತ 2,000 ತೆಗಿತೀವಿ, ಇದು ದೇವರಿಗೆ, ಇದು ನನಗೆ ಅಂತ ಕೊಡ್ತೀವಲ್ಲ ನಾವು. ಮನಬಲ್ ಬಹಳ ಜನ ದಶಮ ಭಾಗವನ್ನ ಕೊಡ್ತೀವಿ. ಒಳ್ಳೇದು. ಇಷ್ಟೇ ಸಾಕ? ಇವತ್ತು ಬಹಳ ಜನ ದೇವರ ಸೇವೆಗೆ ಹೆಚ್ಚಿಗೆ ಕೊಡ್ರಿ ಅಂದ್ರೆ ನಾನು ದಶಮ ಭಾಗ ಕೊಟ್ಟಿನಿ ಸಾಕಲ್ಲ, ಮತ್ತೆ ಜಾಸ್ತಿ ಕೊಟ್ರೆ ನನಗೇನು ಉಳಿತೈತೆ ಅಂತಾರೆ. ದೇವರು ಈ ಅರ್ಪಣೆಯಲ್ಲಿ ಏನಾದ್ರೂ ಬದಲಾವಣೆ ತನ್ನ ಅಂತ ನೋಡಿದ್ರೆ ತಗೊಂಡ್ ಬಂದ. ಈಗ ನಾವು ದಶಮ ಭಾಗ ಕೊಡ್ಬೇಕಂದ್ರೆ ಇಲ್ಲ. ನಾವು ಪೂರ್ತಿ ಹೇಳಿದ್ಮೇಲೆ ನೀವು ಶಾಕ್ ಕೊಡ್ರಿ, ಮತ್ತೆ ನೀವು ಈಗ ಶಾಕ್ ಆಗ್ಬೇಡ್ರಿ. ದಶಮ ಭಾಗ ಕೊಡ್ಬೇಕಂದ್ರೆ ಬೇಕಾಗಿಲ್ಲ. ಮತ್ತೆ ಎಷ್ಟು ಕೊಡ್ಬೇಕು? ಈಗ ನೋಡ್ರಿ 2ನೇ ಕೊರಿಂಥಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 6ನೇ ವಚನ. ಕೊರಿಂಥಿಗೆ ಬರೆದ 2ನೇ ಪತ್ರಿಕೆ 9ನೇ ಅಧ್ಯಾಯ 6, 7ನೇ ವಚನ. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು, ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳಿದುಕೊಳ್ಳಿರಿ. ಅಂದ್ರೆ ಎಷ್ಟು ಕೊಡ್ಬೇಕೀಗ? ಸ್ವಲ್ಪ ಕೊಟ್ರೆ ಸ್ವಲ್ಪನೇ ಬರ್ತೈತಿ, ಹೆಚ್ಚಿಗೆ ಕೊಟ್ರೆ ಜಾಸ್ತಿ ಬರ್ತೈತಿ. ಮುಂದೆ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ 10ನೇ ಭಾಗ ಅಲ್ಲ, ಬರೇ ದಶಮ ಭಾಗ ಅಂದ್ರೆ ಅಷ್ಟೇ ಕೊಡ್ಬೇಕಂತಲ್ಲ, ನಿಮ್ಮ ಮನಸ್ಸಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಅದು 10 ಅಲ್ಲ, ನಿಮಗೆ 50 ಕೊಡ್ಬೇಕನ್ನಿಸ್ತಾ ಕೊಟ್ಬಿಡಿ, 80 ಕೊಡ್ಬೇಕನ್ನಿಸ್ತಾ ಕೊಡಿ, 90 ಕೊಡ್ಬೇಕನ್ನಿಸ್ತಾ ಕೊಡಿ, 100 ಕೊಡ್ಬೇಕನ್ನಿಸ್ತಾ ಕೊಟ್ಬಿಡಿ. 10ಕ್ಕೆ ನಿಲ್ಬೇಡ್ರಿ ಅಲ್ಲೇ. ಇವತ್ತು ದಶಮ ಭಾಗ ಕೊಡ್ಬೇಕಂತ ದೇವರು ಹೇಳ್ದ, ನಾನು ಅಷ್ಟೇ ಕೊಡ್ತೀನಿ, ಜಾಸ್ತಿಯಾಗಿ ಕೊಡ್ಬೇಕಂತ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ. ನೀವು 10ನೇ ಭಾಗ ಕಡೆ ನಿಲ್ಬೇಡ್ರಿ, ಅದಕ್ಕಿಂತ ಮೀರಿ ಕೊಡ್ಬೇಕು. ಹೊಸ ಒಡಂಬಡಿಕೆಯಲ್ಲಿರೋ ಸಭೆ 10ನೇ ಭಾಗಕ್ಕೆ ನಿಲ್ಬಾರ್ದು, ಅದನ್ನ ಮೀರಿ ನೀವು ದೇವರ ಸೇವೆಗೆ ಹೆಚ್ಚಿಗೆ ಕೊಡ್ಬೇಕು. ನಿಮ್ಮ ಮನಸ್ಸಲ್ಲಿ ನೀವು ನಿರ್ಣಯ ತಗೊಳ್ಳಿ ಎಷ್ಟು ಕೊಡ್ಬೇಕಂತ. 10 ಕೊಡ್ಬೇಕಂದ್ರೆ ಕೊಡ್ರಿ, ಆದ್ರೆ ಅಲ್ಲೇ ನಿಲ್ಬೇಡ್ರಿ, ಅದಕ್ಕಿಂತ ಹೆಚ್ಚಿಗೆ ಕೊಡ್ಬೇಕು ನಿಮ್ಮ ಮನಸ್ಸೇ ಆದಷ್ಟು. ಒಂದು ಉದಾಹರಣೆ ತೋರಿಸ್ತೀನಿ. ಒಂದು ಸಭೆಯವ್ರು ಕೊಟ್ರು, ಅದನ್ನ ನೋಡಿ ನಮಗೆ ನಾಚಿಕೆ ತಗೋಬೇಕು. ನೋಡೋಣ, ಕೊರಿಂಥಿಗೆ ಬರೆದ ಅದೇ 2ನೇ ಪತ್ರಿಕೆ 8ನೇ ಅಧ್ಯಾಯಕ್ಕೆ ಬರೋಣ. ಎಲ್ಲರೂ ದಯವಿಟ್ಟು ಬೈಬಲ್ ತೆಗೆರಿ. ಕೊರಿಂಥಿಗೆ ಬರೆದ 2ನೇ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಿಂದ. ಸಹೋದರರೇ, ಮೆಕೆದೋನಿಯದ ಸಭೆಗಳಲ್ಲಿ, ಯಾವ ಸಭೆ? ಮಾಸಿದೋನಿಯಲ್ಲಿರುವಂತ ಸಭೆ. ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆಯನ್ನು ತಾಳುವವರಾದರು. ಎಂತ ಸಭೆ ರೀ ಇದು? ಸ್ವಲ್ಪ ಹಿಂಸೆ ಆದ ಕೂಡಲೇ ಓಡೋಗುವಂತ ಸಭೆನಾ? ತಾಳುವಂತ ಸಭೆ, ಬಹಳ ಒಳ್ಳೆಂತ ಸಭೆ. ಮುಂದೆ ಮತ್ತು ವಿಪರೀತವಾದ ಬಡತನದಲ್ಲಿ. ಎಂತ ಬಡತನ ರೀ ಇವ್ರದ್ದು? ಬಡವರು ಅಂತ ಹೇಳಿದ್ರೆ ಏನೋ ಸ್ವಲ್ಪ ಪರವಾಗಿಲ್ಲ. ವಿಪರೀತವಾದಂತದಂದ್ರೆ ಹಾಕೊಳ್ಳಿಕ್ ಬಟ್ಟೆ ಇಲ್ಲ, ತಿನ್ನಕ್ಕೆ ಊಟ ಇಲ್ಲ. ಒಂದು ಹೊತ್ತು ಇದ್ರೆ ಇನ್ನೊಂದು ಹೊತ್ತು ತಿನ್ನಕ್ಕೆ ಊಟ ಇಲ್ಲ ಅವ್ರ ಕಡೆ. ಒಂದು ಡ್ರೆಸ್ ಹಾಕೊಂಡ್ರೆ ಇದನ್ನು ಒಗಿಬೇಕಂದ್ರೆ ಬೇರೆ ಯಾವುದೂ ಇಲ್ಲ, ಅದನ್ನು ಒಗೆದು ಅದನ್ನೇ ಹಾಕೊಳ್ಳೋಷ್ಟು. ಎಷ್ಟು ವಿಪರೀತವಾದಂತ ಬಡತನ. ನಮ್ಮಲ್ಲಿ ಅಂತ ಬಡವರು ಯಾರು ಇಲ್ಲ. ಗಂಜಿ ಕುಡಿಯಾಕಾದ್ರೂ ನಮಗಿದೆ, ಆದ್ರೆ ಈ ಸಭೆಯಲ್ಲಿ ವಿಪರೀತವಾದಂತಂದ್ರೆ ಭಯಂಕರವಾದಂತ ಬಡವರು ಅವರು. ತಿನ್ನಾಕಿಲ್ಲ, ಕುಡಿಯಾಕಿಲ್ಲ, ಹಾಕೊಳಕಿಲ್ಲ ಅಂತ ಸಭೆಯವರು ಅವರು. ಮುಂದೆ ಬಹು ಆನಂದದಿಂದ ಏನ್ ಮಾಡಿದ್ರು? ಇಂಥ ವಿಪರೀತವಾದಂತ ಬಡವರಾದಂತ ಸಭೆ ಆನಂದವಾಗಿ ತುಂಬಿದವರಾಗಿ ಅತ್ಯಂತ ಔದಾರ್ಯ ಉಳ್ಳವರಾದರು. ಏನ್ ಮಾಡಿದ್ರಂತೆ? ಅತ್ಯಂತ ಔದಾರ್ಯ ಉಳ್ಳವರಾಗಿ ಅವರು ಶಕ್ತಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನ ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಹಲ್ಲೆಲೂಯಾ. ಈ ಸಭೆಗೆ ಒಂದ್ಸಲ ಕ್ಲಾಸ್ ಹೊಡಿಬೇಕ್ರಿ, ಒಂದ್ಸಲ ಚಪಾಳಿ ಹೊಡಿಬೇಕು. ಎಂತ ಸಭೆ ರೀ ಇದು? ಅದನ್ನು ಓದಿದಾಗ ನನಗಂತೂ ಬಹಳ ಸಂತೋಷ ಆಯ್ತು. ನಮ್ಮ ಇಡೀ ಒಂದೊಂದು ಸಭೆ ಮಾಸಿದೋನೆ ತರ ಇರ್ಬೇಕು. ಎಂತ ಬಡವರು, ತಿನ್ನಾಕಿಲ್ಲ, ಆದ್ರೆ ಅವ್ರ ಮನಸ್ಸು ಮಾತ್ರ ಬಡವಾಗಿರ್ಲಿಲ್ಲ. ಮನಸ್ಸು ಔದಾರ್ಯದಿಂದ ಸೇವೆಗೆ ಕೊಟ್ರು, ತಮ್ಮನ್ ತಾವೇ ಕೊಟ್ರು. ಮುಂದೆ ಹೋದನ
ಇದಕ್ಕೆ ಹಾ ನಾನು ಸಾಕ್ಷಿ. ಯಾರ ಸಾಕ್ಷಿ ಅಂತೆ? ಪೌಲನ್ ಸುಳ್ಳು ಹೇಳ್ತಾನ? ಇನ್ನು ಪೌಲನೇ ಸಾಕ್ಷಿ ಕೊಟ್ಟ ಮೇಲೆ ಆ ಸಭೆ ಬಗ್ಗೆ ನಾವು ಇನ್ನೇನು ಕೈ ತೋರಿಸೋದು ಬೇಕಾಗೇ ಇಲ್ಲ, ಡೌಟ್ ಪಡೋದು ಬೇಕಾಗಿಲ್ಲ. ನಾನ್ ಸಾಕ್ಷಿ. ಮುಂದೆ ದೇವ ಜನರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ಏನ್ ಮಾಡ್ತಾ ಇದ್ರಂತ ಅವರು? ಅತ್ಯಂತ ಬಡವರಾಗಿದ್ರು, ದೇವರ ಜನರಿಗೆ ಸಹಾಯ ಮಾಡೋರಾಗಿ ಕೆಲಸದಲ್ಲಿ ತಾವು ಪಾಲುಗಾರರಾಗುವಂತೆ ಅಪ್ಪಣೆಯಾಗಬೇಕೆಂದು ನಮ್ಮನ್ನು ಬಹಳವಾಗಿ ಬೇಡಿಕೊಂಡರು. ನಾವು ನೆನೆಸಿದ್ದ ಪ್ರಕಾರವಾಗಿ ಅವರು ಕೊಡದೆ ಮೊದಲು ತಮ್ಮನ್ನೇ ಕರ್ತನಿಗೆ ಒಪ್ಪಿಸಿಕೊಟ್ಟರು. ಎಂತ ಸಭೆಗೆ ಅದ್ಭುತವಾದ ಸಭೆ. ಏನ್ ಮಾಡಿದ್ರು ಗೊತ್ತಾ? ಅವ್ರಿಗೆ ತಿನ್ನಾಕಿಲ್ಲ. ಅವ್ರೇನಂದ್ರು ಗೊತ್ತಾ? ನಾವು ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ದೇವ್ರ ವಾಕ್ಯ ಹಂಚಬೇಕು. ಕೊಟ್ರು ಅವರು. ನಾಳೆ ಊಟಕ್ಕಿಲ್ಲ, ನಾವು ಉಳಿಸ್ಕೋಬೇಕನ್ನಿಲ್ಲ, ಇದ್ದಿದ್ದೆಲ್ಲ ಕೊಟ್ಬಿಟ್ರು. ಅವ್ರ ಶಕ್ತಿಯನ್ನ ಮೀರಿ, ಅಂದ್ರೆ ತಿನ್ನೋದನ್ನ ಬಿಟ್ಟು ಕೊಟ್ಬಿಟ್ರು ಸೇವೆಗೆ. ಎಂತ ಸಭೆ ರೀ ನಿಜವಾಗ್ಲು. ಇವತ್ತು ಎಷ್ಟು ಮಂದಿ ಇದೀವಿ ನಾವು ಈ ತರ ದೇವರ ಸಭೆಯಲ್ಲಿರೋ ದುಡ್ಡನ್ನ ಕಳ್ಕೊಂಡು ಮಾಡ್ಕೊಳ್ಳೋರು ಇದೀವಿ ಹೊರತು ದೇವರಿಗೆ ಕೊಡೋರು ಇದೀವ. ಎಂತ ಅದ್ಭುತವಾದಂತ ಸಭೆ ನೋಡಿದ್ರ? ನಾವು ದಶಮ ಭಾಗ ಕೊಡ್ಬೇಕಂತ ಹೇಳಿ ಅಲ್ಲೇ ನಿಂತು ಬಿಟ್ಟಿವಿ. ಇವತ್ತೆಲ್ಲರೂ ಕೊಡ್ತೀವಿ ದಶಮ ಭಾಗ. ಇಷ್ಟೇ ಕೊಡ್ಬೇಕು, 10 ಕೊಟ್ಟಿನ ಮುಗೀತು ನನ್ನ ಜವಾಬ್ದಾರಿ ಅಂತ ಹಿಂದಕ್ಕೆ ಕರ್ಕೊಂಡ್ಬಿಡ್ತೀವಿ. ಆದ್ರೆ ಅಷ್ಟೇ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿರುವಂತ ಸಭೆ ಆದಂತ ನೀವೆಲ್ಲರೂ ದಶಮ ಭಾಗ ಕಡೆ ನಿಲ್ಲೋದಲ್ಲ, ಅದನ್ನ ಮೀರಿ ಕೊಡ್ಬೇಕು ಸಭೆಗೆ. 50 ಕೊಡ್ರಿ, 100 ಕೊಡ್ರಿ, ಇಡೀ ನಿಮ್ ಸ್ಯಾಲ್ರಿ ಬಂತ ಪರ್ಸ ತೆಗೆದಾಕ್ರಿ, ಪರವಾಗಿಲ್ಲ, ಕೊಡ್ರಿ ನೀವು ದೇವರಿಗೆ. ಆವಾಗ ದೇವರ ರಾಜ್ಯವನ್ನು ಕೊಟ್ಟಾರಾಗ್ತೀರಿ. ದೇವರು ನಿಮ್ಮನ್ನ ಆವಾಗ ಪರಲೋಕ ರಾಜ್ಯವನ್ನು ಕೊಟ್ಟು ಆಶೀರ್ವದಿಸ್ತಾನೆ. ದಶಮ ಭಾಗದ ಕಡೆ ನಿಲ್ಲಬಾರ್ದು. ಓಕೆ, ಸಾಕು. ಈಗ ಅರ್ಪಣೆಗಳನ್ನ ನೋಡಿದ್ವಿ. ಏನು ಮೊದಲು ಎಷ್ಟು ಕೊಡ್ತಿದ್ರು? ಲೆಕ್ಕ ಇಟ್ಕೊಂಡು ಕೊಡ್ತಿದ್ರ? ಅವ್ರು ಮನ್ಸು ಬಂದಂಗೆ ಕೊಡ್ತಿದ್ರು, ಆದ್ರೆ ಮನ್ಸಿನ ಪ್ರಕಾರ ಕೊಡ್ಬೇಕು. 2ನೇದು ದಶಮ ಭಾಗ. 3ನೇದು ನಾವೇನ್ ಮಾಡ್ಬೇಕು? ದಶಮ ಭಾಗ ಅಷ್ಟೇ ಅಲ್ಲ, ಅದನ್ನ ಮೀರಿ ಕೊಡ್ಬೇಕು. ಇಷ್ಟೇ ಸಾಕ ಅಂದ್ರೆ ಅಲ್ಲ, ಮುಂದೆ ಇದೆ. ಈಗ ಅದನ್ನು ಓದೋಣ. 3ನೇ ವಚನದಿಂದ. ಅದೇ ಕೊರಿಂಥಿ 3ನೇ ವಚನದಿಂದ. ಅವರು ಶಕ್ಯಾನುಸಾರವಾಗಿ ಮಾತ್ರ ಕೊಡದೆ ಶಕ್ತಿಯನ್ನ ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಮುಂದೆ ಇದಕ್ಕೆ ನಾನು ಸಾಕ್ಷಿ. ಅವ್ರು ಏನ್ ಮಾಡಿದ್ರು? ಅವರನ್ನ ಅವರೇ ತಪ್ಪಿಸ್ಕೊಂಡ್ರು. ರೋಮಾಪುರದವ್ರು ಬರೋ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ, ಯಾರಿಗೆ? ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಈಗೇನ್ ಅರ್ಪಿಸ್ಬೇಕು ಹೇಳಿ? ನಿಮ್ಮ ಪ್ರಾಣಿಕೆ ಅಷ್ಟೇ ಅಲ್ಲ, ನಿಮ್ಮನ್ನ ನೀವೇ ಅರ್ಪಿಸ್ಬೇಕು ದೇವರಿಗೆ. ನಾನ್ ಕಾಣಿಕೆ ಕೊಟ್ಟಿದ್ರೆ ಮುಗೀತಲ್ಲ. ಬರೀ ಕಾಣಿಕೆ ಅಷ್ಟು ಕೊಡೋದಲ್ಲ, ನಿಮ್ಮನ್ನ ನೀವೇ ದೇವರಿಗೆ ಕೊಡ್ಬೇಕು. ಇವತ್ತು ನನ್ನನ್ನು ನಾನೇ ದೇವರಿಗೆ ಸಮರ್ಪಣೆ ಮಾಡ್ಕೊಂತ ಇದ್ದೇನೆ ಬ್ರದರ್. ಇದು ನಾನು ಮಾಡೋದು. ನನ್ನ ಅರ್ಪಣೆ ಏನು? ನಾನೇ ಸೇವೆಗೆ ನನ್ನನ್ನು ನಾನೇ ತಪ್ಪಿಸ್ತಾ ಇದ್ದೀನಿ. ಹೆಂಗ್ ಸಮರ್ಪಣೆ ಮಾಡೋದು? ನಿಮ್ಮ ಕೈಗಳನ್ನು ದೇವರ ಸೇವೆ ಕೊಡಿ, ನಿಮ್ಮ ಕಣ್ಣುಗಳನ್ನು ದೇವರ ಸೇವೆ ಕೊಡಿ, ನಿಮ್ಮ ಬಾಯನ್ನು ದೇವರ ಸೇವೆ ಕೊಡಿ, ನಿಮ್ಮ ನಾಲಿಗೆಯನ್ನು ದೇವರ ಸೇವೆ ಕೊಡಿ, ನಿಮ್ಮ ಕಾಲುಗಳನ್ನು ದೇವರ ಸೇವೆ ಕೊಡಿ, ನಿಮ್ಮ ಮನಸ್ಸನ್ನು ದೇವರ ಸೇವೆ ಕೊಡಿ. ನಿಮ್ಮ ಕೈಗಳಿಂದ ಇನ್ನೊಬ್ಬರಿಗೆ ಸಹಾಯ ಮಾಡಿ, ನಿಮ್ಮ ಪಾದಗಳಿಂದ ನಡೆದು ಒಂದೊಂದು ಹಳ್ಳಿಗೆ ಹೋಗಿ ಸುವಾರ್ತೆ ಸಾರಿ, ನಿಮ್ಮ ಬಾಯಿಂದ ಹಾಡಾಡಿ ಸುವಾರ್ತೆ ಸಾರಿ. ಸುವಾರ್ತೆ ಸಾರೋದ್ರಿಂದ ಅನೇಕ ಆತ್ಮಗಳನ್ನು ರಕ್ಷಿಸ್ರಿ. ಆದ್ರೆ ಬರೀ ಸುಮ್ಮನೆ ಇರೋದ್ರಿಂದ ಆಗೋದಿಲ್ಲ. ಏನ್ ಅರ್ಪಣೆ ಮಾಡ್ಬೇಕೀಗ? ಬರೀ ಕಾಣಿಕೆ ಅಷ್ಟಲ್ಲ, ನೀವು ಕಾಣಿಕೆ ಹಾಕುವಾಗ ಕಾಣಿಕೆ ಜೊತೆ ನಿಮ್ಮನ್ನು ನೀವೇ ದೇವರಿಗೆ ಸಮರ್ಪಿಸಬೇಕು. ನೀವು ಕಾಣಿಕೆ ಕೊಟ್ಟು ದೇವರ ಸೇವೆ ಇನ್ನೊಬ್ರು ಮಾಡ್ತಾರಂದ್ರೆ ಯಾರು ಮಾಡ್ತಾರೆ? ನೀವೆದ್ದು ಬಂದು ಮಾಡ್ಬೇಕು. ನಿಮ್ಮ ದೇಹ ದೇವರದ್ದು, ನಿಮ್ದಲ್ಲ. ನಿಮ್ಮ ದೇಹದಲ್ಲಿರುವಂತ ಪ್ರತಿ ಒಂದು ಭಾಗವು ಆತ್ಮಗಳ ರಕ್ಷಣೆಗಾಗಿ ಹೋರಾಡಬೇಕು, ಆತ್ಮಗಳ ರಕ್ಷಣೆಗಾಗಿ ಸುವಾರ್ತೆನ ಸಾರಬೇಕು. ಇದು ನಿಜವಾದಂತ ದೇವರಿಗೆ ಕೊಡುವಂತ ಅರ್ಪಣೆ. ಎಷ್ಟು ಮಂದಿ ಕೊಡ್ತಾ ಇದೀವಿ ಇವತ್ತು? ಕಾಣಿಕೆ ಕೊಟ್ಟರೆ ಅಷ್ಟೇ ಅಲ್ಲ, ನಿಮ್ಮ ನೀವೇ ಕೊಡ್ಬೇಕು ದೇವರ ಸೇವೆಗೆ. ಹಲ್ಲೆಲೂಯಾ. ಎಷ್ಟು ಮಂದಿ ಕೊಡ್ತೀರಾ ನಿಮ್ಮಲ್ಲಿ ಇವತ್ತು? ಎಷ್ಟು ಮಂದಿ ಸಿದ್ಧರಾಗಿದ್ದೀರಿ? ಎಷ್ಟು ಮಂದಿಗೆ ಅರ್ಥ ಆಯ್ತು ಹೇಳ್ರಿ. ಅಂದ್ರೆ ನೀವು ನೋಡಿದ್ರೆ ನನಗೆ ಸ್ವಲ್ಪ ಡೌಟೇ ಬರ್ತೈತಿ.
ಒಂದೊಂದ್ಸಲ ನನಗೆ ಬರೋ ಡೌಟ್ ಏನಂದ್ರೆ ನಾನು ಕನ್ನಡದಲ್ಲಿ ಮಾತಾಡಿದ್ರೆ ಮತ್ತೆ ಯಾವತ್ತಾದ್ರೂ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆಯಾ? ದೇವ್ರಿಗೆ ಸ್ತೋತ್ರ. ಮುಗಿಸೋಣ, ಇನ್ನೂ ಸ್ವಲ್ಪ ವಾಕ್ಯ ಕಲಿಯೋಣ. ಎಷ್ಟು ಮಂದಿಗೆ ಇನ್ನೂ ಕಲಿಬೇಕಂತ ಇದ್ದಾರೆ? ಎಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತೈತಲ್ಲ ಬೈಬಲ್ ಓದಿದ್ರೆ. ಬೈಬಲ್ ಅಂದ್ರೆ ಏನೋ ಸುಮ್ಮನೆ ಅಂತ ಓದ್ಕೊಂತ ಓದೋದು, ಎಕ್ಸ್ಪ್ರೆಸ್ ಹೊಡೆದಂಗೆ ಓದೋದು, ಅರ್ಥ ಆಗಿಲ್ಲ ಅಂತ ಶೋಕೇಸಲ್ಲಿ ಇಟ್ಬಿಡೋದು. ನಮ್ಮಲ್ಲಿ ಬಹಳಷ್ಟು ಜನ ಏನ್ ಮಾಡ್ತೀವಿ ಅಂದ್ರೆ ಬೈಬಲಲ್ಲಿ ಬರೀ ನಿನ್ನನ್ನ ದೇವರು ಆಶೀರ್ವದಿಸೋನು ಅಂಡರ್ಲೈನ್, ನೀನು ದೇವರ ಸೇವೆಗೆ ಹೋಗ್ಬೇಕು ಬೇಡ. ಎಷ್ಟು ಮಂದಿ ಬೈಬಲಲ್ಲಿ ಮಾರ್ಕು 16-15 ಅಂಡರ್ಲೈನ್ ಮಾಡ್ಕೊಂಡಿರಿ ಹೇಳಿ? ನೀವು ಲೋಕದ ಎಲ್ಲಾ ಕಡೆ ಹೋಗಿ ಸ್ವಾರ್ಥ ಸರ್ವಕ್ಕೆ ಎಷ್ಟು ಮಂದಿ ಅಂಡರ್ಲೈನ್ ಮಾಡ್ಕೊಂಡ್ರಿ? ಅದು ಸ್ವಲ್ಪ ಕಷ್ಟ ಬರೋದ್ರೆ ನಮ್ ಗಂಡ ಬಿಡಂಗಿಲ್ಲ, ನಮ್ಮ ಹೆಂಡತಿ ಒಪ್ಪಂಗಿಲ್ಲ, ಮಕ್ಳಿದಾರೆ ಅವರು ಓದಿದ ಮೇಲೆ ಹೋಗ್ತೀರಿ. ಅದಕ್ಕೊಂದೊಂದ್ಸಲ ನಗು ಬರ್ತೈತಿ ಕೆಲವೊಬ್ರು. ನಾವು ಓದ್ತೀವಲ್ಲ, ಸೇವೆ ಮಾಡ್ರಿ ಅಂದ್ರೆ ಏನ್ ಮಾಡ್ತಾರೆ? ಓದ್ಬೇಕು ಬರೋದಾರ. ಎಷ್ಟು ಓದ್ಬೇಕು? ಓದ್ತಾನೇ ಇರ್ತಾರ ಅವರು, ಮುಗ್ಸಂಗಿಲ್ಲ. ಓದ್ತಾರೆ, ಓದಿದ್ಮೇಲೆ ಏನ್ ಮಾಡ್ಬೇಕು? ಸೇವೆ ಮಾಡ್ರಿ ಅಂದ್ರೆ ಇಲ್ಲ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೊಂಡು ಏನ್ ಮಾಡ್ತೀರಿ? ಮಕ್ಳನ್ನ ಮಾಡ್ತೀರಿ. ಮತ್ತೆ ಆವಾಗ ಸೇವೆಗೆ ಬರ್ತೀರಾ? ಇಲ್ಲ ಅವರು ಸ್ವಲ್ಪ ದೊಡ್ಡವ್ರು ಆಗ್ಬೇಕು, ಅವ್ರನ್ನ ಓದಿಸೋದು, ಅವರು ದೊಡ್ಡವ್ರು ಆಗ್ತಾರೆ. ಈಗ ಸೇವೆಗೆ ಬರ್ತೀರಾ? ಇಲ್ಲ ಮತ್ತೆ ಅವ್ರಿಗೆ ಮದುವೆ ಮಾಡ್ಬೇಕು. ಮತ್ತೆ ಮಾಡಿದ್ರಿ, ಅಷ್ಟರಲ್ಲಿ ನಿಮ್ಮ ಇಡೀ ಕೂದಲೆಲ್ಲ ಬೆಳಗಾಗಿರ್ತವೆ. ಮತ್ತು ಸೇವೆಗೆ ಬರ್ತೀರಾ? 60 ವರ್ಷ ಆಗಿರುತ್ತೆ. ಇಲ್ಲ, ವಯಸ್ಸಾದ ಬಹಳಷ್ಟು ಜನ ಏನ್ ಮಾಡ್ತಾರೆ ಗೊತ್ತಾ? ಸಾಯುವಂತ ಕೊನೆಯ ಸ್ಥಿತಿಯಲ್ಲಿ ಇರ್ತಾರೆ. ನಿಮ್ ಕೊನೆಯ ಆಸೆ ಏನು ಅಂದ್ರೆ ನಾನು ದೇವರಿಗಾಗಿ ಒಂದಾತ್ಮನಾದ್ರೂ ಗೆಲ್ಬೇಕಂತ ಹೇಳ್ತಾರ. ನಮ್ಮ ಮೊಮ್ಮಗನ ಮದುವೆ ನೋಡಿ ಸಾಯ್ಬೇಕಂತ ಇದೇನ್ರಿ? ಮೊಮ್ಮಗನ್ ಮದುವೆ ನೋಡಿ ನಿನಗೇನ್ ಬರ್ತೈತಿ ಹೇಳಿ? ಏನ್ ಬರ್ತೈತಿ? ಏನಾದ್ರೂ ಬರ್ತೈತಾ? ಏನೂ ಬರಂಗಿಲ್ಲ. ದೇವ್ರ ಮಕ್ಕಳೇ, ನಿಮಗೆ ವಯಸ್ಸಿದ್ದಾಗ, ಶಕ್ತಿ ಇದ್ದಾಗ ದೇವರಿಗೆ ನಿಮ್ಮನ್ನು ನೀವು ಕೊಡಿ. ನೀವು ನಾನು ಹೆಣ್ಮಕ್ಳ್ರಿ, ನಾವು ಹೆಂಗ್ ಹೋಗೋದ್ರಿ ಸೇವೆಗೆ? ಇಲ್ಲ, ಬರ್ಬೇಕು. ನಿಮಗೆ ಅನುಕೂಲ ಆದ ರೀತಿಯಲ್ಲಿ ನೀವೇ ಸಿದ್ಧ ಮಾಡ್ಕೊಂಡು ಹೋಗ್ರಿ. ಒಬ್ರೇ ಹೋಗ್ಬೇಡ್ರಿ, ಗುಂಪಾಗಿ ಹೋಗ್ರಿ, ಸೇರಿ ಹೋಗ್ರಿ, ಸಭೆಗಳಾಗಿ ಸೇರಿ ಹೋಗ್ರಿ. ಆದ್ರೆ ಸುವಾರ್ತೆ ಸಾರೋದು ಮಾತ್ರ ನಿಲ್ಲಿಸ್ಬೇಡ್ರಿ. ಇವತ್ತು ನಿಜವಾದಂತ ಅರ್ಪಣೆ ಯಾವುದಂದ್ರೆ ನೀವು ದೇವರ ಸೇವೆಗೆ 10 ಕೋಟಿ ಕೊಡೋದಲ್ಲ, 10 ಲಕ್ಷ ಕೊಡೋದಲ್ಲ, ನಿಮ್ಮ ಇಡೀ ಆಸ್ತಿ ಬರೆದು ಕೊಡೋದಲ್ಲ, ನಿಮ್ಮ ನೀವೇ ದೇವರಿಗೆ ಕೊಡೋದೇ ನಿಜವಾದಂತ ಅರ್ಪಣೆ. ಇದನ್ನ ನೀವು ಕೊಡ್ಬೇಕು. ಸೇವೆಗೆ ಬೇಕಾದ್ರೆ ದುಡ್ಡು ಕೊಡ್ರಿ, ಎಷ್ಟು ಬೇಕಾಗುತ್ತೆ ಅಷ್ಟು ಕೊಡ್ರಿ. ಇವತ್ತು ಈ ಪ್ರೋಗ್ರಾಮ್ ನಡಿಬೇಕಂದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಸುಲಭ ಇರಲಿಲ್ಲ. ಮೊನ್ನೆ ಹೋದ ಕ್ಲಾಸಲ್ಲಿ ಒಬ್ಬೊಬ್ರು ನಾನು 200 ರೂಪಾಯಿ ಕೊಡ್ತೀನಿ, ನಾನು 500 ರೂಪಾಯಿ ಕೊಡ್ತೀನಿ ಅಂದಾಗ ನನಗೆ ಇದೇ ಸಭೆ ನನಗೆ ಬಂತು. ಆವತ್ತೇ ಹೇಳ್ಬೇಕಂತಿದ್ದೆ, ಇವತ್ತು ಆ ಸಂದರ್ಭ ಬಂದಾಗ ಹೇಳಿದ್ರೆ ಕರೆಕ್ಟ್ ಇರುತ್ತೆ ಅಂತ ಸುಮ್ಮನೆ ಐತೆ. ಹೆಂಗ್ರಿ, ಒಬ್ರು 50 ರೂಪಾಯಿ, ಒಬ್ರು 100 ರೂಪಾಯಿ, ಒಬ್ರು 200 ರೂಪಾಯಿ. ಇದು ಪ್ರೋಗ್ರಾಮ್ ನಾನ್ ನಡ್ಸೋದಲ್ಲ, ನೀವು ನಡ್ಸೋಂತ ಪ್ರೋಗ್ರಾಮು. ನೀವು ಕೊಟ್ಟಿದ್ದು ಎಷ್ಟು ಕೊಟ್ಟಿದ್ದೀರ ಅಂತಲ್ಲ, ನೀವು ಕೊಡುವಂತ ಮನಸ್ಸಿಂದ ದೇವರ ಸೇವೆ ಕೊಟ್ರಲ್ಲ ಅದನ್ನ ತೋರಿಸ್ಲಿಕ್ಕೆ ನಿಮ್ಮನ್ನ ದೇವರು ಬಹಳವಾಗಿ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಸೊ ನಾವು ಈಗ ಬೈಬಲನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಒಂದು, ಅಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ. ಎರಡನೇದೇನು? ಸಮಯ. ಯಾವ್ದು ಸಮಯ? ಸಂದರ್ಭ ಯಾವುದು? ಕಾಲಕ್ಕೆ ಸಂಬಂಧಪಟ್ಟಿತ್ತು. ನಾವೇನ್ ನೋಡಿದ್ವಿ? ಮನುಷ್ಯ ಆಯುಷ್ಕಾಲ ಎಷ್ಟಿತ್ತು? ಶಾಶ್ವತವಾಗಿದ್ದ 1000 ವರ್ಷ, 120 ವರ್ಷ, 70 ವರ್ಷ. ಆಮೇಲೆ ನೀರಿನ ಮೇಲೆ ಗುಲ್ಲೆ ಇದ್ದಾಗ. ಅರ್ಪಣೆಗಳ ಕಡೆ ಬಂದಾಗ ಮೊದಲು ಕೈಯನೇಬಲ್ ಅರ್ಪಣೆ ಕೊಟ್ರು. ಅವ್ರು ಎಷ್ಟು ಕೊಟ್ರು ಅಂತ ಲೆಕ್ಕ ಇರಲಿಲ್ಲ. ಆಮೇಲೆ ಲೇವಿಯ ಕಾಂಡದಲ್ಲಿ, ಯಾಜಕ ಕಾಂಡದಲ್ಲಿ ಬಂದಾಗ 10ನೇ ಭಾಗ ಕೊಡ್ಬೇಕಂತ ಬಂತು. ಆಮೇಲೆ ಎಷ್ಟು ಬಂತು? ಆಮೇಲೆ 10ನ್ನ ಮೀರಿ ಕೊಡ್ಬೇಕು. ಆಮೇಲೆ ಈಗ ನಿಮ್ಮನ್ನ ನೀವೇ ದೇವರಿಗೆ ಸಮರ್ಪಿಸ್ಬೇಕು. ಎಷ್ಟು ಮಂದಿ ನಿಮ್ಮನ್ನು ನೀವು ದೇವರಿಗೆ ಸಮರ್ಪಿಸ್ತಾರೆ? ರೋಮಾಪುರದವ್ರು ಬರೆದ ಪತ್ರಿಕೆ, ರೋಮಾಪುರದವ್ರು ಬರೆದ ಪತ್ರಿಕೆ 6ನೇ ಅಧ್ಯಾಯ 13ನೇ ವಚನ ನೋಡ್ರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನ ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ.
ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು, ನಿಮ್ಮ ದೇಹದಲ್ಲಿರುವಂತ ಅಂಗಗಳನ್ನು, ನೀತಿ ಕೃತ್ಯಗಳನ್ನು ನಡೆಸುವ, ದೇವರ ವಾಕ್ಯದ ಪ್ರಕಾರವಾದಂತ ಕಾರ್ಯಗಳನ್ನು ನಡೆಸಲಿಕ್ಕೆ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಏನ್ ಕೊಡ್ಬೇಕು ಹೇಳಿ? ನಿಮ್ಮ ದೇಹಗಳನ್ನ. ನಿಮಗೆ ವಯಸ್ಸಿದೆ, ಶಕ್ತಿ ಇದೆ, ಈಗದ ಕೊಡ್ರಿ. ಮುದುಕರಾದ್ಮೇಲೆ ಮಾಡೋದೇನಿಲ್ಲ, ಮುದುಕರಾದ್ಮೇಲೆ ಮಾಡೋದೇನಿಲ್ಲ, ಈಗ ನಿಮ್ ಶಕ್ತಿ ಇದೆ. ದಯವಿಟ್ಟು ನೀವು ಎಲ್ಲರೂ ಸೇವೆಗೆ ಬರ್ರಿ. ಇದು ಒಬ್ರೇ ನಡೆಸೋದಲ್ಲ, ಪ್ರತಿ ಒಬ್ರು ಬರ್ಬೇಕು. ಕಷ್ಟ ಆದ್ರೂ ಪರವಾಗಿಲ್ಲ, ಕೆಲವೊಂದು ಆತ್ಮಗಳನ್ನಾದ್ರೂ ಕ್ರಿಸ್ತನಿಗಾಗಿ ಕಾಪಾಡೋಣ. ನಿಮ್ ಪಕ್ಕದ ಮನೆಯವ್ರಿಗೆ ಹೇಳ್ರಿ, ಎದುರು ಮನೆಯವ್ರಿಗೆ ಹೇಳ್ರಿ, ಪಕ್ಕದ ಹಳ್ಳಿಯವ್ರಿಗೆ ಹೇಳ್ರಿ, ಬೇರೆ ಊರುಗಳಿಗೆ ಹೋಗ್ರಿ, ಎಲ್ಲಾ ಕಡೆ ಸುವಾರ್ತಿಸ್ತಾರೆ. ಆತ್ಮಗಳನ್ನ ನಾವು ರಕ್ಷಿಸೋಣ. ಮೂರನೇದು ನೋಡೋಣ. ಮೂರನೇದು ಯಾವ ತರ ಬೈಬಲ್ ಅರ್ಥ ಮಾಡ್ಕೋಬೇಕಂದ್ರೆ ಅಪೊಸ್ತಲ ಕೃತ್ಯಗಳು. ಇದು ಕೊನೆಯದು ಹೇಳಿ ಮುಗಿಸ್ತೀನಿ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 34ನೇ ವಚನ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 34ನೇ ವಚನ. ಕಂಚುಕೆಯು ಈ ವಚನವನ್ನು ಕುರಿತು ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ, ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು ಫಿಲಿಪ್ಪನು ಉಪದೇಶಿಸುವುದಕ್ಕೆ ತೊಡಗಿದ. ಇದನ್ನೇನ್ ಮಾಡಬೇಕು ಅಂದ್ರೆ, ಬೈಬಲ್ ಓದುವಾಗ ಯಾರು ಯಾರಿಗೆ ಯಾವಾಗ ಹೇಳಿದ್ದಾರೆ. ಯಾಕಿದಂದ್ರೆ ಎಲ್ಲ ನಮಗಾಗಿ ಬರ್ಸಲ್ಪಟ್ರು, ಎಲ್ಲ ಇದ್ದಿದ್ದನ್ನ ಹಂಗೇ ತಗೊಂಡ್ರೆ ಏನ್ ಮಾಡ್ಬೇಕಾಗ್ತೈತಿ? ಒಂದ್ ಜೋಕ್ ಹೇಳಿದಲ್ಲ, ಏನು ಉರುಳು ಹಾಕೊಂಡು ಸಾಯ್ಬೇಕಾಗ್ತೈತಿ. ನಾವು ಇದು ಯಾರಿಗೆ ಯಾರು ಹೇಳ್ತಾ ಇದ್ದಾರೆ ಅನ್ನೋದನ್ನ ದಯವಿಟ್ಟು ಗಮನ ಕೊಟ್ಟು ಸರಿಯಾಗಿ ಕೇಳ್ಕೋಬೇಕು. ಆದಿಕಾಂಡ 12ನೇ ಅಧ್ಯಾಯ, ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನದಿಂದ. ನಾನು ನಿನ್ನನ್ನ ಆಶೀರ್ವದಿಸಿ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ಸಾಕು. ಏನ್ ಮಾಡ್ತೀವಿ? ಇಂಥ ಆಶೀರ್ವಾದಗಳನ್ನು ಓದ್ತೀವಿ. ದೇವ್ರು ನೋಡ್ರಿ, ನನಗೆ ಈ ವರ್ಷ ಇಂಥ ವಾಗ್ದಾನ ಕೊಟ್ಟ, ಎಷ್ಟು ಒಳ್ಳೆ ವಾಗ್ದಾನ ಅಂತೀವಿ. ಆದ್ರೆ ಇದನ್ನ ದೇವರು ಯಾರಿಗೆ ಹೇಳಿದ್ದು ಅಂತ ನೋಡಿದ್ರೆ 1ನೇ ವಚನ ಓದೋಣ. ಯೆಹೋವನು ಅಬ್ರಹಾಮನಿಗೆ ಯಾರಿಗೆ ಹೇಳಿದ ಮಾತಿದು? ಅಬ್ರಹಾಮನನ್ನ ದೇವರ ಆಶೀರ್ವದಿಸ್ತೇನಂದ, ಅಬ್ರಹಾಮನ ಹೆಸರನ್ನ ಆಶೀರ್ವದಿಸ್ತೇನಂದ. ನಮಗಷ್ಟೇ ಅಲ್ಲ, ಆದ್ರೆ ನಾವು ಅಬ್ರಹಾಮನ ತರ ದೇವರಿಗೆ ವಿಧೇಯರಾಗಿ, ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೀತಾ ಇದ್ರೆ, ನಂಬಿಗಸ್ತರಾಗಿದ್ರೆ ಅಬ್ರಹಾಮನ ತರ ದೇವರು ನಿಮ್ಮನ್ನೂ ಆಶೀರ್ವದಿಸ್ತಾನೆ ಹೊರತು ಅಬ್ರಹಾಮನನ್ನ ಆಶೀರ್ವದಿಸ್ತವ್ರನ್ನ ಹಿಡ್ಕೊಂಡು ನಾವು ನನಗೂ ಹಿಂಗೆ ಬೇಕಂತ ಕೇಳಿದ್ರೆ ಆಗಲ್ಲ. ಇದು ಯಾರಿಗೆ ಹೇಳಿದ್ದು ದೇವರು? ಅಬ್ರಹಾಮನಿಗೆ. ನೀನು ಒಂದು ಹಡಗನ್ನ ಕಟ್ಟಬೇಕಂತ ಯಾರಿಗೆ ಹೇಳಿದ್ದ ದೇವರು? ನಮೀಗ. ಯಾರಿಗೆ? ನಾವು ಇವಾಗ ಕಟ್ಬೇಕಾ? ನೀನು ಮಕ್ಕಳನ್ನ ಕೊಡ್ತೀನಿ ಅಂತ ಯಾರಿಗೆ ಹೇಳ್ದ ದೇವರು? ಯಾರಿಗೆ ಹೇಳ್ದ? ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಕಳ್ಳನಿಗೆ ಹೇಳ್ದ, ಇವತ್ತು ನೀನು ನನ್ನ ಜೊತೆ ಎಲ್ಲಿರ್ತೀಯ ಅಂದ. ನಮಗೆ ಹೇಳಿದ್ನ. ಅರ್ಥ ಆಯ್ತಾ? ಸಂದರ್ಭ ಯಾರಿಗೆ ಹೇಳಿದ್ದಾರೆ? ಕೆಲವೊಂದು ವಿಷಯಗಳನ್ನ ದೇವರು ಶಿಷ್ಯರಿಗೆ ಹೇಳಿದ್ದು ಶಿಷ್ಯರು ಮಾಡ್ಬೇಕು, ನಮಗೆ ಹೇಳಿದ್ದು ನಾವು ಮಾಡ್ಬೇಕು. ಶಿಷ್ಯರಿಗೆ ಹೇಳಿದ್ದನ್ನು ನೀವು ಮಾಡಿದ್ರೆ ನಾವು ತಪ್ಪೋಗ್ತೀವಿ, ಅನರ್ಥಗಳಾಗ್ತವೆ. ನಿಮಗೊಂದು 2 ಉದಾಹರಣೆಗಳನ್ನು ತೋರಿಸ್ತೀನಿ. ನಾವು ಹೊಸ ಒಡಂಬಡಿಕೆ ಒಂದ್ಸಲ ಮತ್ತೇನ್ ಬರೆದ ಸುವಾರ್ತೆ 10ನೇ ಅಧ್ಯಾಯ ನೋಡ್ರಿ. 10ನೇ ಅಧ್ಯಾಯ 1ನೇ ವಚನದಿಂದ. ಮತ್ತು ಆತನು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ದೆವ್ವಗಳನ್ನು ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನ, ಎಲ್ಲಾ ತರದ ಬೇನೆಗಳನ್ನ ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ಆತನು ಕಳಿಸಿಕೊಟ್ಟ ಅಪೊಸ್ತಲರೆಂಬ 12 ಮಂದಿಯ ಹೆಸರುಗಳು ಯಾವುವೆಂದರೆ, ಮೊದಲನೆಯವನು ಪೇತ್ರನೆನಿಸಿಕೊಳ್ಳುವ ಸೀಮೋನ, ಅವನು ತಮ್ಮನಾದ ಆಂದ್ರೆಯ. 5ರಿಂದ ಓದೋಣ. ಈ 12 ಮಂದಿಯನ್ನು ಯೇಸು ಕಳಿಸಿದನು. ಕಳಿಸುವಾಗ ಅವರಿಗೆ ಅಪ್ಪಣೆ ಕೊಟ್ಟದ್ದೇನೆ. ಏನಂತ ಅಪ್ಪಣೆ ಕೊಟ್ಟ? ಚೆನ್ನಾಗಿ ನೋಡ್ರಿ, ನಿಮ್ ಬೈಬಲ್ ಓದ್ರಿ. ಅನ್ಯ ಜನಗಳ ಕಡೆಗೆ ಹೋಗಬೇಡಿರಿ. ಎಲ್ಲಿಗೆ ಹೋಗ್ಬಾರ್ದಂತೆ? ಅನ್ಯ
ಎಲ್ಲಿಗೆ ಹೋಗ್ಬಾರ್ದು? ಅನ್ಯ ಜನಗಳ ಕಡೆಗೆ ಹೋಗಬೇಡ್ರಿ. ಸಮಾರ್ಯರ ಊರುಗಳೊಳಗೆ ಕಾಲಿಡಬೇಡ್ರಿ. ಮುಂದೆ ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿರಿ. ಸಾಕು. ಈಗ ಹೇಳಿ, ನಮಗೆ ದೇವರು ಬೈಬಲಲ್ಲಿ ಈ ಮಾತು ಬರೆಸಲ್ಪಟ್ಟಿದೆ ಅಲ್ಲ, ನಾವು ಈಗ ಸುವಾರ್ತೆ ಸಾರ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕು? ಇವೆಲ್ಲ ಪಾಸ್ಪೋರ್ಟ್ ವೀಸಾ ತಗೊಂಡು ಇಸ್ರಾಯೇಲ್ಗೆ ಹೋಗ್ಬೇಕು ನಾವು, ಹೌದಲ್ವಾ? ಎಲ್ಲ ಎಷ್ಟು ಮಂದಿ ಕಡೆ ಪಾಸ್ಪೋರ್ಟ್ ಐತಿ? ನೀವು ಹೋಗಿ ಅವೆಲ್ಲ ಪಾಸ್ಪೋರ್ಟ್ ಮಾಡ್ಕೊಂಡು ಬಂದ್ಬಿಡ್ರಿ, ಬರ್ತೀರಾ? ಹೌದಾ ಇಲ್ವಾ? ದೇವ್ರ ಅನ್ಯ ಜನರ ಕಡೆ ಹೋಗ್ಬೇಡ್ರಿ ಅಂದ, ನಾವು ಹೋಗ್ಬೇಕಾ? ಏನ್ ಮಾಡ್ಬೇಕು ಹೇಳಿ? ಈಗ ಇದು ಯೇಸು ಕ್ರಿಸ್ತನ್ ಯಾರಿಗೆ ಹೇಳಿದ್ದು? 12 ಮಂದಿ ಶಿಷ್ಯರಿಗೆ. ಇದಾದ್ಮೇಲೆ ಅಲ್ಲೇ ನಿಂತಿಲ್ಲ, ಆವಾಗಿನ ಕಾಲದಲ್ಲಿ ನೀವು ಅಲ್ಲಿಗೆ ಹೋಗ್ಬೇಡ್ರಿ ಅಂತ. ಆದ್ರೆ ಮಾರ್ಕನ್ ಬರೆದ ಸುವಾರ್ತೆ 16-15 ಏನಂತ ಓದಿದೆ ನೋಡ್ರಿ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ಈಗ ಏನ್ ಮಾಡ್ದ? ಆವಾಗ ಬೇಡ ಅಂದ, ಈಗ ಹೋಗಂತ. ಅದಕ್ಕೆ ಕಾಲವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ, ನೀವು ಇಸ್ರಾಯೇಲರಿಗೆ ದೇವರು ನೀವು 10ನೇ ಭಾಗ ಕೊಡ್ಬೇಕಂತ ಹೇಳಿ ಇಸ್ರಾಯೇಲರಿಗೆ ಹೇಳ್ದ ದೇವರು. ಅವ್ರು ಕೊಟ್ಟರು ಪರವಾಗಿಲ್ಲ, ನಾವು 10ನೇ ಭಾಗನೇ ಕೊಡ್ಬೇಕಂತ ಅಷ್ಟೇ ಕೊಟ್ರೆ ನಾವು ಅದನ್ನ ಮೀರಿ ಕೊಡ್ಬೇಕು. ನಾವು ಅಲ್ಲೇ ನಿಲ್ಬಾರ್ದು. ಹೊಸ ಒಡಂಬಡಿಕೆಯಲ್ಲಿ ದೇವರ ಆಜ್ಞೆಗಳನ್ನ ಬದಲಾಯಿಸಲಿಲ್ಲ, ಆ ಆಜ್ಞೆಗಳ ಸ್ಟ್ಯಾಂಡರ್ಡ್ ಅನ್ನ ಹೆಚ್ಚಿಗೆ ಮಾಡಿದಾನೆ. ಎಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು, ಮತ್ತೆ ನಾನು ದಶಮ ಭಾಗ ಕೊಡಬೇಡ್ರಿ ಅಂತ ಹೇಳ್ಬಿಟ್ಟೆ ಅಂತ ಹೇಳಿ ಯಾರು ಕೊಡೋದು ಬಿಡಬೇಡ್ರಿ. ನಾ ಹೇಳಿದ ಅರ್ಥ ಅಂದ್ರೆ ದಶಮ ಭಾಗ ಅಷ್ಟೇ ಅಲ್ಲ, ಅದನ್ನ ಮೀರಿ ಕೊಡಬೇಕು. ಇದು ದೇವರ ಆಜ್ಞೆ. ಹಳೆ ಒಡಂಬಡಿಕೆಯಲ್ಲಿ ಬರೀ 10 ಕೊಟ್ರೆ ಸಾಕು, ಈಗ 10 ಅಲ್ಲ, 10ನ್ನ ಮೀರಿ ಕೊಡಬೇಕು. ನಿಮ್ಮ ನೀವೇ ಸಮರ್ಪಿಸ್ಬೇಕು. ಈಗ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ಕೆಲವೊಂದು ಆಜ್ಞೆಗಳನ್ನ ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಬದಲಾಯಿಸಿದ, ಇಲ್ಲ ಅದರ ಸ್ಟ್ಯಾಂಡರ್ಡ್ ಅನ್ನ ಹೇಗೆ ಮಾರ್ಪಡಿಸಿದಾನೆ ಕೆಲವೊಂದು ನೋಡೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ. ನಮಗೆಲ್ಲ ಗೊತ್ತಿರುವಂತದ್ದು ಯಾವುದು ಹೇಳಿ? 10 ಆಜ್ಞೆಗಳು. 20ನೇ ಅಧ್ಯಾಯ 1ನೇ ವಚನದಿಂದ. ದೇವರು ಮುಂದಿನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನೆಂಬ ನಿನ್ನ ದೇವರು ನಾನೇ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಒಂದು ನಿಮಿಷ, ಇಲ್ಲಿ ಎಷ್ಟು ಆಜ್ಞೆಗಳಿದಾವೆ ಹೇಳಿ? ನಾವು 10 ಆಜ್ಞೆಗಳನ್ನು ಪಾಲಿಸ್ಬೇಕಾ ಅಂದ್ರೆ ಪಾಲಿಸ್ರಿ, ಒಳ್ಳೇದು, ಪರವಾಗಿಲ್ಲ. ಆದ್ರೆ ಅಲ್ಲೇ ನಿಲ್ಲಬಾರ್ದು. ನಾ ದಶಮ ಭಾಗದ ಬಗ್ಗೆ ಹೇಳಿದ ಪ್ರಕಾರ ಅಷ್ಟೇ ಕೊಟ್ರೆ ಸಾಕಲ್ಲ, ಅದನ್ನ ಮೀರಿ ಕೊಡ್ಬೇಕು. 10 ಆಜ್ಞೆಗಳನ್ನು ಪಾಲಿಸಬೇಕಾ? ಹಳೆಯ ಒಡಂಬಡಿಕೆಯಲ್ಲಿ ದೇವರು ಕೆಲವೊಂದು ಆಜ್ಞೆಗಳನ್ನು ಹೇಗೆ ಕೊಟ್ಟ, ನೀವು ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಹೇಗೆ ಬದಲಾವಣೆ ತಂದುಕೊಂಡು ಬಂದ ಅಂತ ಹೇಳೋಣ. ಈಗ ಓದ್ರಿ ಕಂಟಿನ್ಯೂ ಆಗಿ. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿ ನರಹತ್ಯೆ ಮಾಡಬಾರ್ದು. ಅದನ್ನ ಎಷ್ಟು ವಚನ? 13ನೇ ವಚನ ಹೋದ್ರಿ. ನರಹತ್ಯೆ ಮಾಡಬಾರದು. ಏನ್ ಮಾಡಬಾರ್ದು? ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡಬಾರದು. ಇದು ಹಳೆ ಒಡಂಬಡಿಕೆಯಲ್ಲಿ ದೇವರು ಇಸ್ರಾಯೇಲರಿಗೆ ಕೊಟ್ಟಂತ ಆಜ್ಞೆ. ಈಗ ಹೊಸ ಒಡಂಬಡಿಕೆಯಲ್ಲಿ ಇದನ್ನ ಹಂಗೆ ಇಟ್ಕೊಂಡು ಮತ್ತೇನ್ ಬರೆದ ಸುವಾರ್ತೆ 5ನೇ ಅಧ್ಯಾಯಕ್ಕೆ ಬರ್ರಿ. ಮತ್ತೇನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನದಿಂದ. ನರಹತ್ಯೆ ಮಾಡಬಾರದು. ನರಹತ್ಯೆ ಮಾಡಬಾರದು. ಎಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದಂತ ಮಾತ್ರ ನಿಮಗೆ ಗೊತ್ತಿದೆ. ಮುಂದೆ ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ನಿಮ್ ಹಿರಿಯರಿಗೆ ಹೇಳಿದೆ ಎಂದು ನೀವು ಕೇಳಿದಿರಷ್ಟೇ. ಹೌದು. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ಸಾಕು. ಏನಂತೆ? ಹಳೆಯ ಒಡಂಬಡಿಕೆಯಲ್ಲಿ ನೀವು ಮನಸ್ಸಲ್ಲಿ ದ್ವೇಷ ಇಟ್ಕೊಂಡ ಒಬ್ಬನ ಕೊಂದ್ರೆ ಪಾಪ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಯೇಸು ಕ್ರಿಸ್ತನ ಆಜ್ಞೆನ ಹೇಗೆ ಬದಲಾಯಿಸಿದ ಗೊತ್ತಾ? ನೀನು ಒಬ್ಬನನ್ನ ಕೊಂದ್ರೆ ಅಲ್ಲ, ನಿನ್ನ ಸಹೋದರನ ಮೇಲೆ ಸಿಟ್ಟು ಮಾಡಿಕೊಂಡ್ರು ಅದು ನರಹತ್ಯೆಗೆ ಸಮಾನ ಅಂತ. ಅಲ್ಲಿ ನರಹತ್ಯೆ ಮಾಡಿದ್ರೆ ತಪ್ಪು, ಇಲ್ಲಿ ನರಹತ್ಯೆ ಅಲ್ಲ, ದ್ವೇಷ ಮಾಡಿದ್ರು ಹತ್ಯೆ ಮಾಡಿದಷ್ಟೇ ಪಾಪ. ಸ್ಟ್ಯಾಂಡರ್ಡ್ ಆಫ್ ಹೋಲಿನೆಸ್ ದೇವರು ಯಾವ ಮಟ್ಟಕ್ಕೆ ಏರಿಸಿದ ನೋಡ್ರಿ. ಇನ್ನೊಂದು ಉದಾಹರಣೆ ನೋಡೋಣ. ಇನ್ನೊಂದು ಯಾವುದು? ವ್ಯಭಿಚಾರ
ಏನ್ ಮಾಡಬಾರ್ದು? ಮಾಡಬಾರದು. ವ್ಯಭಿಚಾರ ಮಾಡಬಾರದು. ಅದೇ 5ನೇದು 27ನೇ ವಚನ ನೋಡೋಣ. ವ್ಯಭಿಚಾರ ಮಾಡಬಾರದೆಂದು ಹೇಳಿದೆ ಎಂಬುದಾಗಿ 10 ಆಜ್ಞೆಗಳಲ್ಲಿ ದಶಾಜ್ಞೆಗಳಲ್ಲಿ ವ್ಯಭಿಚಾರ ಮಾಡಬಾರ್ದಂತ ನಿಮಗೆ ಹೇಳಿದೆಯಲ್ಲ, ನೀವು ಕೇಳಿದಿರಷ್ಟೇ. ಹೌದು. ಆದ್ರೆ ನಾನು ನಿಮಗೆ ಹೇಳುವುದೇನೆಂದ್ರೆ, ಪರಸ್ತ್ರೀಯನ್ನು ನೋಡಿ ಮೋಹಿಸುವ, ಅಲ್ಲಿ ಮನಸ್ಸಲ್ಲಿ ಎಷ್ಟೇ ಆಲೋಚನೆಗಳಿದ್ದು ನೀನು ಶಾರೀರಿಕವಾಗಿ ಹೋಗಿ ಒಬ್ರ ಜೊತೆ ಕೂಡಿ ನೀನ್ ತಪ್ಪು ಮಾಡಿದ್ರೆ ತಪ್ಪಂದ್ರು. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಆಜ್ಞೆಯನ್ನು ಬದಲಾಯಿಸಿದ. ಏನಂದ? ನೀವು ವ್ಯಭಿಚಾರ ಮಾಡಿದ್ರಷ್ಟಲ್ಲ, ಪರಸ್ತ್ರೀಯನ್ನೆಲ್ಲ ಪುರುಷನನ್ನ ಮುಂದೆ ಮೋಹಿಸುವ ಪ್ರತಿ ಮನುಷ್ಯನು ಆಗಲೇ ತನ್ನ ಮನಸ್ಸಿನಲ್ಲಿ ಆಕೆ ಕೂಡ ವ್ಯಭಿಚಾರ ಮಾಡಿದವನಾದನು. ಸಾಕು. ಸ್ಟ್ಯಾಂಡರ್ಡ್ ಆಫ್ ಹೋಲಿನೆಸ್ ನೋಡ್ರಿ. ನಾನು ವ್ಯಭಿಚಾರ ಮಾಡಬಾರ್ದಂತ ನೀವು ಹಳೆಯ ಒಡಂಬಡಿಕೆಯಲ್ಲಿ ಕುಂತ್ರೆ ಇದನ್ನ ಯಾರು ಓದ್ತಾರೆ? ಹಳೆಯ ಒಡಂಬಡಿಕೆಯಲ್ಲಿ ವ್ಯಭಿಚಾರ ಮಾಡಬಾರ್ದಂದ್ರು ರೀ. ನಾನು ಅಂತ ಮಾಡಂಗಿಲ್ಲ, ಮನಸ್ಸಲ್ಲಿ ಎಷ್ಟು ತಪ್ಪಾಗಿ ಯೋಚನೆ ಮಾಡಿದ್ರು, ಎಷ್ಟು ಅಂತ ಪಿಕ್ಚರ್ ನೋಡಿದ್ರು ಪರವಾಗಿಲ್ಲ ಅಂತ ತಿಳ್ಕೊಂಡ್ರೆ ಏನು? ಹೊಸ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಂತ ಆಜ್ಞೆ ಏನ್ ಗೊತ್ತಾ? ನೀನು ಮಾಡಿದ್ರೆ ಅಷ್ಟೆಲ್ಲ, ಯೋಚನೆ ಮಾಡಿದ್ರೇನು ತಪ್ಪು ಅಂದ. ಇವತ್ತು ನಮ್ಮಲ್ಲಿ ಇಲ್ಲಿ ಕುಂತ ಪ್ರತಿಯೊಬ್ಬರಿಗೆ ನಿಮ್ ಪ್ರಶ್ನೆ ಕೇಳಿದ್ರೆ ನೀವು ಉತ್ತರ ಕೊಡೋದು ಬೇಕಾಗಿಲ್ಲ. ನಿಮ್ಮಲ್ಲಿ ಎಷ್ಟು ಮಂದಿ ನಿಜವಾಗ್ಲೂ ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾರೆ? ಇದು ಸ್ಟ್ಯಾಂಡರ್ಡ್ ಆಫ್ ಹೋಲಿನೆಸ್. ಇಂಥವ್ರಿಗೆ ಸಿಗೋದು ಪರಲೋಕ. ಅದಕ್ಕೆ ಯಾವಾಗ್ಲೂ ಹೇಳೋದು ಪರಲೋಕ ರಾಜ್ಯ ಅನಾಥಾಶ್ರಮ ಅಲ್ಲ ಅಂತ ಹೇಳೋದು. ಇದಕ್ಕೆ ಯಾರು ಬಂದರೂ ಸೇರಿಸ್ಕೊಳ್ಳಕ್ಕೆ, ದೇವರಿಗಾಗಿ ಜೀವಿಸ್ಬೇಕು, ಬದುಕಬೇಕು, ಪರಿಶುದ್ಧವಾಗಿ ಜೀವಿಸ್ಬೇಕು. ಪಾಪ ಮಾಡ್ಲಿಕ್ಕೆ ಏನೋ ಬರುತ್ತೆ, ಏನ್ ಬಂದ್ರು ಬಿಡಬಾರ್ದು ದೇವರನ್ನ. ಈಗ ಹೇಳಿ ಪ್ರೀತಿಯವ್ರ ಮಕ್ಕಳೇ, ನಮ್ಮಲ್ಲಿ ನಾವು ಕಳ್ತನ ಮಾಡ್ತೀವ ಅಂದ್ರೆ ಇಲ್ಲ, ಆದ್ರೆ ಬೇರೆಯವರ ವಸ್ತುಗಳನ್ನ ಮಾತ್ರ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಆಶೆ ಪಟ್ಟವರಾಗಿದ್ದೀವಿ. ವ್ಯಭಿಚಾರ ಮಾಡ್ತಾ ಇದ್ದೇವೆ ಇಲ್ಲ, ಆದ್ರೆ ನಮ್ಮ ಮನಸ್ಸಲ್ಲಿ ಮಾತ್ರ ದುರಾಲೋಚನೆಗಳು ಯಾವಾಗ್ಲೂ ಕಾಣಿಸ್ತವೆ. ಹೊರಗೆ ಮಾತ್ರ ಬ್ರದರ್ ಸಿಸ್ಟರ್. ಮನಸ್ಸಲ್ಲಿ ಮಾತ್ರ ಏನಿರುತ್ತೆ ಅವರಿಗೆ ಗೊತ್ತು. ಮಾತಾಡೋದು ಹೆಂಗ್ ಮಾತಾಡ್ತಾರೆ? ಚೆನ್ನಾಗಿದ್ದಾರೆ ಸಿಸ್ಟರ್, ಮತ್ತು ಸ್ವಲ್ಪ ದಿನ ಆದ್ಮೇಲೆ ಅದೇ ಸಿಸ್ಟರ್ನ ಮದುವೆ ಆಗ್ತಾರೆ. ಪ್ರಿಯರ ಮಕ್ಕಳೇ, ನಾವು ದೇವರ ಸಭೆನ ಪರಿಶುದ್ಧವಾಗಿಡ್ಬೇಕು. ಇವತ್ತು ಅನೇಕರು ಸಭೆಗೆ ಸಂಡೆ ಬರ್ತಾರೆ. ಯಾಕೆ ಬರ್ತಾರೆ ಗೊತ್ತಾ? ಹುಡುಗರನ್ನ ಅಲ್ಲೇ ನೋಡ್ಕೊಂಡ್ ಬರ್ತಾರೆ, ಹುಡುಗರನ್ನ ಅಲ್ಲೇ ನೋಡ್ಕೊಂಡ್ ಬರ್ತಾರೆ. ಈ ಹುಡುಗಿ ಚೆನ್ನಾಗಿದೆ, ಇವ್ರನ್ನ ನಾನು ಮದುವೆ ಮಾಡ್ಕೊಂಡ್ರೆ. ಇವತ್ತು ಅನೇಕರು ಹೆಂಗಿದ್ದಾರೆ ಅಂತಾರೆ, ನಮ್ ಯೌವನಸ್ಥರು ಇಲ್ಲಿ ಬಹಳ ಮಂದಿ ಇದ್ದಾರೆ, ನಿಮ್ಗೆ ಹೇಳಬಿಡ್ತೀನಿ, ನೀವು ಆಮೇಲೆ ಬೈಕೊಂಡ್ರು ಪರವಾಗಿಲ್ಲ. ನನಗೆ ಹೇಗಿರ್ತಾರೆ? ಒಂದು ಹುಡುಗಿ ನೋಡ್ತಾರೆ, ಚೆನ್ನಾಗಿ ಕಾಣಿಸ್ತಾಳೆ ಹುಡುಗಿ, ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾಳೆ, ಅವಳಿಗೆ ಹನ್ನೆಗೆ ಕಾಣಿಸ್ತಾಳೆ. ಹುಡುಗಾಗ್ಲಿ ಹುಡುಗಿಯಾಗ್ಲಿ ಚೆನ್ನಾಗಿ ಕಾಣಿಸ್ತಾಳೆ. ಇವಳಿಗೆ ಬಹಳ ಬುದ್ಧಿ ಇದೆ, ಎಷ್ಟು ತಾಳ್ಮೆಯಿಂದ ಇದ್ದಾರೆ, ಎಲ್ಲ ಚೆನ್ನಾಗಿ ಕಾಣಿಸ್ತೈತಿ. ಮನ್ಸಲ್ಲಿ ಒಂದು ಆಸೆ ಹುಡ್ತೈತಿ, ಇಂಥ ಹೆಂಡತಿ ಇದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ, ಇಲ್ಲ ಇಂಥ ಗಂಡ ಇದ್ರೆ ಚೆನ್ನಾಗಿರ್ತೈತಿ, ಹೋಗ್ಲಿ ಅಲ್ಲೇ ನಿಂತರೆ ಸಾಕು, ಮುಂದೆ ಬರ್ತೈತಿ. ಸ್ವಲ್ಪ ದಿನ ಮಾತಾಡ್ತಾರೆ, ಸೇವೆಗೆ ಬರ್ತಾರೆ. ಚರ್ಚಿಗೆ ಕೆಲವೊಬ್ರು ಹುಡುಗರು ಹುಡುಗಿಯರು ಯಾಕೆ ಕಂಟಿನ್ಯೂ ಆಗಿ ಬರ್ತಾರೆ ಗೊತ್ತಾ? ಇನ್ನೊಬ್ರು ಬರ್ತಾರಂತ ಇಷ್ಟೇ ಬರ್ತಾರೆ. ಅವ್ರು ಅವಾಗ ಬರಂಗಿಲ್ಲ ಅಂದ್ರೆ ಅವಾರ ಬರಂಗಿಲ್ಲ. ಅವ್ರು ಆಬ್ಸೆಂಟ್, ಆ ಹುಡುಗ ಆಬ್ಸೆಂಟ್ ಅಂದ್ರೆ ಈ ಹುಡುಗಿನೂ ಆಬ್ಸೆಂಟ್, ಈ ಹುಡುಗಿ ಆಬ್ಸೆಂಟ್ ಅಂದ್ರೆ ಆ ಹುಡುಗನೂ ಆಬ್ಸೆಂಟ್. ನೋಡ್ರಿ, ಬೇಕಂದ್ರೆ ನಾನು ಹೇಳೋದು ಜೋಕ್ ಅಂತಲ್ಲ, ನೀವು ನೋಡ್ರಿ, ನಿಮಗೆ ಸಣ್ಣ ಸಭೆಗಳಲ್ಲಿ ಜಲ್ದಿ ಕಾಣಿಸ್ತೈತೆ, ದೊಡ್ಡ ದೊಡ್ಡ ಸಭೆಗಳಿಗೆ ಕಾಣಿಸಂಗಿಲ್ಲ, ಅದಕ್ಕೆ ಗೊತ್ತಾಗಂಗಿಲ್ಲ. ಸೊ ಮಾಡ್ತಾರೆ, ಸ್ವಲ್ಪ ದಿನ ಹೋಗುತ್ತೆ, ಮಾತಾಡ್ತಾರೆ, ಕೂಡಿ ಪ್ರೇಯರ್ ಮಾಡ್ತಾರೆ, ಕೂಡಿ ಬೈಬಲ್ ಓದ್ತಾರೆ. ಆಮೇಲೆ ಒಂದಿನ ಕೇಳ್ತಾರೆ, ನಾವು ಮದುವೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ, ನಾವು ಕೂಡಿ ಬಹಳ ಸೇವೆ ಮಾಡ್ಬೋದು ಅಂತ. ಏನಂತೆ? ನಾವಿಬ್ರು ಭಜನೆ ಮಾಡ್ಕೊಂಡ್ರೆ ನಿನಗೂ ಸೇವೆ ಮೇಲೆ ಬಹಳ ಆಸಕ್ತಿ ಇದೆ, ನನಗೂ ಬಹಳ ಆಸಕ್ತಿ ಇದೆ, ನಾವಿಬ್ರು ಸೇರಿದ್ರೆ 1x1 ಮಲ್ಟಿಪ್ಲೈ ಮಾಡಿ ಬಹಳ ಸೇವೆ ಮಾಡಿ ಇಡೀ ಪ್ರಪಂಚನೇ ಬದಲಾಯಿಸ್ಬೋದು ನಾವು. ಆಮೇಲೆ ಇವರೇ ಬದಲಾಗ್ತಾರೆ. ನಡೆಯೋ ಘಟನೆ ಅಲ್ಲ ಇವು. ಹೋಗ್ತಾರೆ, ಮಾತಾಡ್ತಾರೆ. ಅಲ್ಲಿವರೆಗೂ ಇವ್ರು ಹೆಂಗಿರ್ತಾರೆ ಗೊತ್ತಾ? ಅಬ್ರಹಾಮರಾಗಿರ್ತಾರೆ. ಯಾವ ತರ? ಸಾರಾ ಅಬ್ರಹಾಮನಿಗೆ ನೀನು ಹೋಗಿ ದಾಸಿ ಜೊತೆ ಇರು, ಅವಳಿಗಾಗುವಂತ ಮಕ್ಕಳು ನನ್ನ ಮಕ್ಳು ಆಗ್ತಾರಂದ್ರೆ ದೇವರ ಕಡೆ ಹೋಗಿ ನಾನು ಒಂದ್ ನಿಮಿಷ, ನನಗೆ ಒಂದು 5 ನಿಮಿಷ ಟೈಮ್ ಕೊಡು, ಹೋಗಿ ಪ್ರಾರ್ಥನೆ ಮಾಡಿ ದೇವರೇ ನೀನ್ ಚಿತ್ತ ಇದೆ ಅಂತ ಕೇಳಿ ಬರ್ತೀನಿ. ನನ್ನ ಹೋಗೇ ಬಿಟ್ಟ. ಆವಾಗ ಅಬ್ರಾಹ್ಮನಿಗೆ ವಯಸ್ಸೆಷ್ಟು ಹೇಳಿ? ಅಬ್ರಾಹ್ಮನಿಗೆ ವಯಸ್ಸೆಷ್ಟಿತ್ತು? ಎಷ್ಟು ವರ್ಷ? 75 ಮೇಲೆ ಇತ್ತು. 75 ಒಂದು ಮುದುಕ.
ಇವತ್ತು ಅನೇಕ ಮುದುಕರನ್ನು ನೋಡ್ರಿ, ನೀವು ಮದುವೆ ಆಗ್ತೀರಾ ಅಂದ್ರೆ ಏನಂತಾರೆ, ಏನ್ ನನ್ ಬೇಡ ಅನ್ನಂಗಿಲ್ಲ, ಯಾರು ಕೊಡ್ತಾರೆ ಅಂತಾನೆ. ಹೌದಾ ಇಲ್ಲ? ಅಂದ್ರೆ ಬ್ಯಾಡ್ರಿ, ವಯಸ್ಸಾಗೈತಿ, ಯಾಕೆ ಇನ್ನೊಬ್ರು ಜೀವನ ಹಾಳು ಮಾಡೋದಂತ ಯೋಚನೆ ಮಾಡ್ತಾರ. ಯಾರು ಕೊಡ್ತಾರ್ರಿ ಮುದುಕನಿಗೆ ಅಂದ್ರೆ ಕೊಟ್ರೆ ಮದುವೆ ಮಾಡ್ಕೊಂಡೇ ಬಿಡ್ತಾರೆ. ಅಬ್ರಹಾಮನು ಒಂದ್ ವೇಳೆ ಆ ಸಮಯದಲ್ಲಿ ಸಾರಳು ಈ ಐಗುಪ್ತ ದಾಸಿಯರ ಜೊತೆ ಹೋಗುವಂದಾಗ ಅಬ್ರಹಾಮನ ಒಂದು 5 ನಿಮಿಷ ಪರ್ಮಿಷನ್ ತಗೊಂಡು ಹೋಗಿ, ದೇವರಿಗೆ ನೀನ್ ಚಿತ್ತಾನ ಅಂತ ಒಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಇಷ್ಟು ಪ್ರಾಬ್ಲಮ್ ಇರ್ತಾನೆ ಇರ್ಲಿಲ್ಲ ಇಡೀ ಪ್ರಪಂಚದಲ್ಲಿ. ಒಂದು ಸಣ್ಣ ತಪ್ಪು ಹೋದ, ಪಾಪ ಮಾಡ್ದ. ಇವತ್ತು ಅನೇಕರು ನಾವು ಮದುವೆ ಮಾಡ್ಕೊಂತೀವಿ, ಹುಡುಗ ನಿಮಗ್ ಚೆನ್ನಾಗಿ ಕಾಣಿಸ್ತಾನೆ, ಹುಡುಗಿ ನಿಮಗ್ ಚೆನ್ನಾಗಿ ಕಾಣಿಸ್ತಾರೆ, ಡಿಸೈಡ್ ಮಾಡ್ಕೊಂಡ್ರಿ, ಹೋದ್ರಿ, ಮದುವೆ ಮಾಡ್ಕೊಂಡ್ಬಿಡ್ತೀರಿ. ಆವಾಗ ಯೋಚನೆ ಮಾಡಂಗಿಲ್ಲ ಇದು ದೇವರ ಚಿತ್ತಾನ ಅಂತ. ನಿಮಗೆ ಆದ್ರೂ ಒಂದ್ ಮಾತು ಹೇಳ್ತೇನೆ, ಆ ತರ ಆ ಹುಡುಗಿನೇ ಇಲ್ಲ ಆ ಹುಡುಗನ ಮನಸ್ಸಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡೋರ್ಗು ಅದು ದೇವ್ರ ಚಿತ್ತಾನೇ ಅನ್ಸುತ್ತೆ ಅವ್ರಿಗೆ. ಯಾಕಂದ್ರೆ ಹಾಗೆ ಪ್ರಾರ್ಥನೆ ಮಾಡ್ತಾರ ಅವರು. ದೇವ್ರಿಗೆ ನಿನ್ ಚಿತ್ತಾನ ಅಂತ ಕೇಳಂಗಿಲ್ಲ. ನಾನು ಈ ಹುಡುಗಿನ ಮದುವೆ ಮಾಡ್ಕೋಬೇಕು, ನಿನ್ ಕೃಪೆ ಕೊಡು ದೇವ್ರೆ, ನಿನ್ ಸಹಾಯ ಮಾಡು, ಅವ್ರ ಮನೆಯಲ್ಲಿ ಒಪ್ಕೊಳ್ಳೋ ತರ ಮಾಡು. ರೆಕಮೆಂಡೇಶನ್ ಫಾಸ್ಟಿಗೆ ಹೇಳ್ತೀವಿ, ಪ್ರಾರ್ಥನೆ ಮಾಡ್ರಿ, ಅವ್ರ ಮನೆಯಲ್ಲಿ ಒಪ್ಕೊಳ್ಳೋ ತರ ಎಲ್ಲ ಮಾಡ್ತೀವಿ, ಮದುವೆ ಮಾಡ್ಕೊಂತೀವಿ. ಇವರಿಬ್ರು ಸೇವೆ ಮಾಡ್ಬೇಕಂತ ಮದುವೆ ಮಾಡ್ಕೊಂಡವ್ರು ಸೇವೆ ಮಾಡ್ತಾರ? ಮದುವೆ ಆದ್ಮೇಲೆ ಮಾಡ್ತಾರ? ಸೇವೆ ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾರ, ಸೇವೆ ಮಾಡಲ್ಲ. ಎಷ್ಟು ಜನ ಆತರ ಮದುವೆ ಆದವರು, ಎಷ್ಟು ಜನ ಸೇವೆ ಮಾಡ್ತಾ ಇದಾರ? ಮನೆನೇ ಸಾಕಾಗ್ಬಿಟ್ಟಿರುತ್ತೆ. ಆ ವಿಷಯದಲ್ಲಿ ಪೌಲನ್ ಗ್ರೇಟ್ ರೀ. ಏನಂದ, ಮದುವೆ ಮಾಡ್ಕೊಂಡು ಎಲ್ಲರೂ ಬಡ್ದಾಡಿ ಸಾಯ್ತಾ ಇದ್ರೆ, ಪೌಲನ್ ನನಗಿತ್ತು ಈ ಕಷ್ಟನೇ ಬೇಡ ಅಂತ ಮದುವೆನೇ ಬಿಟ್ಟು ಸೇವೆಗೆ ಹೋಗ್ಬಿಟ್ಟ. ಇಲ್ಲಾಂದ್ರೆ ರಾತ್ರಿ 10 ಆದ್ಮೇಲೆ ಬರುವಂಗಿಲ್ಲ, ಪರ್ಮಿಷನ್ ಕೇಳ್ಬೇಕು. ರಾತ್ರಿ ಮನೆ ಬಿಟ್ಟು ಹೋಗ್ಬೇಕಂದ್ರೆ ಪರ್ಮಿಷನ್ ಕೇಳ್ಬೇಕು. ಏನ್ ಮಾಡ್ಬೇಕಂದ್ರೆ ಪರ್ಮಿಷನ್ ಕೇಳ್ಬೇಕು. 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಪರ್ಮಿಷನ್ ಬೇಕು. ಎಷ್ಟು ತ್ರಾಸು. ಅವ್ರು ಆಮೇಲೆ ಏನ್ ಮಾಡ್ತಾರೆ, ಜಗಳ ಮಾಡ್ಕೊಂತಾರೆ, ಏನೋ ಪ್ರಾಬ್ಲಮ್ ಆಗ್ತವೆ, ಮನಸ್ಪರ್ಧೆಗಳು ಬರ್ತವೆ, ಜಗಳ ಆಗ್ತವೆ. ಅವಾಗ ಏನ್ ಮಾಡ್ತಾರೆ ಗೊತ್ತಾ, ಆವಾಗ ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾರೆ. ಯಾಕೆ ದೇವ್ರೆ ನಂಗೆ ಇಂಥ ಜೀವನ ಕೊಟ್ಟೀಯ? ಮಾಡ್ಕೊಂಡಿದ್ದು ನೀನು, ಇಷ್ಟಪಟ್ಟಿದ್ದು ನೀನು, ಹೋಗಿ ಹುಡುಕೊಂಡು ಹಿಂದೆ ಬಿದ್ದು ಕಾಲು ಹಿಡ್ಕೊಂಡು ಮದುವೆ ಮಾಡ್ಕೊಂಡಿದ್ದು ನೀನು. ಆವಾಗ ದೇವ್ರ ನೆನಪು ಬರ್ಲಿಲ್ಲ. ಮದುವೆ ಮುರಿದಾಗ ಬಂದು ದೇವ್ರು ಮಾಡ್ದ ಅಂತ ಕೇಳ್ತಿರಲ್ಲ, ಇದು ನ್ಯಾಯನ? ಇದು ನ್ಯಾಯನ? ನೀವು ಹೋಗಿ ಮಾಡ್ಕೊಂಡ್ರೆ ಅಬ್ರಹಾಮನು ಇದು ಅಬ್ರಹಾಮನು ಯಾರು? ಐಗುಪ್ತ ದಾಸಿಗಳಾಗ್ತಾರೆ. ಆದ್ರೆ ದೇವರ ನಿರ್ಣಯ ಇಟ್ರೆ, ದೇವರ ತೀರ್ಮಾನ ಮಾಡಿದವ್ರು ಹೇಗಿರ್ತಾರೆ? ಯೋಸೇಫ್ ಮರಿಯಾಳ ತರ ಇರ್ತಾರೆ. ನೀವು ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ರಿ, ಮುಂದೆ ಹೋಗ್ಬೇಡ್ರಿ. ನಿಮ್ಮಷ್ಟಕ್ಕೆ ನೀವು ತೀರ್ಮಾನ ತಗೊಂಡು ಇದನ್ನ ನಿಮ್ಮ ತೀರ್ಮಾನ ದೇವರ ಚಿತ್ತ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಮತ್ತೆಲ್ಲರಿಗೂ ಗಮನ ಕೊಟ್ಟು ಕೇಳ್ರಿ, ನಿಮ್ಮ ತೀರ್ಮಾನವನ್ನ ದೇವರ ಚಿತ್ತ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡಿ, ದೇವರ ಚಿತ್ತವನ್ನ ನಿಮ್ಮ ತೀರ್ಮಾನ ಮಾಡ್ಕೋಬೇಕು. ನೀವು ಅದನ್ನು ಹುಡುಕ್ರಿ ಫಸ್ಟ್. ಈ ಹುಡುಗಿನ ಮಾತಾಡೋಕ್ಕಿಂತ ಮುಂಚೆ, ನಾನು ಮದುವೆ ಆಗ್ತೀನಿ ಅಂತ ಮಾತಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ರಿ, ದೇವರ ನಿನ್ ಚಿತ್ತ ಇದೆಯಾ? ಇದ್ರೆ ಮುಂದೆ ಹೋಗ್ತೀನಿಲ್ಲ ಅಂದ್ರೆ ಇಲ್ಲ. ಯಾವ ಸೌಂದರ್ಯ ಆಗಲಿ ವಯಸ್ಸಲ್ಲಿ ಇದ್ದಾಗ ಮಾತ್ರ ಅದು ಸೌಂದರ್ಯ. ಒಂದು ಮಗು ಹುಟ್ಟಿದ್ಮೇಲೆ, ಒಂದು 20 ವರ್ಷ ಆದ್ಮೇಲೆ ಹೇಗಿರ್ತಾರೆ? ನೀವು 50 ವರ್ಷ ಹಿಂದ್ಗಡೆ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡಿದಂತ ಹೀರೋಯಿನ್ ಫೋಟೋಗಳನ್ನ ನೋಡ್ರಿ. ಈಗ ಅವ್ರು ನೋಡಿದ್ರೆ ನಿಮಗೆ ವಾಂತಿ ಬರ್ತೈತಿ. ಮೇಕಪ್ ಇಲ್ದೆ ಅವ್ರನ್ನೇ ನೋಡಕ್ ಆಗಂಗಿಲ್ಲ. ಸೌಂದರ್ಯ ನೋಡಿ ಮೋಸ ಹೋಗ್ಬೇಡ್ರಿ, ಜ್ಞಾನವನ್ನು ನೋಡಿ ಮೋಸ ಹೋಗ್ಬೇಡ್ರಿ. ದೇವರ ಕರ್ತನ ಚಿತ್ತ, ಯೇಸು ಕ್ರಿಸ್ತನ ಎಷ್ಟು ಶ್ರೇಷ್ಠವಾದನಂದ್ರೆ ಏನಂತ ಪ್ರಾರ್ಥನೆ ಮಾಡ್ದ? ತಂದೆ ನಿನ್ನ ಚಿತ್ತವಾದರೆ. ನಾವು ಹೀಗೆ ಪ್ರಾರ್ಥನೆ ಮಾಡ್ತಾ ಇದೀವ? ಇಲ್ಲ, ನಮ್ಮ ಇಷ್ಟನ ದೇವರ ಚಿತ್ತ ಮಾಡ್ತಾ ಇದೀವ? ದಯವಿಟ್ಟು ಗಮನ ತಗೊಳ್ಳಿ. ಆವತ್ತು ಆಜ್ಞೆಗಳನ್ನ ದೇವರು ಹಾಗೆ ಮಾಡ್ದ. ಹೊಸ ಒಡಂಬಡಿಕೆಯಲ್ಲಿ ನೀವು ಮನಸ್ಸಲ್ಲಿ ಮೋಹ ಮಾಡಿದ್ರು ಏನಾಗುತ್ತೆ? ತಪ್ಪಾಗ್ತೈತಿ. ನೀವು ಹೊಸ ಒಡಂಬಡಿಕೆ ಕ್ರೈಸ್ತವರಾಗಿ ಪರಲೋಕಕ್ಕೆ ಸೇರುವಂತವರಾಗಿ ದಯವಿಟ್ಟು ನಿಮ್ಮನ್ನು ಕೇಳ್ಕೊಂತೀನಿ, ನಿಮ್ಮಲ್ಲಿರುವಂತ ಪಾಪಗಳನ್ನ ಬಿಡ್ರಿ. ಬೇರೆಯವ್ರ ಬಗ್ಗೆ ಕೆಟ್ಟದನ್ನ ಮಾತಾಡೋದನ್ನ ಬಿಟ್ಬಿಡ್ರಿ, ಕಳ್ತನ ಮಾಡೋದನ್ನ ಬಿಡ್ರಿ, ಸುಳ್ಳು ಹೇಳೋದನ್ನ ಬಿಡ್ರಿ, ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಚನ್ನ ಬಿಟ್ಬಿಡ್ರಿ. ಇವೆಲ್ಲ ಬಿಡ್ಲಿಲ್ಲ ಅಂದ್ರೆ ನಿಮಗೆ ಪರಲೋಕ ಸಿಗಂಗಿಲ್ಲ. ನೀವು ಪಾಸ್ಟ್ ಆದ್ರೂ ಪರವಾಗಿಲ್ಲ, ರೆವರೆಂಡ್ ಆದ್ರೂ ಪರವಾಗಿಲ್ಲ, ವಿಶ್ವಾಸಿ ಆದ್ರೂ ಪರವಾಗಿಲ್ಲ, ಓದಿದ್ರೂ ಪರವಾಗಿಲ್ಲ, ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಪರಲೋಕ ನಿಮಗೆ ಬರೋದಿಲ್ಲ.
ಮತ್ತೆ ಬರೆದ ಸುವಾರ್ತೆ 7:21-22. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡ್ರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ವೆರಿ ಗುಡ್. ನಮ್ಮ ಸ್ಟ್ಯಾಂಡರ್ಡ್ ಆಫ್ ಹೋಲಿನೆಸ್, ಸಭೆ ಅಂದ್ರೆ ಪರಿಶುದ್ಧವಾಗಿರ್ಬೇಕು ಯಾವಾಗ್ಲೂ. ದಯವಿಟ್ಟು ಎಲ್ಲರೂ ಪರಿಶುದ್ಧತೆಯ ಬಗ್ಗೆ ಜಾಸ್ತಿ ಗಮನ ಕೊಡಿ. ನಿಮ್ಮನ್ನ ಯಾವುದು ಪಾಪದಲ್ಲಿ ನಡೆಸುತ್ತೆ ಅದನ್ನು ಬಿಟ್ಬಿಡಿ, ಅದನ್ನ ಹಿಡ್ಕೋಬೇಡಿ. ಪಾಪ ಮಾಡಿ ನರಕಕ್ಕೆ ರಕ್ಷಣೆಯನ್ನು ಕಳ್ಕೊಂಡು ನರಕಕ್ಕೆ ಹೋಗ್ಬೇಡ್ರಿ. ನಾವು ರಕ್ಷಣೆಯಲ್ಲಿ ನಿಂತು ಎಲ್ಲಿಗೋಗ್ಬೇಕು? ಪರಲೋಕ ರಾಜ್ಯಕ್ಕೆ